ನಮ್ಮ ಅವನಾಣೆಗೂ ಗೊತ್ತಿಲ್ಲ ಚಪಾತಿ, ಆದರೆ ಸಾಧಿಸ್ತೀನಿ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂದಿನ ತರಗತಿಯಲ್ಲಿ ಆಧುನಿಕ ಭಾರತದ ಇತಿಹಾಸದ ಬಗ್ಗೆ ಸಂಪೂರ್ಣವಾಗಿ ಕತೆ ಮುಖಾಂತರ ನೆಕ್ಸ್ಟು ಟೈಮ್ಲೈನ್ ಮುಖಾಂತರ ಈ ವಿಡಿಯೋದಲ್ಲಿ ನೋಡಂಬ್ರಿ. ಅದೇ ರೀತಿಯಾಗಿ ಸಂವಿಧಾನ ಯಾವ ರೀತಿಯಾಗಿ ಬೆಳೆದು ಬಂತು ಅಂತಂದೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಕವರ್ ಮಾಡಂಬ್ರಿ. ನಾ ಇದನ್ನೇ ಟಾಪಿಕ್ನ ಯಾಕೆ ತೊಗೊಂಡಿನಂದ್ರೆ ನಮಗೆ ಗೊತ್ತಿರುವಂಗೆ ಎಕ್ಸಾಮ್ಗೆ ಅತಿ ಹೆಚ್ಚು ಮಾರ್ಕ್ಸ್ ಬರುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಅತಿ ಹೆಚ್ಚು ಪ್ರಶ್ನೆ ಪತ್ರಿಕೆ ಬರುವಂತಹ ಟಾಪಿಕ್ ಇದು. ಅದಕ್ಕೋಸ್ಕರ ಫಸ್ಟ್ ಇದನ್ನು ತೊಗೊಂಡೀನಿ. ಇದು ನನ್ನ ಮೊದಲ ಮ್ಯಾರಥಾನ್ ಕ್ಲಾಸ್ ಆಗ್ತೈತಿ. ಇದು ಎಷ್ಟು ಅವರ್ ಆಗ್ಬೋದು ನನಗೆ ಗೊತ್ತಿಲ್ಲ. ಮೇ ಬಿ ಇದ್ರದ್ದು ಇನ್ನೊಂದು ಪಾರ್ಟ್ 2 ಬರ್ತೈತಿ, ಅಲ್ಲಿ ಇನ್ ಡೀಟೇಲಾಗಿ ಬರ್ತೈತಿ. ಇದನ್ನು ನೀವು ಕತೆ ಮುಖಾಂತರನ ಒಂದು ಯಾವುದೋ ಕತೆ ಕೇಳಕತ್ತೀರಿ ಅಂತಂದೇಳಿ ನೀವು 1.5 ಅಥವಾ ನಾರ್ಮಲ್ ಸ್ಪೀಡಲ್ಲಿ ಈ ವಿಡಿಯೋ ನೋಡಿರಿ, ನಿಮಗೆ 100% ಆಗಿ ಅರ್ಥ ಆಗುತ್ತಾ. ದಯಮಾಡಿ ಯಾರು ಅರ್ಧಂಬರ್ಧ ನೋಡ್ಬೇಡ್ರಿ, ಕೊನೆಯವರೆಗೂ ವಿಡಿಯೋ ನೋಡಿರಿ, ಓಕೆನಾ. ಅದೇ ರೀತಿಯಾಗಿ ಇಷ್ಟ ಆದ್ರಪ್ಪ ಅಂದ್ರೆ ಲೈಕ್ ಮಾಡಿರಿ, ನೆಕ್ಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ, ಓಕೆ. ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. 1757ರಿಂದ 1947, ಓಕೆನಾ. ಆದರೆ ನಮ್ಮ ಒಂದು ಸ್ಟೋರಿಗೆ, ನಮ್ಮ ಒಂದು ಕತೆಗೆ ಗ್ರಿಪ್ ಬೇಕಂದ್ರಪ್ಪ ಅಂದ್ರೆ ನಾವು 1453ರಿಂದ ನಮ್ಮ ಒಂದು ಜರ್ನಿನ ಸ್ಟಾರ್ಟ್ ಮಾಡ್ಬೇಕ್ರಿ, ಓಕೆನಾ. ನೋಡಿರಿ, 1453ಕ್ಕಿಂತ ಮುಂಚೆ ಯುರೋಪ್ ಮತ್ತು ಭಾರತ ದೇಶದ ಮಧ್ಯೆ ವ್ಯಾಪಾರ ಯಾವ ರೀತಿ ನಡೀತಿತ್ತಂದ್ರಪ್ಪ ಅಂದ್ರೆ ಕಾನ್ಸ್ಟಂಟಿನೋಪಲ್ ನಗರದ ಮುಖಾಂತರ, ಭೂ ಪ್ರದೇಶದ ಮುಖಾಂತರ ವ್ಯಾಪಾರ ನಡೀತಿತ್ತು. ಇದು ನಾವೆಲ್ಲ ಆಲ್ರೆಡಿ ಸ್ಕೂಲ್ನಾಗ ಓದಿರ್ತೀವಿ, ಓಕೆ. ಯಾವಾಗ 1453ರಲ್ಲಿ ಅಟೋಮನ್ ಟರ್ಕರು ಕಾನ್ಸ್ಟಂಟಿನೋಪಲ್ ನಗರವನ್ನು ವಶಪಡಿಸ್ಕೊಳ್ತಾರಲ್ಲ, ವಿಧಿ ಇಲ್ಲದೆ ನಾವು ಸಮುದ್ರದ ಮುಖಾಂತರ ವ್ಯಾಪಾರ ಮಾಡಲೇಬೇಕಂತ ತಿಳಿದಂತಹ ಯುರೋಪ್ ದೇಶಗಳು ಏನು ಮಾಡ್ತಾವ್ರಿ, ಸಮುದ್ರಯಾನ ಕೈಗೊಳ್ಳಕ್ಕೆ ಶುರು ಮಾಡ್ತವ್ರಿ. ಅದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ಪೇನ್ ದೇಶ ಏನು ಮಾಡ್ತೈತೆ ಅಂದ್ರಪ್ಪ ಅಂದ್ರೆ, ಸ್ಪೇನ್ನ ಕೊಲಂಬಸ್ಸು ಸ್ವಲ್ಪ ಭಾರತ ದೇಶ ಬರ್ತಿರ್ತಾರೆ, ಆದರೆ ಒಂದು ಸ್ವಲ್ಪ ಅಲ್ಲಿ ಟರ್ನ್ ಹೊಡೆದು ಏನು ಮಾಡ್ತಾರೆ, USA ದೇಶಕ್ಕೆ ತಲುಪಿಬಿಡ್ತಾರೆ. ಆದರೆ ನಮ್ಮ ಒಂದು ಪೋರ್ಚುಗೀಸರು ಏನು ಮಾಡ್ತಾರೆ, ಪೋರ್ಚುಗೀಸರ ವಾಸ್ಕೋ ಡಿ ಗಾಮ 1498 ಮೇ 28ಕ್ಕೆ ಏನು ಮಾಡ್ತಾನ್ರಿ, ಭಾರತ ದೇಶಕ್ಕೆ ತಲುಪ್ತಾರೆ, ಓಕೆ. ಅದಾದಮೇಲೆ ನೆಕ್ಸ್ಟು ಡಚ್ಚರು ಬರ್ತಾರೆ ರೀ, ಅದಾದಮೇಲೆ ಬ್ರಿಟಿಷರು ಬರ್ತಾರೆ ರೀ, ಅದಾದಮೇಲೆ ಫ್ರೆಂಚರು ಬರ್ತಾರೆ, ಓಕೆ. ಇದು ಕ್ವಶನ್ ಕೇಳ ನೋಡ್ರಿ, ಟ್ರಿಕ್ ಬಂದ್ರಪ್ಪ ಅಂದ್ರೆ PDF ಸೀರಿಯಲ್ ಪ್ರಕಾರ ಪೋರ್ಚುಗೀಸರು, ಡಚ್ಚರು, ಇಂಗ್ಲೀಷರು, ಫ್ರೆಂಚರು PDF ಅಂತ ಅಧ್ಯಯನ ಮಾಡ್ತೀವಲ್ಲ, ಇಲ್ಲಿ ನಡ್ಬರ್ಕೊಮ್ಮೆ ಬ್ರಿಟಿಷರು ಬರ್ತಾರೆ, ಓಕೆನಾ. ನಾವು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ನೋಡಬೇಕಾಗಿರೋದು ನಾವು ಇವತ್ತು ನಮ್ಮ ಸ್ಟೋರಿಯಲ್ಲಿ ಬ್ರಿಟಿಷರ ಬಗ್ಗೆ. ಯಾರ್ರೀ, ಬ್ರಿಟಿಷರ ಬಗ್ಗೆ ನೋಡ್ರಿ. ಒಂದನೇ ರಾಣಿ ಅಂದರೆ ರಾಣಿ ಎಲಿಜಬೆತ್ ಏನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ, ರಾಣಿಯವರು ಬ್ರಿಟಿಷಲ್ಲಿ ಅನೇಕ ಕಂಪ್ನಿಗಳು ಇರ್ತಾವ್ರಿ, ಆದರೆ ಅವರು ಈಸ್ಟ್ ಇಂಡಿಯಾ ಕಂಪ್ನಿಗೆ ಏನು ಮಾಡ್ತಾರೆ, ಪರ್ಮಿಷನ್ ಕೊಡ್ತಾರೆ. ಯಾವಾಗಂದ್ರೆ 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿಗೆ ಪರ್ಮಿಷನ್ ಕೊಟ್ರ, ಆದರೆ ಅವರು ಭಾರತ ದೇಶಕ್ಕೆ ಬರೋದು 1608ರಲ್ಲಿ. 1608ರಲ್ಲಿ ಬ್ರಿಟಿಷರ ವಿಲಿಯಂ ಹಾಕಿನ್ಸ್ ಏನು ಮಾಡ್ತಾನೆ, ಜಹಾಂಗೀರ್ನ ಕೋಟೆಗೆ ಬರ್ತಾನೆ. ಜಹಾಂಗೀರ್ನ ರಾಜನ ಆಸ್ಥಾನಕ್ಕೆ ಬಂದು ಏನು ಮಾಡ್ತಾನೆ ಅಂದ್ರಪ್ಪ ಅಂದ್ರೆ ಪರ್ಮಿಷನ್ ಕೇಳ್ತಾನೆ. ಜಹಾಂಗೀರ್ ಅವರು 1613ರಲ್ಲಿ ಅವನಿಗೆ ಸೂರತ್ನಾಗ ಏನು ಮಾಡಿ ಬಿಸ್ನೆಸ್ ಮಾಡಂತಂದೇಳಿ ಪರ್ಮಿಷನ್ ಕೊಡ್ತಾರೆ. ಈ ಸೂರತ್ನ ಯಾಕೆ ಚಾಯ್ಸ್ ಮಾಡ್ತಾರೆ ಅಂದ್ರಪ್ಪ ಅಂದ್ರೆ, ನೋಡಿರಿ ಸೂರತ್ ಎಲ್ಲಿ ಅಂತ ನಿಮ್ಗೆ ಗೊತ್ತಿರ್ತೈತಿ. ನಮ್ಮ ಒಂದು ಗುಜರಾತ್ ಇಲ್ಲಿ ಅಂದ್ರಪ್ಪ ಅಂದ್ರೆ ಇಲ್ಲಿ ಸೂರತ್ ಬರುತ್ತೆ. ಸೊ ಅವ್ರಿಗೆ ಯುರೋಪ್ ದೇಶ ಇಲ್ಲೈತಲ್ಲ, ಸೊ ಅವ್ರು ಬಂದ್ರಪ್ಪ ಅಂದ್ರೆ ಈಸಿಯಾಗಿ ವ್ಯಾಪಾರ ಮಾಡಬಹುದು ಅಂತಂದೇಳಿ ಉದ್ದೇಶ ಇಟ್ಕೊಂಡು ಅವರು ಸ್ಟಾರ್ಟಿಂಗ್ ಏನು ಮಾಡ್ತಾರೆ, ಸೂರತ್ನಾಗ ಪರ್ಮಿಷನ್ ತೊಗೊತಾರೆ. ಇಲ್ಲಿ ಏನು ಮಾಡೋದಂದ್ರಪ್ಪ ಅಂದ್ರೆ ಭಾರತದಲ್ಲಿರ್ತಕ್ಕಂತಹ ವಸ್ತುಗಳನ್ನು ಪರ್ಚೇಸ್ ಮಾಡಿ ಅವ್ರೇನು ಮಾಡ್ಬೇಕ್ರಿ, ಜಸ್ಟ್ ಅದನ್ನು ನಮ್ಮ ಒಂದು ಯುರೋಪ್ ದೇಶಕ್ಕೆ ಸಾಗಾಣಿಕೆ ಮಾಡ್ಬೇಕಂತಂದೇಳಿ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವರು ಸೂರತ್ನಲ್ಲಿ ಪರ್ಮಿಷನ್ ಕೇಳ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥ ಥಾಮಸ್ ರೋ ಏನು ಮಾಡ್ತಾರೆ ಅಂದ್ರೆ 1615ರಿಂದ 1618ರಲ್ಲಿ ಅನೇಕ ಜಾಗದಲ್ಲಿ ತಮ್ಮ ಒಂದು ಫ್ಯಾಕ್ಟ್ರಿನ ಏನು ಮಾಡ್ತಾರೆ, ತೆಗಿಯೋಕೆ ಪರ್ಮಿಷನ್ ಕೇಳ್ತಾರೆ. ಫ್ಯಾಕ್ಟ್ರಿ ಅಂದ್ರಪ್ಪ ಅಂದ್ರೆ ಅದೇ ರೀ ಹೇಳಿದ್ನೆಲ್ಲ ನಾನು, ಒಂದು ಕಡೆಯಿಂದ ಇನ್ನೊಂದು ಕಡೆ ಏನು ಮಾಡಬೇಕು, ಫಸ್ಟ್ ಏನು ಮಾಡಬೇಕು, ಭಾರತ ದೇಶದಲ್ಲಿ ವಸ್ತುಗಳನ್ನು ಖರೀದಿ ಮಾಡ್ಬೇಕು ರೀ.
ಆ ಒಂದು ಪರ್ಚೇಸ್ ಮಾಡಿದಂಥ ವಸ್ತುಗಳನ್ನ ಏನು ಮಾಡಬೇಕು, ಸಮುದ್ರಯಾನದ ಮುಖಾಂತರ ಯುರೋಪ್ ದೇಶಕ್ಕೆ ಸಾಗಾಣಿಕೆ ಮಾಡೋಕ್ಕೆ ನಾವೇನು ಕರಿತೀವಿ, ಫ್ಯಾಕ್ಟ್ರಿ ಅಂತ ಕರಿತೀವಿ. ಅವಾಗಿನ ಕಾಲಕ್ಕೆ ಹಂಗಿತ್ರಿ. ಓಕೆನಾ. ಈಸ್ಟ್ ಇಂಡಿಯಾ ಕಂಪ್ನಿಯಲ್ಲಿ ಅಂದರೆ ಈಸ್ಟ್ ಇಂಡಿಯಾ ಕಂಪ್ನಿಯನ್ನು ನಮ್ಮ ಒಂದು ಭಾರತ ದೇಶದಲ್ಲಿ ಈ ಬಿಸ್ನೆಸ್ ಮಾಡ್ತಿದ್ದಲ್ರಿ, ಅದಕ್ಕೆ 2 ಕಾನ್ಸೆಪ್ಟ್ ಇತ್ತು ರೀ. ಫಸ್ಟ್ ಆಫ್ ಆಲ್ ಏನಿತ್ತು ರೀ, ಕಾಂಪಿಟೇಷನ್ ಇತ್ತು ನಮ್ಮ ಒಂದು ಭಾರತ ದೇಶದಲ್ಲಿ. ಯಾಕಂದ್ರಪ್ಪ ಅಂದ್ರೆ ಇವ್ರ ಥರನ ಫ್ರೆಂಚರಿದ್ದರು, ಡಚ್ಚರಿದ್ದರು, ಪೋರ್ಚುಗೀಸರಿದ್ದರು. ಹೇಗಾದರೂ ಮಾಡಿ ಇವ್ರನ್ನ ನಾವು ಹೊಡೆದಾಕ್ಬೇಕು ಅನ್ನೋದು ಇವ್ರ ತಲೆಯಾಗಿತ್ತು ರೀ, ಯಾರು ಈಸ್ಟ್ ಇಂಡಿಯಾ ಕಂಪ್ನಿಗೆ. ಓಕೆನಾ. ಅದೇ ರೀತಿಯಾಗಿ ನಮ್ಮ ಒಂದು ದೇಶೀಯ ರಾಜರನ್ನ ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ಬೇಕು ಅನ್ನೋದು ಹೇಳಿ ಇವ್ರ ತಲೆಯಾಗಿತ್ತು ರೀ, ಯಾರಿಗೆ, ಈಸ್ಟ್ ಇಂಡಿಯಾ ಕಂಪ್ನಿಗೆ. ನೆಕ್ಸ್ಟು ಔರಂಗಜೇಬನ ಮರಣ ಹೊಂದೋವರೆಗೂ ಕೂಡ ಇವರು ಗಪ್ ಚುಪ್ ಏನೂ ಮಾಡ್ತಿರಲ್ರಿ. ಕೇವಲ ಬಿಸ್ನೆಸ್ ಮಾಡೋದು, ಅಲ್ಲಿ ಬರ್ತಕ್ಕಂಥ ಪ್ರಾಫಿಟ್ನ ಕೌಂಟ್ ಮಾಡೋದು, ರಾಜಾಗ ಟ್ಯಾಕ್ಸ್ ಕೊಡೋದು, ಇಷ್ಟ ಇರ್ತೈತೆ ರೀ ಅವ್ರ ಕೆಲಸ. ಯಾಕಂದ್ರಪ್ಪ ಅಂದ್ರೆ ಔರಂಗಜೇಬು ಅಷ್ಟು ಅವ್ರನ್ನ ಕಂಟ್ರೋಲ್ ಇಟ್ಕೊಂಡಿರ್ತಾರೆ ರೀ. ಔರಂಗಜೇಬ್ ಯಾವಾಗ ಔರಂಗಜೇಬ 1707 ಮರಣ ಹೊಂತನಲ್ರಿ, ಅವಾಗ ಇವ್ರ ಆಟ ಶುರುವಾಗತ್ತೆ ರೀ. ಯಾರಾಟ ಶುರುವಾಗುತ್ತಾ, ಈಸ್ಟ್ ಇಂಡಿಯಾ ಕಂಪ್ನಿ, ನಾಟ್ ಬ್ರಿಟಿಷರು. ಯಾಕಂದ್ರೆ ಇಲ್ಲಿ ಡೈರೆಕ್ಟ್ ಬ್ರಿಟಿಷರು ಇರಲ್ಲ. ಈಸ್ಟ್ ಇಂಡಿಯಾ ಕಂಪ್ನಿಗೆ ಪರ್ಮಿಷನ್ ಕೊಟ್ಟು ಏನು ಮಾಡಿರ್ತೀವಿ ಅಂದ್ರಪ್ಪ ಅಂದ್ರೆ ನಾವು ಆಳ್ವಿಕೆ ಮಾಡೋಕೆ, ವ್ಯಾಪಾರ ಮಾಡೋಕೆ ಕಳಿಸಿರ್ತೀವಿ ರೀ, ಆಳ್ವಿಕೆ ಮಾಡೋಕೆ ಕಳಿಸಿರಲ್ಲ ಬ್ರಿಟಿಷರು. ಆದ್ರೆ ಇವರು ಅತಿ ಹೆಚ್ಚು ಲಾಭಕ್ಕೋಸ್ಕರ ಲಾಭ ಮಾಡೋಕೆ ಏನೇನು ಮಾಡಬೇಕು ಎಲ್ಲ ಮಾಡ್ತಾರೆ. ಯಾರ್ರೀ, ಈಸ್ಟ್ ಇಂಡಿಯಾ ಕಂಪ್ನಿ. ಓಕೆ, ಬ್ರಿಟಿಷರಲ್ರಿ. ನೆಕ್ಸ್ಟ್ ಏನಾಗುತ್ತೆ ಅಂದ್ರಪ್ಪ ಅಂದ್ರೆ, ಯಾವಾಗ ಮೊಘಲರ ರಾಜ ಔರಂಗಜೇಬ ಮರಣ ಹೊಂತನಲ್ಲ, ಔರಂಗಜೇಬನಕ್ಕಿಂತ ಮುಂಚೆ ಮೊಘಲರು ಏನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ಇಡೀ ಭಾರತ ದೇಶವನ್ನು ಏನು ಮಾಡ್ತಾರೆ, ಆಳ್ವಿಕೆ ಮಾಡ್ತಿರ್ತಾರೆ. ಅದರಲ್ಲಿಯೂ ಬಂಗಾಳ, ಅವಧ್, ಹೈದರಾಬಾದು ಈ 3 ಸಂಸ್ಥಾನಗಳು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತವ್ರಿ. ಯಾಕಂದ್ರಪ್ಪ ಅಂದ್ರೆ ಬ್ರಿಟಿಷರು ತಮ್ಮ ರಾಜಕೀಯದ ಬೇಳೆ ಬೇಯಿಸ್ಕೊಳ್ಳೋದು ಈ 3 ಪ್ಲೇಸ್ನಾಗ ರೀ. ಫಸ್ಟ್ ಅವರೆಲ್ಲಿ ಟ್ರೈ ಮಾಡ್ತಾರೆ, ಬಂಗಾಳದಲ್ಲಿ ಟ್ರೈ ಮಾಡ್ತಾರೆ. ಓಕೆನಾ. ಅಂದ್ರೆ ರಾಜಕೀಯದಲ್ಲಿ ಏನೋ ನೀವು ಹೋಗ್ಬೇಕಲ್ರಿ, ಅವ್ರಿಗೆ ಪಾಲ್ಗೊಳ್ಬೇಕಲ್ರಿ. ರಾಜಕೀಯ ಎಲ್ಲಿದ್ದು ಸ್ಟಾರ್ಟ್ ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ಬಂಗಾಳ, ಅವಧ್, ಹೈದರಾಬಾದ್. ಓಕೆ ನೋಡ್ರಿ, 1707 ಯಾರು ಮರಣ ಹೊಂತಾರ್ರಿ, ಔರಂಗಜೇಬ ಮರಣ ಹೊಂತಾನ. ಇವಾಗ ಬ್ರಿಟಿಷರಿಗೆ ಅಂದರೆ ಈಸ್ಟ್ ಇಂಡಿಯಾ ಕಂಪ್ನಿಗೆ ಹೇಳಿರಲ್ಲ, ಕೇಳಿರಲ್ಲ. ಅವ್ರದ್ದು ಆಡಿದ್ದ ಆಟ ಆಗತ್ತ, ಹೆಂಗಾರ ಮಾಡಿ ಒಂದು ಸರಿಯಾದ ಟೈಮ್ ಅಂತಂದೇಳಿ ಈಸ್ಟ್ ಇಂಡಿಯಾ ಕಂಪ್ನಿ ಏನು ಮಾಡುತ್ತಾ, ನಮ್ಮ ಒಂದು ರಾಜರಲ್ಲಿ ಅಥವಾ ರಾಜಕೀಯದಲ್ಲಿ ಆಡಳಿತ ಮಾಡ್ಬೇಕಂತಂದೇಳಿ ಆಸೆ ಉಟ್ಕೊಳ್ತೈತ್ರಿ. ಈ 1707ರಿಂದ 1857 ನಮ್ಮ ಏನು ಪ್ರಥಮ ಸ್ವಾತಂತ್ರ್ಯ ಸಂಘ ಮಾಡಿದೈತಲ್ಲ, ಅಂದ್ರೆ 150 ವರ್ಷಗಳ ನಡಬರ್ಕ್ ಏನಾಗುತ್ತೆ ಅಂದ್ರೆ ಒಟ್ಟು 12 ಮೊಘಲ ರಾಜರು ಏನು ಮಾಡ್ತಾರೆ, ತಮ್ಮ ಒಂದು ಆಳ್ವಿಕೆಯನ್ನು ಶುರು ಮಾಡ್ತಾರೆ. ಎಷ್ಟು ವರ್ಷದಾಗ, ಕೇವಲ 150 ವರ್ಷದಲ್ಲಿ 12 ರಾಜರು ಎಕ್ಸ್ಚೇಂಜ್ ಆಗ್ತಿರ್ತಾರೆ ಇಲ್ಲಿ. ಅಷ್ಟು ವೀಕ್ ಇತ್ತಂತ ಆ ಟೈಮ್ನಾಗ, ಅಷ್ಟು ವೀಕ್ ಇರ್ತಕ್ಕಂಥ ಆಳ್ವಿಕೆ ಬಂತಂತ ಅರ್ಥ ಇದು. ಯಾವಾಗ 1707 ಯಾರು ಡೆತ್ ಆದ್ರಿ, ಔರಂಗಜೇಬ ಡೆತ್ ಆದ. ಇವಾಗ ಒಂದು ಸ್ವಲ್ಪ ಬರ್ರಿ ನಮ್ಮ ಸ್ಟೋರಿಗೆ ಬರ್ರಿ. ಇವಾಗ ನಮ್ಮ ಒಂದು ರಿಯಲ್ ಸ್ಟೋರಿ ಸ್ಟಾರ್ಟ್ ಆಯಿತು. 1707 ಔರಂಗಜೇಬ ಮರಣ ಹೊಂದಿದ ತಕ್ಷಣ ಈಸ್ಟ್ ಇಂಡಿಯಾ ಕಂಪ್ನಿಗೆ ಒಂದು ಒಳ್ಳೆ ಅಪಾರ್ಚುನಿಟಿ, ಇನ್ನೇನು ನಮ್ಮನ್ನ ಯಾರೂ ಟಚ್ ಮಾಡೋಕ್ಕಾಗಲ್ಲ, ನಾವು ಈಸಿಯಾಗಿ ಸರ್ವೈಲ್ ಆಗ್ಬೋದು ಅಂತಂದೇಳಿ ಏನು ಮಾಡ್ತಾರೆ ರೀ ಅವರು, ಒಂದೊಂದ ರಾಜಕೀಯವಾಗಿ ಪಾಲ್ಗೊಳ್ತಾರ. ನೆಕ್ಸ್ಟು ಅವರ ಕಾಂಪಿಟೇಟರ್ ಇರ್ತಾರಲ್ಲ, ಅವರಿಗೆ ತಮ್ಮದೇ ಆಗಿರ್ತಕ್ಕಂಥ ಬಿಸ್ನೆಸ್ ಸ್ಟ್ಯಾಟಿಕ್ ಮುಖಾಂತರ ಅವ್ರಿಗೂ ಕೂಡ ಮೂಲೆ ಗುಂಪು ಮಾಡುವಂಥ ಪ್ರಯತ್ನ ಮಾಡ್ತಿರ್ತಾರೆ. ನೋಡ್ರಿ, 1707 ಔರಂಗಜೇಬ್ ಮರಣ ನಂತರ ಕೇವಲ 10 ವರ್ಷದಲ್ಲಿ ಏನು ಮಾಡ್ತಾರೆ ಅವರು, 1717 10 ವರ್ಷದಲ್ಲಿ ಏನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ಫಾರೂಕ್ ಸೇರ್ ಏನು ಮಾಡ್ತಾನೆ, ಬಂಗಾಳದಲ್ಲಿ ಉಚಿತವಾಗಿ ನೀವು ಟ್ಯಾಕ್ಸ್ ಫ್ರೀಯಾಗಿ ನೀವು ವ್ಯಾಪಾರ ಮಾಡಿರಿ ಅಂತಂದೇಳಿ ಪರ್ಮಿಷನ್ ಕೊಡ್ತಾನೆ. ಅವ್ರು ಏನು ಮಾಡ್ತಾನೆ, ಆ ಒಂದು ಉಚಿತವಾಗಿ ಟ್ಯಾಕ್ಸ್ ರಾಜರಿಗೆ ಯಾವುದೇ ರೀತಿಯಾಗಿರ್ತ ಟ್ಯಾಕ್ಸ್ ಕಟ್ಟದೆ ವ್ಯಾಪಾರ ಮಾಡ್ತಾರೆ. ಕಸ್ಟಮ್ ಡ್ಯೂಟಿ ಅಂತ ಕರಿತೀವಿ ನಾವು. ಓಕೆನಾ. ಅದಕ್ಕೆ ಏನಂತ ಕರಿತೀವಿ, ದಸ್ತಕಗಳಂತ ಕರಿತಿದ್ರು. ಏನ್ರಿ, ದಸ್ತಕಗಳು.
ಬಂಗಾಳದಲ್ಲಿ ಯಾರು ಇರ್ತಾರೆ ಅಂದ್ರಪ್ಪ ಅಂದ್ರೆ ಮುರ್ಷಿದ್ ಅಲಿ ಖಾನ್ ಇರೋವರೆಗೂ ಕೂಡ ದಸ್ತಕಗಳು ಫುಲ್ಲು ಕಂಟ್ರೋಲ್ ಮಾಡ್ತಿರ್ತಾನ್ರಿ. ಯಾರ್ರಿ? ಮುರ್ಷಿದ್ ಅಲಿ ಖಾನ್. ನೆಕ್ಸ್ಟ್ ಅಲಿವರ್ದಿ ಖಾನ್ ಬರ್ತಾನ, ಅವಾಗೂ ಕೂಡ ದಸ್ತಕಗಳ ಬಳಕೆ ಕಂಟ್ರೋಲ್ನಾಗ ಇರ್ತೈತಿ. ಯಾವಾಗ ಸಿರಾಜುದ್ದೌಲಾ ಬರ್ತಾನೆ ನೋಡ್ರಿ, ಸಿರಾಜುದ್ದೌಲಾ ಬಂದ ತಕ್ಷಣ ಈ ಒಂದು ದಸ್ತಕಗಳೇನು ಮಾಡ್ತಾರೆ, ಬ್ರಿಟಿಷರು ಫಾರೂಕ್ಸಿಯಾರ್ ಕೊಟ್ಟಿದ್ದು ಕೇವಲ ಈಸ್ಟ್ ಇಂಡಿಯಾ ಕಂಪ್ನಿಗೆ ನೀವೇನು ಮಾಡಿರಿ, ಕಸ್ಟಮ್ ಡ್ಯೂಟಿ ಕಟ್ಟದೆ ಫ್ರೀಯಾಗಿ ಬಿಸ್ನೆಸ್ ಮಾಡಿರಿ ಅಂತಂದು ಹೇಳಿ ಫಾರೂಕ್ಸಿಯಾರ್ ಕೊಟ್ರ. ಇವ್ರೇನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ಇಲ್ಲಿ ಮಿಸ್ಯೂಸ್ ಮಾಡ್ಕೊಂತ ಹೇಳ್ರಿ. ಯಾರು? ನಮ್ಮ ಬ್ರಿಟಿಷರು ಮತ್ತು ಈಸ್ಟ್ ಇಂಡಿಯಾ ಕಂಪ್ನಿ ಏನು ಮಾಡ್ತದೆ, ದಸ್ತಕಗಳನ್ನು ಮಿಸ್ಯೂಸ್ ಮಾಡ್ಕೊಂತೈತಿ. ಓಕೆ, ಇಲ್ಲಿ ಫ್ರೀಯಾಗಿ ಮಾರಾಟ ಮಾಡಿ ಉಳಿದಂಥ ಈಸ್ಟ್ ಇಂಡಿಯಾ ಕಂಪ್ನಿ ಬಿಟ್ಟು ಉಳಿದಂಥ ಬ್ರಿಟಿಷರು ಏನು ಮಾಡ್ತಾರೆ, ದಸ್ತಕಗಳ ದುರ್ಬಳಕೆ ಏನು ಮಾಡ್ತಾರೆ. ಈ ದುರ್ಬಳಕೆ ಮಾಡಿದಂತಹ ದುರ್ಬಳಕೆಯನ್ನು ಕಂಡಂಥ ಏನು ಮಾಡ್ತಾನೆ ನಮ್ಮ ಸಿರಾಜುದ್ದೌಲಾ, ಇದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಇದೇ ರೀತಿಯಾಗಿ ಆದ್ರಪ್ಪ ಅಂದ್ರೆ ನಮ್ಮ ಒಂದು ರಾಜ್ಯದ ಬೊಕ್ಕಸ ಕಡಿಮೆ ಆಗುತ್ತಂತಂದು ಹೇಳಿ ಏನು ಮಾಡ್ತಾರೆ, 1757ರಲ್ಲಿ ನಮ್ಮ ಒಂದು ಸಿರಾಜುದ್ದೌಲನ್ ಏನು ಮಾಡ್ತಾರೆ ಇವರು ಬ್ರಿಟಿಷರು, ಅಲ್ಲಿ ಮೀರ್ ಜಾಫರ್ ಬರ್ತಾನ, ಮೀರ್ ಖಾಸಿಮ್ ಬರ್ತಾನ, ಅವರ ಒಂದು ಸಹಾಯದಿಂದ ಏನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ಪ್ಲ್ಯಾನ್ ಹಾಕಿ ಏನು ಮಾಡ್ತಾರೆ, ಪ್ಲಾಸಿ ಕದನದಲ್ಲಿ ಏನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ಸಿರಾಜುದ್ದೌಲನ್ನ ಸೋಲಿಸ್ತಾರೆ. ಓಕೆ, ಇದು ಸಂಕ್ಷಿಪ್ತವಾಗಿ ಸ್ಟೋರಿ ಹೇಳಕತ್ತೀನಲ್ಲ, ಸ್ಟೋರಿ ಥ್ರೋನ ತಿಳ್ಕೊಳ್ರಿ. ಇಲ್ಲಿ ಮೀರ್ ಜಾಫರ್ ಯಾರು, ಮೀರ್ ಖಾಸಿಮ್ ಯಾರು, ಇಲ್ಲಿ ಬರ್ತಕ್ಕಂಥ ಸೇನಾನಿಗಳು ಯಾರು, ಅವೆಲ್ಲ ನೆಕ್ಸ್ಟ್ ಪಾರ್ಟಲ್ಲಿ ಬರ್ತಾ. ಇವಾಗ ಜಸ್ಟ್ ನೀವೇನು ತಿಳ್ಕೊಬೇಕಂದ್ರೆ ಸ್ಟೋರಿ ಯಾವ ರೀತಿಯಾಗಿ ಹೊಂಟೈತಿ ಅದನ್ನಷ್ಟೇ ನೀವು ತಿಳ್ಕೊಳ್ರಿ. ಓಕೆನಾ? ನೋಡಿರಿ, ಪ್ಲಾಸಿ ಕದನ ಎದಕ್ಕಾದ ಗೊತ್ತಾ? ಪ್ಲಾಸಿ ಕದನ ಆಗಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಯಾವುದ್ರಿ? ನಮ್ಮ ದಸ್ತಕಗಳು ಯಾರು ಕೊಟ್ಟಿರ್ತಾರೆ? ಫಾರೂಕ್ಸಿಯಾರ್ ಕೊಟ್ಟಿರ್ತಾನೆ. ಈ ದಸ್ತಕಗಳು ಏನು ಮಾಡ್ತಾರೆ ಅಂದ್ರಪ್ಪ, ಫ್ರೀ ಟ್ಯಾಕ್ಸ್, ಕಸ್ಟಮ್ ಡ್ಯೂಟಿ ಟ್ಯಾಕ್ಸ್. ನೋಡಿರಿ, ಫಸ್ಟ್ ಏನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ಬ್ರಿಟಿಷರು ಯಾವಾಗ ವ್ಯಾಪಾರ ಮಾಡ್ತಿದ್ರಲ್ಲ ಅಂದ್ರೆ ಇದು ಒಂದು ದಸ್ತಕಗಳು ಸಿಗೋದಕ್ಕಿಂತ ಮುಂಚೆ ರಾಜರಿಗೆ ಏನು ಮಾಡ್ತಿದ್ರು, ಕಸ್ಟಮ್ ಡ್ಯೂಟಿ ಪೇ ಮಾಡ್ತಿದ್ರು ಅಥವಾ ಟ್ಯಾಕ್ಸ್ ಪೇ ಮಾಡ್ತಿದ್ರು. ಯಾವಾಗ ಫಾರೂಕ್ಸಿಯಾರ್ ದಸ್ತಕಗಳನ್ನು ಕೊಟ್ಟನಲ್ಲ, ಅವಾಗ ಬಂಗಾಳದಲ್ಲಿ ಬಂಗಾಳದಲ್ಲಿ ಅವ್ರು ಏನು ಮಾಡ್ತಾರೆ, ಫ್ರೀಯಾಗಿ ನೀನು ವ್ಯಾಪಾರ ಮಾಡು ಅಂತಂದೇಳಿ ಫಾರೂಕ್ಸಿಯಾರ್ ದಸ್ತಕಗಳನ್ನು ಕೊಟ್ಬಿಟ್ಟ. ಯಾರಿಗೆ? ಈಸ್ಟ್ ಇಂಡಿಯಾ ಕಂಪ್ನಿಗೆ. ಮುರ್ಷಿದ್ ಅಲಿ ಖಾನು, ಅಲಿವರ್ದಿನ್ ಖಾನು ಅವೇನು ಮಾಡ್ತಾರೆ, ಆರಾಮ್ಸೆ ಅವನ್ನ ಮಿಸ್ಯೂಸ್ ಆಗದೆ ಇರೋಂಗೆ ಕಂಟ್ರೋಲ್ ಮಾಡ್ತಾರೆ. ಆದ್ರೆ ಸಿರಾಜುದ್ದೌಲನ ಕಾಲದಲ್ಲಿ ಏನು ಮಾಡ್ತೈತೆ ಅಂದ್ರಪ್ಪ ಅಂದ್ರೆ ಆ ದಸ್ತಕಗಳ ಬಳಕೆ ದುರ್ಬಳಕೆ ಸ್ಟಾರ್ಟ್ ಆಗ್ತಾವೆ. ಕಾರಣ ಏನಂದ್ರೆ ಈಸ್ಟ್ ಇಂಡಿಯಾ ಕಂಪ್ನಿಗೆ ನೀಡಿದಂತಹ ಆ ಒಂದು ದಸ್ತಕಗಳನ್ನ ಏನು ಮಾಡ್ತಾರೆ ರೀ ಅವರು, ಈಸ್ಟ್ ಇಂಡಿಯಾ ಕಂಪ್ನಿ ಬಿಟ್ಟು ಉಳಿದಂತಹ ಪ್ರಜೆಗಳಿಗೆ ಅಥವಾ ಉಳಿದಂತಹ ಬ್ರಿಟಿಷರಿಗೆ ಅವನು ಮಾರಾಟ ಮಾಡಿ ಅವನೇನು ಮಾಡ್ತಾರೆ, ಅದರ ಒಂದು ಟ್ಯಾಕ್ಸ್ನ ರಾಜರ ಬೊಕ್ಕಸಕ್ಕೆ ಕಟ್ಟದೇ ಇರೋವಂಗೆ ಮಾಡ್ತಾರೆ. ಅವಾಗ ರಾಜಗ ಸಿಟ್ಟಾಗಿ ಏನು ಮಾಡ್ತೈತಿ, 1757ರಲ್ಲಿ ಪ್ಲಾಸಿ ಕದನ ಸ್ಟಾರ್ಟ್ ಆಗತ್ತೆ ರೀ. ಸಂಕ್ಷಿಪ್ತವಾಗಿ ಇಷ್ಟ ತಿಳ್ಕೊಳ್ರಿ ನೀವು, 1757ರಲ್ಲಿ ಪ್ಲಾಸಿ ಕದನ ನಡಿತೈತಿ. ಪ್ಲಾಸಿ ಕದನ ಯಾರ ಮಧ್ಯೆ ನಡಿತೈತಿ ರೀ? ಸಿರಾಜುದ್ದೌಲಾ ಮತ್ತು ಈಸ್ಟ್ ಇಂಡಿಯಾ ಕಂಪ್ನಿ ಮಧ್ಯೆ ಪ್ಲಾಸಿ ಕದನ ನಡಿತೈತಿ. ಈ ಪ್ಲಾಸಿ ಕದನದಲ್ಲಿ ಸಿರಾಜುದ್ದೌಲಾ ಸೋಲ್ತಾನ್ರಿ, ಬ್ರಿಟಿಷರು ಗೆಲ್ತಾರ. ಇದು ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರು ಭಾರತ ದೇಶದಲ್ಲಿ ರಾಜಕೀಯವಾಗಿ ಒಂದು ಪಾದಾರ್ಪಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕದನ ಬಂದ್ರೆ ಪ್ಲಾಸಿ ಕದನ ರೀ. ಇಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಯಾವುದೇ ರೀತಿಯಾಗಿ ಮಿಲ್ಟ್ರಿ ಪವರ್ ಇರಲ್ರಿ ಇಲ್ಲಿ ಬ್ರಿಟಿಷರಿಗೆ. ಅವರೇನು ಮಾಡ್ತಾರೆ, ರಾಜಿಂದ ಅಂದ್ರೆ ನಿಜಾಮುಂದ ಮಿಲ್ಟ್ರಿ ತಗೊಂಡು ಅವರು ಸೈನ್ಯಾಧಿಪತಿಗಳನ್ನ ಡೀಲ್ ಬಗೆಹರಿಸ್ಕೊಂಡು ಯುದ್ಧನ ಗೆಲ್ತಾರೆ. ಇಲ್ಲಿ ಯಾರು ಬರ್ತಾರೆ, ಏನು ಮಾಡ್ತಾರೆ ಅದನ್ನು ನೆಕ್ಸ್ಟ್ ಹೇಳ್ತೀನಿ ರೀ. ಜಸ್ಟ್ ಇಷ್ಟು ತಿಳ್ಕೊಳ್ರಿ ನೀವು. ಓಕೆ, ನೆಕ್ಸ್ಟ್ ನೋಡ್ರಿ, 1757ರಲ್ಲಿ ಪ್ಲಾಸಿ ಕದನ ಯಾರ್ಯಾರ ಮಧ್ಯೆ ನಡೀತೈತಿ? ಸಿರಾಜುದ್ದೌಲಾ ಮತ್ತು ಬ್ರಿಟಿಷರ ಮಧ್ಯೆ ನಡೀತೈತಿ. ಬ್ರಿಟಿಷರು ಸಿರಾಜುದ್ದೌಲನನ್ನು ಕೆಲವೊಂದಿಷ್ಟು ತಂತ್ರಗಾರಿಕೆಯನ್ನು ಮಾಡಿ ಸಿರಾಜುದ್ದೌಲನ ಸೇನಾನಿಗಳನ್ನು ಡೀಲ್ ಬಗೆಹರಿಸ್ಕೊಂಡು ಏನು ಮಾಡ್ತಾರೆ, ಈ ಒಂದು ಪ್ಲಾಸಿ ಕದನದಲ್ಲಿ ಗೆಲ್ತಾರೆ. ಇಲ್ಲಿ ಯಾವುದೇ ರೀತಿಯಾಗಿ ತಮ್ಮದೇ ಆಗಿರ್ತಕ್ಕಂತಹ ಸೈನ್ಯವನ್ನು ಹೊಂದಿರಲ್ಲ ಬ್ರಿಟಿಷರು. ಆದರೆ ನವಾಬನ ಸೈನ್ಯವನ್ನು ಉಪಯೋಗ ಮಾಡಿಕೊಂಡು ನವಾಬನ ಸೈನಿಕರನ್ನ ಅಧಿಕಾರದ ಆಸೆ ತೋರಿ ಇಲ್ಲೇನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ಪ್ಲಾಸಿ ಕದನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವರು ರಾಜಕೀಯದಲ್ಲಿ ಇಂಟರ್ಫಿಯರ್ ಆಗೋಕ್ಕೆ ಪ್ಲಾಸಿ ಕದನ ಮೋಸ್ಟ್ ಇಂಪಾರ್ಟೆಂಟ್ ಕಾರಣ ಆಗತ್ತೆ ರೀ. ಓಕೆನಾ? ಈ ಪ್ಲಾಸಿ ಕದನದಲ್ಲಿ ಗೆದ್ದು ಅವ್ರೇನು ಮಾಡ್ತಾರೆ, ತಮಗೆ ಯಾರು ಇಷ್ಟ ಆಗ್ತಾರಲ್ಲ ಆ ನವಾಬನ್ನು ಬಂಗಾಳದ ನವಾಬನ್ನಾಗಿ ನೇಮಕ ಮಾಡ್ತಾರೆ. ಅವಾಗ ಫಸ್ಟ್ ಮೀರ್ ಜಾಫರ್
ನವಾಬ್ ಆಗ್ತಾನೆ ರೀ. ಮೀರ್ ಜಾಫರು ಬ್ರಿಟಿಷರು ಕೇಳಿದಷ್ಟು ಹಣ ಕೊಡುವಷ್ಟು ಅವ್ರ ಸಾಮರ್ಥ್ಯ ಇದ್ದಿದ್ದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಮೀರ್ ಖಾಸಿಮನ್ನ ಅವ್ನು ಇಳಿಸಿ ಮೀರ್ ಖಾಸಿಮನ್ನ ಬಂಗಾಳ ನವಾಬನನ್ನು ಮಾಡ್ತಾರೆ. ಬಂಗಾಳ ನವಾಬನಾದ ಮೀರ್ ಖಾಸಿಮ್ ಏನು ಮಾಡ್ತಾರೆ ರೀ, ಸ್ವಲ್ಪ ದಿನ ಬ್ರಿಟಿಷ್ ಹೇಳ್ದಂಗೆ ಕೇಳ್ತಾನೆ. ಆದರೆ ಅವನಿಗೆ ಪರಿಪೂರ್ಣವಾಗಿ ಹೇಳ್ದಂಗೆ ಕೇಳೋಕ್ಕಾಗಲ್ಲ. ಅವನು ಸ್ವಲ್ಪ ಸ್ವತಂತ್ರವಾಗಿ ಆಳ್ವಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಸ್ಟಾರ್ಟ್ ಆಗಿದ್ದೆ ಬಕ್ಸರ್ ಕದನ. ಬಕ್ಸರ್ ಕದನ ಯಾವ ನಡೀತೈತೆ ರೀ, 1764ರಲ್ಲಿ ಯಾರ್ಯಾರ ಮಧ್ಯೆ, ಮೀರ್ ಖಾಸಿಮ್ ಮತ್ತು ಬ್ರಿಟಿಷರ ಮಧ್ಯೆ ಬಕ್ಸರ್ ಕದನ ನಡೀತೈತಿ. ಬಕ್ಸರ್ ಕದನ ನಡೆದಾಗ ಆಲ್ರೆಡಿ ಬ್ರಿಟಿಷರು ತಮ್ಮದೇ ಆಗಿರ್ತಕ್ಕಂತಹ ಸ್ವತಂತ್ರ ಸೈನ್ಯವನ್ನು ಹೊಂದಿರ್ತಾರೆ. ಸ್ವತಂತ್ರ ಸೈನ್ಯವನ್ನು ಹೊಂದಿದಂಥ ಬ್ರಿಟಿಷರು ಏನು ಮಾಡ್ತಾರೆ, ಬಂಗಾಳದ ನವಾಬನಾಗಿರ್ತಕ್ಕಂಥ ಮೀರ್ ಖಾಸಿಮನನ್ನು ಸಂಪೂರ್ಣವಾಗಿ ಸೋಲಿಸ್ತಾರೆ. ಓಕೆ, ಇಲ್ಲಿ ಬಂದ್ರಪ್ಪ ಅಂದ್ರೆ ಕೃತಂತ್ರದಿಂದ ನವಾಬನನ್ನು ಸೋಲಿಸಿದ್ರೆ, ಇಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸೈನ್ಯವನ್ನು ಹೊಂದಿ ನವಾಬನನ್ನು ಸಂಪೂರ್ಣವಾಗಿ ಸೋಲಿಸ್ತಾರೆ. ಓಕೆನಾ. ಅದೇ ಟೈಮ್ನಾಗ ಅಂದ್ರೆ ಮಿಡ್ಡಲಲ್ಲಿ 1760 ಏನಾಗುತ್ತೆ ಅಂದ್ರಪ್ಪ ಅಂದ್ರೆ, ಇಲ್ಲಿ ಪ್ಲಾಸ್ಟಿಕ್ ಆದಮೇಲೆ ನವಾಬ ಕೊಟ್ಟಂತಹ ದುಡ್ಡಿನಿಂದ ಅಥವಾ ನವಾಬ ಕೊಟ್ಟಂತಹ ಸ್ವತಂತ್ರದಿಂದ ಅವ್ರು ಏನು ಮಾಡ್ತಾರೆ, ಸಂಗ್ರಹಿಸಿದಂತಹ ಎಲ್ಲ ಆಯುಧಗಳು ಅಥವಾ ತಮ್ಮ ಒಂದು ಆರ್ಥಿಕ ಸಬಲತೆಯಿಂದ ಏನು ಮಾಡ್ತಾರೆ, ನೆಕ್ಸ್ಟ್ ಅವ್ರಿಗೆ ಇರ್ತಕ್ಕಂತಹ ಮೋಸ್ಟ್ ಕಾಂಪಿಟೇಟರ್ ಫ್ರೆಂಚರ್ನ ಹೆಂಗರಿ ಹೊರಗೆ ಹಾಕ್ಬೇಕಲ್ಲ ಅಂತಂದೇಳಿ ವಾಂಡಿವಶ್ ಕದನ ಮುಖಾಂತರ ಅವ್ರ ಫ್ರೆಂಚರ್ನ ವಾಶೌಟ್ ಮಾಡ್ತಾರೆ. ಓಕೆ, ವಾಂಡಿವಶ್ ಕದನ ಯಾರ್ಯಾರ ಮಧ್ಯೆ ನಡೀತೈತೆ ರೀ, 1760ರಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರ ಮಧ್ಯೆ ವಾಂಡಿವಶ್ ಕದನ ನಡೀತೈತಿ. ಓಕೆ, ಇವು ನೋಡ್ರಿ ಮೋಸ್ಟ್ ಇಂಪಾರ್ಟೆಂಟ್ ಇವು ಮೂರೂ ಕದನಗಳು. ಒಂದು ಪ್ಲಾಸಿ ಕದನ, ನೆಕ್ಸ್ಟ್ ವಾಂಡಿವಶ್ ಕದನ, ನೆಕ್ಸ್ಟ್ ಬಕ್ಸರ್ ಕದನ. ಇಷ್ಟು ಅರ್ಥ ಕದನ. ಓಕೆ, ಸ್ವಲ್ಪ ನಾವು ರಿಕಾಲ್ ಮಾಡೋದಾದನಪ್ಪ ಅಂದ್ರೆ ನೋಡ್ರಿ, 16ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ಪರ್ಮಿಷನ್ ಕೊಟ್ಟರೂ ಕೂಡ ಅವರು ವ್ಯಾಪಾರ ಸ್ಟಾರ್ಟ್ ಮಾಡೋದು ಯಾವಾಗ ರೀ, 1608ರಲ್ಲಿ ಯಾರು ಬರ್ತಾರ, ವಿಲಿಯಂ ಹಾಕಿನ್ಸನ್ ಭಾರತ ದೇಶಕ್ಕೆ ಬರ್ತಾನೆ. ಅಲ್ಲಿ ರಾಜ ಇರ್ತಾರೆ, ಜಹಾಂಗೀರ್ ಇರ್ತಾನೆ. ಜಹಾಂಗೀರ್ ಅವ್ರಿಗೆ 1613ರಲ್ಲಿ ಪರ್ಮಿಷನ್ ಕೊಡ್ತಾನೆ. ಪರ್ಮಿಷನ್ ಕೊಟ್ಟ ಮೇಲೆ ಅವ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಿ, ಸೂರತ್ನಲ್ಲಿ. ಹಿಂಗೆ ನಡೀತಿರ್ತೈತ್ರಿ. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಅವರು ರಾಜಕೀಯದಲ್ಲಿ ಮೂಗು ತೋರಿಸಲ್ಲ, ಜಸ್ಟ್ ಬಿಸ್ನೆಸ್ನ ಮಾಡ್ತಿರ್ತಾರೆ. ಮೊಘಲರ ರಾಜ ಯಾರೀ, ಔರಂಗಜೇಬ ಫುಲ್ ಪವರ್ಫುಲ್ ಇರ್ತಾನೆ. ಅದಕ್ಕೋಸ್ಕರ ಅವ್ರು ಯಾವುದೇ ರೀತಿಯಾಗಿ ಇಂಟರ್ಫಿಯರ್ ಆಗಲ್ಲ. ಯಾವಾಗ 1707ರಲ್ಲಿ ಔರಂಗಜೇಬನ ಮರಣ ಹೊಂತಾನ, ಕೇವಲ 10 ವರ್ಷದಲ್ಲಿ ಅಂದ್ರೆ 1717ರಲ್ಲಿ ಫಾರೂಕ್ ಅವ್ರಿಗೆ ಏನು ಕೊಡ್ತಾನೆ ಅಂದ್ರಪ್ಪ ಅಂದ್ರೆ, ನೀವು ಬಂಗಾಳದಲ್ಲಿ ಏನು ಮಾಡಿರಿ, ಉಚಿತವಾಗಿ ದಸ್ತಕಗಳು ವ್ಯಾಪಾರ ಮಾಡಿರಿ ಅಂತಂದೇಳಿ ಫಾರೂಕ್ ಪರ್ಮಿಷನ್ ಕೊಡ್ತಾರೆ. ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ, ಬಂಗಾಳದಲ್ಲಿ ಉಚಿತವಾಗಿ ದಸ್ತಕಗಳನ್ನು ಏನು ಮಾಡ್ತಾರೆ, ಫ್ರೀ ಕಸ್ಟಮ್ ಡ್ಯೂಟಿ ಮುಖಾಂತರ ಬಿಸ್ನೆಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಸ್ವಲ್ಪ ಮಿಸ್ಯೂಸ್ ಆಗುತ್ತಾ. ಆ ಮಿಸ್ಯೂಸ್ ಆಗಿದ ತಕ್ಷಣ ಇದು ತಿಳಿದಂತಹ ಬಂಗಾಳದ ನವಾಬ ಸಿರಾಜುದ್ದೌಲಾ ಬ್ರಿಟಿಷರ ಯುದ್ಧ ಮಾಡ್ತಾನೆ ರೀ. ಅದುವೇ 1757ರ ಪ್ಲಾಸ್ಟಿಕ್ ಕದನ. ಇಲ್ಲಿ ಕುತಂತ್ರಗಾರಿಕೆಯಿಂದ ಬ್ರಿಟಿಷರು ಯಾರನ್ನ ಸಿರಾಜುದ್ದೌಲನ ಸೋಲಿಸ್ತಾರೆ ರೀ. ನೆಕ್ಸ್ಟ್ ಅದಾದಮೇಲೆ 1764ರಲ್ಲಿ ಬಕ್ಸರ್ ಕದನ ನಡೀತೈತೆ ರೀ. ಇಲ್ಲಿ ಸಂಪೂರ್ಣವಾಗಿ ಆರ್ಥಿಕವಾಗಿ ಮತ್ತು ಬಲಿಷ್ಠವಾದ ಸೈನ್ಯ ಹೊಂದಿರ್ತಾರೆ ಬ್ರಿಟಿಷರು. ಆಲ್ರೆಡಿ ಅವ್ರು ಏನು ಮಾಡ್ತಾರೆ, ಸಂಪೂರ್ಣವಾಗಿ ರಾಜನ್ನ ಚೇಂಜ್ ಮಾಡಿಬಿಡ್ತಾರೆ. ಓಕೆನಾ, ರಾಜನ್ನ ಚೇಂಜ್ ಮಾಡಿಬಿಡ್ತಾರೆ. ಪ್ಲಾಸ್ಟಿಕ್ ಕದನ ಏನಾಗುತ್ತೆ ಅಂದ್ರಪ್ಪ ಅಂದ್ರೆ, ತಮಗೆ ಇಷ್ಟವಾಗಿರ್ತಕ್ಕಂತಹ ರಾಜ್ಯವನ್ನು ಅಥವಾ ರಾಜನನ್ನು ಕೂಡಿಸಿ ರಾಜನಿಂದ ಹಣವನ್ನು ಸಂಗ್ರಹಿಸುವಂತಹ ಕೆಲಸ ಮಾಡ್ತಿದ್ರಿ ಪ್ಲಾಸ್ಟಿಕ್ ಅಂದಾಗ. ಅದೇ ಬಂದಂಥ ಹಣದಿಂದ ಏನು ಮಾಡ್ತಾರೆ, 1760ರಲ್ಲಿ ವಾಂಡಿವಶ್ ಕದನ ಮಾಡಿ ಫ್ರೆಂಚರನ್ನ ಹೊರಗಾಕ್ತಾರೆ ರೀ. ಓಕೆನಾ. ನೆಕ್ಸ್ಟು 1764ರಲ್ಲಿ ಬಕ್ಸರ್ ಕದನದಾಗ ಮೀರ್ ಖಾಸಿಮನನ್ನು ಯಾವಾಗ ಸೋಲಿಸ್ತಾರಲ್ಲ, ಬ್ರಿಟಿಷರಿಗೆ ಒಂದು ತಲೆಯಾಗಿ ಬರ್ತೈತಿ, ನಾವು ಇನ್ನು ಮುಂದೆ ರಾಜನ ಮೇಲೆ ಡಿಪೆಂಡ್ ಆಗೋದು ಬೇಡ, ನಾವೇ ಸ್ವತಂತ್ರವಾಗಿ ಟ್ಯಾಕ್ಸ್ ಕಲೆಕ್ಟ್ ಮಾಡಮ್ಮ, ನಾವೇ ಸ್ವತಂತ್ರವಾಗಿ ಆದಾಯವನ್ನು ಸಂಗ್ರಹ ಮಾಡಮ್ಮ ಅಂತಂದೇಳಿ ಬ್ರಿಟಿಷರು ಏನು ಮಾಡ್ತಾರೆ, 1765ರಾಗ ನೋಡ್ರಿ, 1765ರಾಗ ಏನು ಮಾಡ್ತಾರೆ, ಬಂಗಾಳ, ಬಿಹಾರ, ಒಡಿಸ್ಸಾದಲ್ಲಿ ರಾಬರ್ಟ್ ಕ್ಲೈವ್ ಏನು ಮಾಡ್ತಾರೆ ರೀ, ದ್ವಿಮುಖ ಸರ್ಕಾರವನ್ನು ಜಾರಿಗೆ ತೊಗೊಂಬರ್ತಾರೆ ರೀ. ದ್ವಿಮುಖ ಸರ್ಕಾರ ಯಾಕೆ ಬಂತಂದಾಗ ಹೇಳ, ದ್ವಿಮುಖ ಸರ್ಕಾರ ಯಾಕೆ ಬಂತಂದ್ರಪ್ಪ ಅಂದ್ರೆ, ಇಲ್ಲಿ ರಾಜನಿಂದ ಹಣವನ್ನು ಪಡೆಯೋ ಉದ್ದೇಶ ನಮಗೆ ಬೇಡ, ನಾವೇ ಡೈರೆಕ್ಟ್ ನವಾಬನಿಂದ ಏನು ಮಾಡಮ್ಮ ಅಥವಾ ರಾಜ್ಯದಿಂದ ಆದಾಯವನ್ನು ಸಂಗ್ರಹ ಮಾಡಮ್ಮ ಅಂತಂದೇಳಿ ಏನು ಮಾಡ್ತಾರೆ ಬ್ರಿಟಿಷರ ಗವರ್ನರ್ ಆಗಿರ್ತಕ್ಕಂಥ ರಾಬರ್ಟ್ ಕ್ಲೈವ್ 1764ರಾಗ ಯಾವ ಕದನ ನಡೀತು, ಬಕ್ಸರ್ ಕದನ ನಡೀದ ತಕ್ಷಣ ಅದರ ನೆಕ್ಸ್ಟ್ ವರ್ಷನ 1765ರಾಗ ಏನು ಮಾಡ್ತಾರೆ, ಬಂಗಾಳ, ಬಿಹಾರ, ಒಡಿಸ್ಸಾದಾಗ
ತಮ್ಮ ಒಂದು ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತೊಗೊಂಬರ್ತಾರ. ದ್ವಿಮುಖ ಸರ್ಕಾರ ಪದ್ಧತಿ ಅಂದ್ರೆ ಆದಾಯ ಮತ್ತು ಆದಾಯನ ನಾವು ಕಲೆಕ್ಟ್ ಮಾಡ್ತೀವಿ, ಏನಾದ್ರು ರಕ್ಷಣೆ ಬೇಕಂದ್ರೆ ರಾಜ ಕೊಡಲಿ ಅಂತಂದೇಳಿ ಈ ಒಂದು ದ್ವಿಮುಖ ಸರ್ಕಾರದ ಅರ್ಥ ಆಗಿರ್ತೈತಿ. ಓಕೆ, ರಕ್ಷಣೆ ಯಾರು ಕೊಡ್ಬೇಕಾಗಿರ್ತೈತಿ? ರಾಜ ಕೊಡ್ಬೇಕಾಗಿರ್ತಾನ. ಆದಾಯ ಅಥವಾ ಟ್ಯಾಕ್ಸ್ ಯಾರು ತೊಗೋಬೇಕ್ರಿ? ಈಸ್ಟ್ ಇಂಡಿಯಾ ಕಂಪ್ನಿ ತೊಗೋಬೇಕಾಗುತ್ತಾ. ಇದಕ್ಕೆ ನಾವು ದ್ವಿಮುಖ ಸರ್ಕಾರ ಅಂತ ಕರಿತೀವಿ ನಾವು. ಓಕೆನಾ. ಇಲ್ಲಿ ಆಲ್ರೆಡಿ ಯಾರು ವೀಕ್ ಆದ್ರೆ ಇವಾಗ ಮೊಘಲರು ವೀಕ್ ಆದ್ರೆ. ಯಾಕಂದ್ರಪ್ಪ ಅಂದ್ರೆ 1707ರಲ್ಲಿ ಆಲ್ರೆಡಿ ಔರಂಗಜೇಬ ಮರಣ ಹೊಂದಿಬಿಟ್ರಿ. 1707ರಲ್ಲಿ ಯಾವಾಗ ಔರಂಗಜೇಬ ಮರಣ ಹೊಂದನಲ್ಲ, ನೆಕ್ಸ್ಟು ಬ್ರಿಟಿಷರಿಗೆ ಒಂದು ಕಡೆಯ ಪ್ರಶ್ನೆ ಕಾಡ್ತಿರ್ತೈತಿ. ಇಲ್ಲಿ ಮರಾಠರು ಫುಲ್ಲು ಸ್ಟ್ರಾಂಗಾಗಿ ಬೆಳಿತಿರ್ತಾರೆ. ಹಿಂಗೆ ಹೆಂಗಾದ್ರೂ ಮಾಡಿ ಮರಾಠರನ್ನು ಸೆದೆ ಬಡ್ದುಬಿಟ್ರಪ್ಪ ಅಂದ್ರೆ ನಮ್ಮ ಒಂದು ಆಳ್ವಿಕೆ ಈಜಿ ಆಗುತ್ತೆ ಅಂತ ಹೇಳಿದಂತಹ ಬ್ರಿಟಿಷರು ಏನು ಮಾಡ್ತಾರೆ, 1818ರಲ್ಲಿ ಮೂರನೇ ಆಂಗ್ಲೋ ಮರಾಠ ಯುದ್ಧ ಮಾಡ್ತಾರೆ. ಈ ಮೂರನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಮರಾಠರು ಏನು ಮಾಡ್ತಾರೆ, ಸೋಲನ್ನು ಅನುಭವಿಸ್ತಾರೆ. ಅಲ್ಲಿಂದ ಮರಾಠರ ಏಳಿಗೆ ಏನಾಗುತ್ತೆ, ಸ್ವಲ್ಪ ಮರಾಠರು ಬೆಳೆಯುವಂತಹ ವೇಗ ಕಡಿಮೆ ಆಗುತ್ತೆ ರೀ. ಇವರು ಆಲ್ರೆಡಿ ಕೂಡ ಅವನತಿ ಹಂತಕ್ಕೆ ತಲುಪಿಬಿಡ್ತಾರೆ. ಯಾಕಂದ್ರೆ ಬ್ರಿಟಿಷರು ಆ ರೀತಿಯಾಗಿ ಅವರಲ್ಲಿ ಒಪ್ಪಂದ ಮಾಡಿಕೊಂಡು ಒಳಗೆ ಜಗಳ ಹಚ್ಚಿರ್ತಾರೆ ರೀ. ಓಕೆನಾ. ನಾ ಏನು ಹೇಳಕತ್ತೀನಿ, ಮೂರನೇ ಆಂಗ್ಲೋ ಮರಾಠ ಯುದ್ಧ, ಒಂದನೇ ಆಂಗ್ಲೋ, ಎರಡನೇ ಆಂಗ್ಲೋ ಹೇಳಿಲ್ಲ ನಾನು. ಜಸ್ಟ್ ಇಲ್ಲಿ ನಿಂಗೆ ಸೀಕ್ವೆನ್ಸ್ ಆಗಲ್ಲ ಅಂತಂದು ಹೇಳಿ. ಈಗ 1760, 1764, 1765, ನೆಕ್ಸ್ಟ್ 1818ರಾಗ ಮೂರನೇ ಆಂಗ್ಲೋ ಮರಾಠ ಯುದ್ಧ ಮಾಡಿ ಮರಾಠರನ್ನು ಗಪ್ ಚುಪ್ ಮಾಡಿದರು ಅಂತ ಹೇಳಕ್ಕೆ ಬಂದೇನೆ ಅಷ್ಟೇ. ಓಕೆನಾ. ಇದ್ರ ಮಧ್ಯೆ ಆಲ್ರೆಡಿ ಏನು ನೋಡ್ರಿ, ಸಹಾಯಕ ಸೈನ್ಯ ಪದ್ಧತಿ ಬರ್ತೈತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿ ಬರ್ತೈತಿ. ಇವು ಏನು ಮಾಡ್ತಾವಂದ್ರಪ್ಪ, ಒಂದೊಂದೇ ತೊಗೊಂಬಂದು ಎಲ್ಲ ಸಾಮ್ರಾಜ್ಯನ ವಶಪಡಿಸ್ಕೊಳ್ಬೇಕು ಅಂತಂದು ಹೇಳಿ ಬ್ರಿಟಿಷರು ಏನು ಮಾಡ್ತಾರೆ, ಇಂತಹ ಕಾಯ್ದೆಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಓಕೆ, ಈಗ ಆಲ್ರೆಡಿ ನಾನು ಹೇಳಿದ್ದೀನಿ, ದ್ವಿಮುಖ ಸರ್ಕಾರ ಪದ್ಧತಿಗೋಸ್ಕರ ಯಾರ್ಯಾರು ಅಂದ್ರೆ ಯಾವಾಗ ದ್ವಿಮುಖ ಸರ್ಕಾರ ಜಾರಿಗೆ ಬಂತು, ಇಲ್ಲಿ ಆದಾಯವನ್ನು ಕಲೆಕ್ಟ್ ಯಾರು ಮಾಡ್ಬೇಕು ರೀ? ಈಸ್ಟ್ ಇಂಡಿಯಾ ಕಂಪ್ನಿ ಆದಾಯ ಕಲೆಕ್ಟ್ ಮಾಡಬೇಕು, ಅಂದರೆ ಬ್ರಿಟಿಷರು ಕಲೆಕ್ಟ್ ಮಾಡಬೇಕು. ಆದಾಯ ಕಲೆಕ್ಟ್ ಮಾಡೋಕ್ಕೆ ಒಬ್ರು ಯಾರು ಬೇಕಲ್ರಿ. ಅವಾಗ ಕಲೆಕ್ಟರ್ ಅಂತಂದೇಳಿ ಒಂದು ಹೊಸ ಉದ್ಯೋಗ ಹುದ್ದೆ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ನಾವು DC ಅಂತಂದೇಳಿ ಕರಿತೀವಿ. ಈ DC ಮಾತು ಕೇಳೋಕ್ಕೋಸ್ಕರ ಪೊಲೀಸರನ್ನ ತಗೊಂಬಂದರು. ಆ ಪೊಲೀಸರು ಏನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ, ನೆಕ್ಸ್ಟ್ ಪನಿಷ್ಮೆಂಟ್ ಕೊಡೋಕ್ಕೆ ಒಂದು ಕೋರ್ಟ್ ಜಾರಿಗೆ ತೊಗೊಂಬಂದರು. ಈ ರೀತಿಯಾಗಿರ್ತಕ್ಕಂತಹ ಒಂದೊಂದು ಸಿಸ್ಟಮ್ಮು ಬ್ರಿಟಿಷರು ಭಾರತದಲ್ಲಿ ಇಂಪ್ಲಿಮೆಂಟ್ ಮಾಡಿದರು. ಓಕೆ, DC ಯಾಕೆ ಬಂದರೆ ಗೊತ್ತಾದ್ರಿ? DCನ ಉದ್ದೇಶ ಕಲೆಕ್ಟರ್ ಅಂತ ಕರಿತೀವಿ ನಾವು, ಇವಾಗಾದ್ರೆ ಕಲೆಕ್ಟರ್. ಓಕೆನಾ. ಯಾಕಂದ್ರಪ್ಪ ಅಂದ್ರೆ ಆದಾಯ ಕಲೆಕ್ಟ್ ಮಾಡುವಂಥ ಕೆಲಸ ಕಲೆಕ್ಟರ್ದ ಕೆಲಸ ಆಗಿರ್ತೈತಿ. ಪೊಲೀಸರು ಯಾಕೆ ಬಂದ್ರಪ್ಪ ಅಂದ್ರೆ ಅವ್ರಿಗೆ ಪನಿಷ್ಮೆಂಟ್ ಕೊಡಿ, ಯಾರು ಆದಾಯ ಕೊಡಲ್ಲ ಅವರಿಗೆ ಪನಿಷ್ಮೆಂಟ್ ಕೊಡೋಕ್ಕೋಸ್ಕರ ಪೊಲೀಸ್ ಹುದ್ದೆಯನ್ನು ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಕೋರ್ಟ್, ಇಲ್ಲಿ ನ್ಯಾಯ ಅವ್ರ ಪರವಾಗಿ ಕೊಡೋಕ್ಕೊಬ್ಬರು ಬೇಕಲ್ಲ, ನಾವ ಸರಿ ಅಂತ ಹೇಳೋಕ್ಕೊಬ್ಬರು ಬೇಕಲ್ಲ. ಅವಾಗ ಏನು ಮಾಡಿದ್ರೆ ಕೋರ್ಟನ್ನು ಸ್ಟಾರ್ಟ್ ಮಾಡಿದರು. ಓಕೆನಾ. ಕೋರ್ಟ್ ಬ್ರಿಟಿಷ್ ಹೇಳ್ದಂಗೆ ಕೆಳಗೆ ಸ್ಟಾರ್ಟ್ ಮಾಡ್ತಿದ್ವು. ತಮಗೆ ಹೆಂಗೆ ಬೇಕು ಹಂಗಂಗೆ ಇಂಪ್ಲಿಮೆಂಟ್ ಮಾಡ್ಕೊಂತ ಹೋದರು. ಪ್ರಸ್ತುತ ನಾವು ಅದನ್ನೇ ಮುಂದುವರ್ಸ್ಕೊಂಡು ಹೊಂಟಿವಾಗ. ಓಕೆ, DC, ಪೊಲೀಸು, ಕೋರ್ಟು ಯಾಕೆ ಬಂದಂತ ನಿಮ್ಗೆ ಹೇಳಿದ್ದು ನಾನು. ಮುಖ್ಯ ಉದ್ದೇಶನ ಆದಾಯವನ್ನು ಕಲೆಕ್ಟ್ ಮಾಡೋದು, ಜನರಿಗೆ ಆದಾಯ ಕೊಡದೆ ಹೋದ್ರೆ ಪನಿಷ್ಮೆಂಟ್ ಕೊಡೋದು. ನೆಕ್ಸ್ಟು ಬ್ರಿಟಿಷರ ಪರವಾಗಿ ನ್ಯಾಯವನ್ನು ಅಥವಾ ತೀರ್ಪನ್ನು ಕೊಡೋದಕ್ಕೋಸ್ಕರ ಕೋರ್ಟ್ನ ಜಾರಿಗೆ ತೊಗೊಂಬರ್ತಾರೆ. ಯಾರು? ಅಂದಿನ ಬ್ರಿಟಿಷರು ಅಥವಾ ಅಂದಿನ ಈಸ್ಟ್ ಇಂಡಿಯಾ ಕಂಪ್ನಿ. ಪ್ರಸ್ತುತ DC ಕೆಲಸನ ಬೇರೆ, ಪೊಲೀಸ್ ಕೆಲಸನ ಬೇರೆ, ಕೋರ್ಟ್ ಕೆಲಸನ ಬೇರೆ. ಓಕೆ, ಇಷ್ಟು ಅರ್ಥ ಆಯ್ತು ಅನ್ಕೊಳ್ತು ನಾನು. ಎಲ್ಲಿದೆ ಬಂದು ನಾವು 1453ರಿಂದ ಅಪ್ ಟು ಇವಾಗ ಎಲ್ಲಿ ಬಂದಿವಿ ಅಂದ್ರಪ್ಪ ಅಂದ್ರೆ 1818ರಲ್ಲಿ ಮೂರನೇ ಆಂಗ್ಲೋ ಮರಾಠ ಯುದ್ಧ ಮಾಡಿ ಮರಾಠರನ್ನು ನಾವು ಗಪ್ ಚುಪ್ ಮಾಡಿ ಇಂಥವೆಲ್ಲ ಸೈನ್ಯವನ್ನು, ಇಂಥ ಸೈನಿಕ ಪದ್ಧತಿಯನ್ನು ಅಥವಾ ಇಂಥವೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದು ನೋಡಾಕತ್ತೀವಿ ನಾವು. ಓಕೆನಾ. ಇನ್ನು ನೆಕ್ಸ್ಟ್ ಅವ್ರದ್ದು ಮೋಸ್ಟ್ ಇಂಪಾರ್ಟೆಂಟ್ ರೀ ಆದಾಯ ಗಳಿಕೆ ಮಾಡಬೇಕಾಗಿರ್ತೈತಿ. ಯಾರ್ದು? ಈಸ್ಟ್ ಇಂಡಿಯಾ ಕಂಪ್ನಿ ಅಥವಾ ಬ್ರಿಟಿಷರು. ಆದಾಯಕ್ಕೋಸ್ಕರ ಅವರು ಜಮೀನ್ದಾರಿ ಅಂದರೆ ಕಾಯಂ ಜಮೀನ್ದಾರಿ ಪದ್ಧತಿ ತೊಗೊಂಬಂದರು, ರೈತವಾರಿ ಪದ್ಧತಿ ತೊಗೊಂಬಂದರು. ಈ ರೀತಿಯಾಗಿರ್ತಕ್ಕಂಥ ಅನೇಕ ಪದ್ಧತಿಗಳನ್ನು ಅವ್ರಿಗೂ ಜಾರಿಗೆ ತೊಗೊಂಬರ್ತಾರೆ. ಓಕೆನಾ. ಪೊಲೀಸ್ ಹುದ್ದೆಗೋಸ್ಕರ ಭಾರತೀಯ ಸೈನಿಕರನ್ನ ಅವ್ರು ಏನು ಮಾಡ್ತಿದ್ರು, ಅಪಾಯಿಂಟ್ಮೆಂಟ್ ಮಾಡ್ಕೊತಿದ್ರಿ. ಈ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ತಾರತಮ್ಯ ಆಕಿತ್ತು. ಯಾಕಂದರೆ ಉನ್ನತ ಹುದ್ದೆಗಳನ್ನು ಕೇವಲ ಬ್ರಿಟಿಷರು ಇರ್ತಿದ್ರು, ಆದರೆ ಕೆಳಮಟ್ಟದ ಹುದ್ದೆಯಲ್ಲಿ ನಮ್ಮ ಒಂದು ಭಾರತೀಯರು ಇರ್ತಿದ್ರು.
ಮತ್ತು ಭಾರತೀಯರ ಕೆಲವೊಂದಿಷ್ಟು ಧಾರ್ಮಿಕ ನಂಬಿಕೆಗಳಿಗೆ ಅಪನಂಬಿಕೆಗಳಿಗೆ ಅವ್ರೇನು ಮಾಡ್ತಾರೆ, ಧಕ್ಕೆ ತೊಗೊಂಬರ್ತಾರೆ. ಅದು ಆಲ್ರೆಡಿ ನಾವು ಇಷ್ಟರಾಗಿ ಓದಿರ್ತೀವಿ. ಇವಾಗ ಜಸ್ಟ್ ಸಂಕ್ಷಿಪ್ತವಾಗಿ ನಾವು ಟೈಮ್ಲೈನ್ ಮುಖಾಂತರ ನೋಡೋದಕ್ಕೋಸ್ಕರ ಇವಾಗ ಏನು ಮಾಡ್ಬೇಕು ರೀ, ಒಂದು ಬ್ರೀಫಲ್ಲಿ ಇಲ್ಲ ಅಂತಂದೇಳಿ ಅಷ್ಟೇ ಹೇಳಕತ್ತೀನಿ. ಯಾವಾಗ ಸೈನಿಕರ ಮಧ್ಯೆ ತಂದಿಟ್ಟರು ಅಥವಾ ಸೈನಿಕರು ಧಾರ್ಮಿಕ ಧಕ್ಕೆಗಳಿಗೆ ಯಾವಾಗ ತೊಗೊಂಬರ್ತಾರಲ್ಲ, ಆವಾಗ 1857ರಲ್ಲಿ ಏನಾಗುತ್ತೆ ರೀ, ಪ್ರಥಮ ಸ್ವತಂತ್ರ ಸಂಗ್ರಾಮ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರಪ್ಪ ಅಂದ್ರೆ ನಮ್ಮ ಸೈನಿಕರು ಆಲ್ರೆಡಿ ಬೇಸತ್ತು ಹೋಗ್ಬಿಟ್ಟಿರ್ತಾರೆ. ಬ್ರಿಟಿಷರು ಮಾಡುವಂತಹ ತಾರತಮ್ಯ ನಾವು ಸಹಿಸ್ಕೊಳ್ಳೋಕ್ಕಾಗಲ್ಲ, ಹೆಂಗಾದ್ರೂ ಮಾಡಿ ನಾವು ಈ ಸಾರಿ ಇವರು ಎಷ್ಟೊಂದು ಸಹಿಸ್ಕೋಬೇಕಪ್ಪ ಅಂತಂದೇಳಿ ತಿಳಿದಂತಹ ನಮ್ಮ ಒಂದು ಸೈನಿಕರು ಏನು ಮಾಡ್ತಾರೆ, 1857ರಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮನ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ. ನೆಕ್ಸ್ಟು ಇವ್ರೇನು ಮಾಡ್ತಾರೆ ಗೊತ್ತೇನ್ರಿ, ಇವಾಗ ಈಸ್ಟ್ ಇಂಡಿಯಾ ಕಂಪ್ನಿ ಅಥವಾ ಬ್ರಿಟಿಷರು ಫ್ಯೂಚರಲ್ಲಿ ಇದೇ ರೀತಿಯಾಗಿ ಯುದ್ಧಗಳು ಆಗಬಾರ್ದು ಅಂತಂದೇಳಿ, ತಾವು ಹೇಳ್ದಂಗೆ ಕೇಳೋಕೊಬ್ರು ಬೇಕು ಅಂತಂದೇಳಿ 1885ರಲ್ಲಿ ಬ್ರಿಟಿಷರ ಒಬ್ಬರು ಇವ್ರು ಬರ್ತಾರೆ, ಅವ್ರು DC ಅವರು, ಆ್ಯಕ್ಚುಲಿ ಅವ್ರ ನೇಮ್ ಯಾರಂತಂದೇಳಿ ನೀವು ಕಾಮೆಂಟ್ ಮಾಡಿರಿ. ಅವ್ರೇನು ಮಾಡ್ತಾರೆ, INCನ ಸ್ಟಾರ್ಟ್ ಮಾಡ್ತಾರೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. AO ಹ್ಯೂಮ್ ಯಾರ್ರೀ ಅವರು ಸ್ಥಾಪಕರು, AO ಹ್ಯೂಮ್ ಏನು ಮಾಡ್ತಾರೆ, INCನ ಸ್ಟಾರ್ಟ್ ಮಾಡ್ತಾರೆ. INC ಯಾಕೆ ಸ್ಟಾರ್ಟ್ ಆತಂತ ಗೊತ್ತತ್ರಿ, ಅದು ಬ್ರಿಟಿಷರು ಯಾಕೆ ಸ್ಟಾರ್ಟ್ ಮಾಡಿದ್ರೆ ಗೊತ್ತಾ, ಬ್ರಿಟಿಷರು ಯಾಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ 1857 ಏನು ಪ್ರಥಮ ಸ್ವತಂತ್ರ ಸಂಗ್ರಾಮ ಆಗುತ್ತಲ್ಲ, ಫ್ಯೂಚರಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಯುದ್ಧಗಳು ಆಗಬಾರ್ದು ಅಂತಂದೇಳಿ ಅವ್ರು ಏನು ಮಾಡ್ತಾರೆ, 1857ರಲ್ಲಿ INCನ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ. 1885ರಾಗ INC ಸ್ಟಾರ್ಟ್ ಆಗುತ್ತಲ್ಲ, ಅದು ಫಸ್ಟ್ ಪೀರಿಯಡ್ ನಾವು ಏನು ಕರಿತೀವಿ, ಮಂದಗಾಮಿಗಳು ಅಂತೇಳಿ ಕರಿತೀವಿ. ಈ ಮಂದಗಾಮಿಗಳು ಏನಂದ್ರಪ್ಪ ಅಂದ್ರೆ 3 P ಅಂದ್ರೆ ಪ್ರೇಯರ್, ಪ್ಲೀ, ಪ್ಲೆಟಿಷನ್, 3 ರೀತಿಯಾಗಿರ್ತಕ್ಕಂತಹ ಇದ್ರ ಮೇಲೆ ನಂಬಿಕೆ ಇಟ್ಕೊಂಡಿರ್ತಾರೆ ಯಾರು, ಮಂದಗಾಮಿಗಳು. ಇದು ಡೈರೆಕ್ಟ್ ಕ್ವಶನ್ ಆಗೈತೆ ರೀ. PPP ಫುಲ್ ಫಾರ್ಮ್ ಅಂದ್ರಪ್ಪ ಅಂದ್ರೆ ಪ್ರೇಯರ್ ಮಾಡಿಕೊಳ್ಳೋದು. ಯಾರಾದರೂ ಬ್ರಿಟಿಷರು ಅಲ್ಲ, ನಮ್ಮ ಒಂದು ಬ್ರಿಟನ್ನಲ್ಲಿ ಇರ್ತದಲ್ಲ, ಬ್ರಿಟನ್ನಲ್ಲಿ ಮಂದಗಾಮಿಗಳ ಪ್ರಕಾರ ಬ್ರಿಟಿಷರು ಏನು ಬ್ರಿಟನ್ನಲ್ಲಿ ಆಳ್ವಿಕೆ ಮಾಡುವ ಬ್ರಿಟಿಷರು ಫುಲ್ ಒಳ್ಳೆಯರಿರ್ತಾರೆ. ಆದರೆ ನಮ್ಮ ಒಂದು ಈಸ್ಟ್ ಇಂಡಿಯಾ ಕಂಪ್ನಿಯನ್ನು ಆಳ್ವಿಕೆ ಮಾಡೋಕ್ಕತ್ತಲ್ಲ, ಅದು ನಮ್ಮನ್ನು ಶೋಷಣೆ ಮಾಡೋಕ್ಕತ್ತದ ಅಂತೇಳಿ ಈ ಮಂದಗಾಮಿಗಳು ತಿಳ್ಕೊಂಡಿರ್ತಾರೆ ರೀ. ಅದಕ್ಕೋಸ್ಕರ ಅವರು ಆ ಒಂದು ಬ್ರಿಟಿಷರು ಇರ್ತಾರಲ್ಲ ಅವರಿಗೆ ಪ್ರೇಯರ್ ಮಾಡ್ತಾರೆ, ನೋಡ್ರಿ ಈಸ್ಟ್ ಇಂಡಿಯಾ ಕಂಪ್ನಿ ನಮ್ಮ ಈ ರೀತಿಯಾಗಿ ಆಳ್ವಿಕೆ ಮಾಡೋಕ್ಕತ್ತೈತಿ, ಅವರಿಗೆ ಸಜೆಷನ್ ಕೊಡ್ರಿ ಅಥವಾ ಅವರಿಗೆ ಪನಿಷ್ಮೆಂಟ್ ಕೊಡ್ರಿ ಅಂತಂದೇಳಿ. ಆಮೇಲೆ ನೆಕ್ಸ್ಟ್ ಮನವಿ ಮಾಡ್ತಾರೆ, ನೆಕ್ಸ್ಟ್ ಅವ್ರು ಪೆಟಿಷನ್ ಮಾಡ್ತಾರೆ. ಈ ರೀತಿಯಾಗಿರ್ತಕ್ಕಂತಹ ಚಟುವಟಿಕೆಯನ್ನು, ಈ ರೀತಿಯಾಗಿರ್ತಕ್ಕಂತಹ ಕಾರ್ಯಗಳನ್ನು ಮಂದಗಾಮಿಗಳು ಯಾರಿಗೆ ಮಾಡ್ತಾರಂದ್ರಪ್ಪ ಅಂದ್ರೆ ಬ್ರಿಟನ್ನಲ್ಲಿರುವ ಸಂಸತ್ತಿಗೆ ಮಾಡ್ತಿರ್ತೈತ್ರಿ. ಓಕೆನಾ, ಗೊತ್ತಾತ್ರಿ ಇದು. ನೆಕ್ಸ್ಟ್ ರೀ, ಅದೇ ಟೈಮಲ್ಲಿ ದಾದಾಬಾಯಿ ನವರೋಜಿ ಅವ್ರು ಏನು ಮಾಡ್ತಾರೆ, ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡನೆ ಮಾಡ್ತಾರೆ. ಅಂದ್ರೆ ಭಾರತದಲ್ಲಿರುವ ಸಂಪತ್ತು ಯಾವ ರೀತಿಯಾಗಿ ಯುರೋಪಿಗೆ ಕೊಳ್ಳೆ ಹೊಡ್ಯಾಕತ್ತಾರ, ಯಾವ ರೀತಿಯಾಗಿ ಕೊಳ್ಳೆ ಹೊಡ್ಯಾಕತ್ತಾರ ಅಂತಂದೇಳಿ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ದಾದಾಬಾಯಿ ನವರೋಜಿ ಮಂಡನೆ ಮಾಡ್ತಾರೆ. ಇದು ಅತಿ ಹೆಚ್ಚು ಬಾರಿ ಕ್ವಶನ್ ಆಗೈತಿ. ನೆಕ್ಸ್ಟ್ R.C. ದತ್ತಾ ಅವರು ಆರ್ಥಿಕ ಸಿದ್ಧಾಂತವನ್ನು ಮಂಡನೆ ಮಾಡ್ತಾರೆ. ನೆಕ್ಸ್ಟ್ ಬ್ರಿಟಿಷರ ತಲೆಯಾಗ ಬಂದ್ಬಿಡ್ತ್ರಿ. ಇವರು ಯಾರು, INC ಅವರು ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ನು. ಇವ್ರು ಹೇಳ್ದಂಗೆ ಇವ್ರು ಪ್ರಬಲವಾಗತ್ತಿರ್ತಾರೆ. ಯಾರು, INC ಇರ್ತಕ್ಕಂಥ ಮಂದಗಾಮಿಗಳು. ಆಲ್ಮೋಸ್ಟ್ ಇವ್ರು ಎಲ್ಲಿ ಬಂಗಾಳದಾಗ, ಬಂಗಾಳ ಏನು ಬರ್ತಲ್ಲ ಪಶ್ಚಿಮ ಬಂಗಾಳ, ಆ ಬಂಗಾಳ ಪ್ರದೇಶದಲ್ಲಿ ಇವೆಲ್ಲ ಮಂದಗಾಮಿಗಳು ಫುಲ್ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿರ್ತಾರೆ. ಹಿಂಗೆ ಬಂಗಾಳ ಬಿಟ್ರಪ್ಪ ಅಂದ್ರೆ ನಮ್ಮನ್ನು ಅವರು ಅಷ್ಟು ಸುಲಭವಾಗಿ ಬಿಡಲ್ಲ. ಹೆಂಗಾದ್ರೂ ಮಾಡಿ ಬಂಗಾಳನ ನಾವು ಡಿವೈಡ್ ಮಾಡಲೇಬೇಕಂತ ಹೇಳಿ ಮಾಡ್ತಾರೆ. ಪಶ್ಚಿಮ ಬಂಗಾಳ, ಪೂರ್ವ ಬಂಗಾಳ ಅಂತಂದೇಳಿ ಡಿವೈಡ್ ಮಾಡ್ತಾರೆ. ಯಾವಾಗ ಅಂದ್ರಪ್ಪ ಅಂದ್ರೆ 1905ರಲ್ಲಿ ಬಂಗಾಳ ವಿಭಜನೆ ಮಾಡ್ತಾರೆ. ಈ ಬಂಗಾಳ ವಿಭಜನೆ ಯಾಕೆ ಮಾಡಿದ್ರೆ ಗೊತ್ತಾತ್ರಿ, ತನಕ ಯಾಕಂದ್ರಪ್ಪ ಅಂದ್ರೆ 1885ರಲ್ಲಿ ಏನು INC ಸ್ಟಾರ್ಟ್ ಆಗುತ್ತಲ್ಲ, ಈ 1885ರಲ್ಲಿ INC ಸ್ಟಾರ್ಟ್ ಆಗೋದು ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಬಂಗಾಳದವರೇ. ಇಲ್ಲಿ ಹಿಂದೂಗಳು ಇರ್ತಾರೆ, ಮುಸ್ಲಿಮರು ಇರ್ತಾರೆ. ಅವ್ರೇನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ಬ್ರಿಟಿಷರು
ನಾವು ಹಿಂಗಾಗ್ಬಿಟ್ರಪ್ಪ ಅಂದ್ರೆ ಇವರು ನಮಗಿಂತ ಪ್ರಬಲವಾದ ನಿರ್ಧಾರ ಅಥವಾ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ. ಆಲ್ರೆಡಿ ಈಸ್ಟ್ ಇಂಡಿಯಾ ಕಂಪ್ನಿಯ ವಿರುದ್ಧ ಸಂಸತ್ತಿಗೆ ಅಂದರೆ ಬ್ರಿಟಿಷ್ ಸಂಸತ್ತಿಗೆ ಅವರು ಚೀಟಿ ಬರೆದು ನಮ್ಮಲ್ಲಿ ಆಲ್ರೆಡಿ ಬೇಡಿಕೆಗಳನ್ನು ಇಟ್ಟಾರ, ನಮ್ಮನ್ನು ತೆಗೆದು ಹಾಕ್ರಿ ಅಂತಂದೇಳಿ ಬೇಡಿಕೆಗಳನ್ನು ಇಟ್ಟಾರ ಅಂತಂದೇಳಿ ಈಸ್ಟ್ ಇಂಡಿಯಾ ಕಂಪ್ನಿ ಏನು ಮಾಡ್ತೈತಿ 1905ರಲ್ಲಿ ಬಂಗಾಳ ವಿಭಜನೆ ಮಾಡ್ತೈತಿ. ಕಾರಣ ಇಲ್ಲಿ ಬಲಿಷ್ಠವಾಗಿರ್ತಕ್ಕಂಥ ಅವ್ರನ್ನ ಹೊಡಿಬೇಕಾಗಿರ್ತೈತಿ. ಹಿಂದೂಗಳು ಮತ್ತು ಮುಸ್ಲಿಮರು ಅಂತಂದೇಳಿ ತಾರತಮ್ಯ ಹುಟ್ಟಿಸ್ಬೇಕಾಗಿರ್ತೈತಿ. ಅದಕ್ಕೋಸ್ಕರ ಅತಿ ಹೆಚ್ಚು ಹಿಂದುಳಿರುವ ಪಶ್ಚಿಮ ಬಂಗಾಳ ಅಂತಂದೇಳಿ ಮತ್ತು ನೆಕ್ಸ್ಟು ಮುಸ್ಲಿಮರಿರುವ ಪ್ರದೇಶವನ್ನು ಪೂರ್ವ ಬಂಗಾಳ ಅಂತಂದೇಳಿ ಇವಾಗ ಏನು ಮಾಡ್ತಾರೆ, ಡಿವೈಡ್ ಮಾಡ್ತಾರೆ. ಓಕೆ, ಈ ಡಿವೈಡ್ ಮಾಡಿದ ತಕ್ಷಣ ಇದರ ವಿರುದ್ಧ ತೀವ್ರಗಾಮಿಗಳು ಫುಲ್ ರೊಚ್ಚಿಗೆದ್ದು ಬಿಡ್ತಾರೆ. ತೀವ್ರಗಾಮಿಗಳಿಗೆ ಸಹಿಸೋಕ್ಕಾಗಲ್ಲ. ಏನಪ್ಪ ಇದು, ನಮ್ಮ ದೇಶವನ್ನು ವ್ಯಾಪಾರಕ್ಕಾಗಿ ಬಂದಂಥವರು ನಮ್ಮ ರಾಜ್ಯದಲ್ಲಿಯೇ ನಮ್ಮ ದೇಶದಲ್ಲಿಯೇ ಇಂತಹ ಕೆಲಸ ಮಾಡಕತ್ತಾರಲ್ಲ, ಇವನು ನಾವು ಸಹಿಸ್ಕೊಳ್ಳಲ್ಲ ಅಂತಂದೇಳಿ ತೀವ್ರಗಾಮಿಗಳು ಏನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ಮಂದಗಾಮಿಗಳ ವಿರುದ್ಧನ ಮತ್ತೆ ಇವರಿಗೆ ಶಿಫ್ಟ್ ಬರ್ತೈತಿ. ನೀವೇನು ಮಾಡಕತ್ತೀರಿ, ನೀವಿದ್ರೆ ಇಲ್ಲಾರ್ದಂಗೆ ನೆಕ್ಸ್ಟ್ ನಾವು ಹಿಂಗೆ ಇದ್ರೆ ಸುಮ್ಮನೆ ಇದ್ರೆ ಆಗಲ್ಲ, ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತಂದೇಳಿ ತೀವ್ರಗಾಮಿಗಳು ಉಗಮ ಆಗತ್ತೆ. ಇಲ್ಲಿ ಯಾವಾಗ 1905. ಯಾಕಂದ್ರೆ ಬಂಗಾಳ ವಿಭಜನೆ ಮಾಡಿದ್ರು. ಬಂಗಾಳ ವಿಭಜನೆ ಆದ ತಕ್ಷಣ ಸಿಟ್ಟು ಬರ್ತಲ್ರಿ, ಆ ಯಾರ್ಯಾರಿಗೆ ಸಿಟ್ಟು ಮಾಡತ್ತಲ್ಲ ಅವರೆಲ್ಲ ತೀವ್ರಗಾಮಿಗಳು. ಅಷ್ಟ ಸಿಂಪಲ್. ಓಕೆನಾ, ನೋಡ್ರಿ 1905 ಏನಾಯ್ತು, ಇವಾಗ ಬಂಗಾಳ ವಿಭಜನೆ ಆಯಿತು. 1905ರಲ್ಲಿ ಬಂಗಾಳ ವಿಭಜನೆ ಏನಾಗತ್ತೆ ರೀ, ಹಿಂದೂಗಳು ಇರ್ತಕ್ಕಂಥದ್ದಕ್ಕೆ ನಾವು ಪಶ್ಚಿಮ ಬಂಗಾಳ ಅಂತ ಕರಿದ್ವಿ, ಮುಸ್ಲಿಮರಿರುವಂಥ ಪ್ರದೇಶಕ್ಕೆ ನಾವು ಏನಂತ ಕರಿತೀವಿ, ಪೂರ್ವ ಬಂಗಾಳ ಅಂತ ಕರಿತೀವಿ, ಪ್ರಸ್ತುತ ಬಾಂಗ್ಲಾದೇಶ. ಓಕೆನಾ, ಇದೇ ಒಳ್ಳೆಯ ಸಮಯ ಅಂತ ತಿಳಿದಂತಹ ಮುಸ್ಲಿಮರು ಏನು ಮಾಡ್ತಾರೆ, 1905ರಲ್ಲಿ ಬಂಗಾಳ ವಿಭಜನೆ ಆಗಿ ನೆಕ್ಸ್ಟ್ ವರ್ಷ 1906 ಏನು ಮಾಡ್ತಾರೆ, ಮುಸ್ಲಿಂ ಲೀಗ್ ಸ್ಥಾಪನೆ ಮಾಡ್ತಾರೆ. ಯಾವಾಗ ರೀ, 1906ರಲ್ಲಿ ಮುಸ್ಲಿಂ ಲೀಗ್ ಸ್ಥಾಪನೆ ಮಾಡ್ತಾರೆ. ಯಾಕೆ ಸ್ಥಾಪನೆ ಅದು ಗೊತ್ತಾತ್ರಿ, 1905ರಲ್ಲಿ ಬಂಗಾಳ ವಿಭಜನೆ ಆದ ತಕ್ಷಣ ಮುಸ್ಲಿಮರಿಗೆ ಪ್ರತ್ಯೇಕ ಒಂದು ಇದು ಮಾಡಿದ ತಕ್ಷಣ ಅವ್ರು ಏನು ಮಾಡ್ತಾರೆ, 1906 ಇದೇ ಒಳ್ಳೆ ಟೈಮ್ ಅಂತಂದೇಳಿ 1906 ಮುಸ್ಲಿಂ ಲೀಗ್ ಸ್ಥಾಪನೆ ಮಾಡಿದ್ರೆ. ಓಕೆನಾ, ನೆಕ್ಸ್ಟ್ 1906 ಆಯ್ತು ರೀ. 1907 ಏನಾಗುತ್ತೆ ಅಂದ್ರಪ್ಪ ಅಂದ್ರೆ ಸೂರತ್ ತೊಡಕಾಗುತ್ತೆ. ಇಲ್ಲಿ INC ಸಮ್ಮಿಟ್ ನಡೀತಿರ್ತದೆ ರೀ. ಎಲ್ಲಿ, ಸೂರತ್ನಲ್ಲಿ. ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ಮಧ್ಯೆ ವಾಗ್ವಾದ ನಡೀತೈತೆ ರೀ. ಅವ್ರ ಅಧ್ಯಕ್ಷ ಆಗಲಿ ಅಂತಂದು ಇವ್ರ ಅಧ್ಯಕ್ಷ ಅಲ್ಲ ಅಂತಂದು ಅವರು. ಓಕೆನಾ, ಇದು ಯಾವ ರೀತಿ ತಾರಕಕ್ಕೆ ಇರುತ್ತಂದ್ರಪ್ಪ ಅಂದ್ರೆ ಕೊನೆಗೆ ಆ ಒಂದು ಸಭೆಯನ್ನು ಉಚ್ಚಾಟನೆ ಮಾಡುವಂಥ ಆ ಒಂದು ಸಭೆಗೆ ಕಲ್ಲು ತೂರಾಟ ಮತ್ತು ಚಪ್ಪಲಿಯನ್ನು ಕೂಡ ತೂರುವಂತಹ ಸಂದರ್ಭ ಬಂದ್ಬಿಡ್ತದೆ ರೀ. ಎಲ್ಲಿ, ಸೂರತ್ತಲ್ಲಿ. ಅದಕ್ಕೋಸ್ಕರ ಇದನ್ನು ಸೂರತ್ ತೊಡಕು ಅಂತ ಕರಿತೀವಿ. 1907. ಓಕೆ, ನೆಕ್ಸ್ಟು ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಒಬ್ಬ ತೀವ್ರಗಾಮಿ ನಾಯಕ ಬರ್ತಾರೆ. ಅವರು ಬಾಲಗಂಗಾಧರ ತಿಲಕ್. ಈ ಬಾಲಗಂಗಾಧರ ತಿಲಕ್ ಫುಲ್ಲು ರೊಚ್ಚಿಗೆದ್ದು ಕೆಲಸ ಮಾಡ್ತಿರ್ತಾರೆ. ಇದನ್ನು ಕಂಡಂತಹ ಬ್ರಿಟಿಷರು 1908ರಿಂದ 1914ರವರೆಗೆ ಅವ್ರನ್ನ ಜೈಲ್ನೇ ಹಾಕಿಬಿಡ್ತಾರೆ. ಯಾರನ್ನ, ಬಾಲಗಂಗಾಧರ ತಿಲಕನ್ನು. ಯಾಕೆ ಜೈಲ್ನೇ ಹಾಕ್ತಾರ, ಅವರು ಮೋಸ್ಟ್ ಇಂಪಾರ್ಟೆಂಟು ತೀವ್ರಗಾಮಿಯ ಅತಿ ಪ್ರಬಲ ನಾಯಕನಾಗಿ ಬೆಳಿತಿರ್ತಾರೆ ರೀ. ಯಾರ್ರೀ, ಬಾಲಗಂಗಾಧರ ತಿಲಕ್. ಓಕೆನಾ, ಇನ್ನು ನೆಕ್ಸ್ಟು ಇಲ್ಲಿ ಏನಾಗುತ್ತಂದ್ರಪ್ಪ ಅಂದ್ರೆ ನೆಕ್ಸ್ಟ್ ಏನು ಮಾಡ್ತಾರೆ ರೀ, 1911ರಲ್ಲಿ ಬ್ರಿಟಿಷರು ತಮ್ಮ ರಾಜಧಾನಿಯಿಂದ ಬಂಗಾಳದಿಂದ ಅಂದರೆ ಕಲ್ಕತ್ತಾದಿಂದ ಎಲ್ಲಿಗೆ ಶಿಫ್ಟ್ ಮಾಡ್ತಾರೆ ರೀ, ದೆಹಲಿಗೆ ಶಿಫ್ಟ್ ಮಾಡ್ತಾರೆ. ಎಲ್ಲಿ, ದೆಹಲಿಗೆ ಶಿಫ್ಟ್ ಮಾಡಿದಂಥ ಬ್ರಿಟಿಷರು ಇನ್ನು ನಾವು ಬಂಗಾಳ ವಿಭಜನೆ ತೆಗೆದುಕೊಳ್ಳೋಣ ಅಂತಂದೇಳಿ 1911ರಲ್ಲಿ ಬಂಗಾಳ ಹಿಂತೆಗೆದುಕೊಳ್ತಾರೆ. ಓಕೆನಾ, ಎದಕ್ಕೆ ಹಿಂತೆಗೆಳ್ರಿ ಗೊತ್ತಾತ್ರಿ, ಯಾಕೆ ಹಿಂಪಡೆದ್ರೆ ಗೊತ್ತಾತ, ಯಾಕಂದ್ರಪ್ಪ ಅಂದ್ರೆ ಅವರು ದೆಹಲಿಯಿಂದ ಎಲ್ಲಿ ಹೋಗ್ತಾರೆ ರೀ, ಕಲ್ಕತ್ತಕ್ಕೆ ಹೋಗ್ತಾರಾ. ಕಲ್ಕತ್ತಿಂದ ಎಲ್ಲಿ ಹೋಗ್ತಾರೆ ರೀ, ದೆಹಲಿಗೆ ಹೋಗ್ತಾರ. ಅದೇ ಟೈಮ್ನಾಗ ಒಬ್ಬ ರಾಜನ ಬರ್ತಾನೆ. ಆ ರಾಜನ ಮನವೊಲಿಸೋಕ್ಕೂ ಕೂಡ ಅವ್ರು ಈ ಸ್ಟೆಪ್ ತೊಗೊಳ್ತಾರೆ. ನಮಗೆ ನೀನು ಇಷ್ಟೇನು ಬೇಕಾಗಿಲ್ಲ, ನಮ್ಮ ಟೈಮ್ಲೈನ್ ಬೇಕಾಗೈತಿ. ನೀವು ಜಸ್ಟ್ ಏನು ತಿಳ್ಕೊಬೇಕಂದ್ರಪ್ಪ ಅಂದ್ರೆ 1905ರಲ್ಲಿ ಏನಾಗುತ್ತಾ, ಬಂಗಾಳ ವಿಭಜನೆ ಆಗುತ್ತಾ. 1907 ಏನಾಗುತ್ತಾ, ಸೂರತ್ ತೊಡಕಾಗುತ್ತಾ. ಇದಾಗಿ ನೆಕ್ಸ್ಟ್ 4 ವರ್ಷದಲ್ಲಿ 1911ರಲ್ಲಿ ಅವರು ಆ ಬಂಗಾಳ ವಿಭಜನೆ ತಿಳ್ಕೊಳ್ತಾರೆ. ಇವಾಗ ಬಾಲಗಂಗಾಧರ ತಿಲಕ್ ಎಲ್ಲಿ ಅದಾರ ರೀ, ಜೈಲ್ನಾಗ ಅದಾರ. ಓಕೆನಾ,
ಇವರು ಬಾಲಗಂಗಾಧರ ತಿಲಕರು ಜೈಲಿನಾಗ ಇರ್ತಾರಲ್ಲ 1914ರಿಂದ 1914 ಜೈಲಿನಾಗ ಇರ್ತಾರೆ. 1914 ಜೈಲಿನಾಗ ಇದ್ದ ತಕ್ಷಣ ನೆಕ್ಸ್ಟ್ ಅವ್ರು 1916 ಬಂದು ಏನು ಮಾಡ್ತಾರೆ, ಹೊರಗೆ ಬಂದು ಹೋಮ್ ರೂಲ್ ಚಳವಳಿ ಸ್ಟಾರ್ಟ್ ಮಾಡ್ತಾರೆ. ಯಾರ ಜೊತೆಗೆ ಅಂದ್ರಪ್ಪ ಅಂದ್ರೆ ಎನಿ ಬೆಸೆಂಟ್ ಅವ್ರ ಜೊತೆಗೆ. ನೆಕ್ಸ್ಟು 1916ರಲ್ಲಿ ಇಲ್ಲಿ INC ಮತ್ತು ಯಾರಿಗೆ ಮುಸ್ಲಿಂ ಲೀಗ್ ಸ್ವಲ್ಪ ಭಿನ್ನಮತ ಉಂಟಾಗಿರ್ತದೆ ರೀ. ಲಕ್ನೋ ಒಪ್ಪಂದ ಮುಖಾಂತರ ಮುಸ್ಲಿಂ ಲೀಗ್ ಮತ್ತು INC ಅವರ ಮಧ್ಯೆ ಏನು ಮಾಡ್ತಾರೆ, ಒಪ್ಪಂದ ಮಾಡ್ತಾರೆ. ಎಲ್ಲಿ 1916 ಲಕ್ನೋ ಒಪ್ಪಂದ. ಯಾರು? ಬಾಲಗಂಗಾಧರ ತಿಲಕ್. ಓಕೆನಾ. ಇದ್ರ ಮಧ್ಯೆ ಆಲ್ರೆಡಿ 1915ರಲ್ಲಿ ನಮ್ಮ ಮಹಾತ್ಮ ಗಾಂಧಿಯವರು ಎಂಟ್ರಿ ಕೊಟ್ಟರು. ಇವಾಗ ಯಾರ್ರೀ? ಮಹಾತ್ಮ ಗಾಂಧಿಯವರು ಎಂಟ್ರಿ ಕೊಟ್ಟರು. ಇಲ್ಲಿವ್ರಿಗೆ ಅರ್ಥ ತನಕ ನಾನು ಅರ್ಥ ಆಯ್ತು. ಇವಾಗ ಯಾರು ಬಂದರೆ 1915ರಲ್ಲಿ ಮಹಾತ್ಮ ಗಾಂಧಿಯವರು ಎಂಟ್ರಿ ಕೊಟ್ಟರು. ನೋಡ್ರಿ 1885 ಏನು ಇದು ಬರ್ತಲ್ಲ, INC ಸ್ಟಾರ್ಟ್ ಆಗುತ್ತಲ್ಲ, ಅವಾಗಲಿದ್ದ ಸೂರತ್ ತೊಡಕಿನವರೆಗೂ ನಾವೇನಂತ ಕರಿತೀವಿ, ಸೂರತ್ ಅಲ್ಲ, ಬಂಗಾಳ ವಿಭಜನೆ. ಬಂಗಾಳ ವಿಭಜನೆ ಆದ ತಕ್ಷಣ ಸಿಟ್ಟಿಗೆದ್ದು ತೀವ್ರಗಾಮಿಗಳು ಹುಟ್ಕೊಳ್ತಾರೆ ಅಲ್ಲಿ. ಅದಕ್ಕೋಸ್ಕರ ತೀವ್ರಗಾಮಿಗಳು ಉಗಮ ಅಂತ ಕರಿತೀವಿ ನಾವು. ಈ ಕಾಲಘಟ್ಟವನ್ನು ಮಂದಗಾಮಿ ಅಂತ ಕರಿತೀವಿ. ನೆಕ್ಸ್ಟ್ 1905ರಿಂದ 1919 ಯಾವಾಗ ಗಾಂಧಿ ಬರ್ತಾರಲ್ಲ, ಗಾಂಧೀಜಿ ಬರೋವರೆಗೂ ಕೂಡ ತೀವ್ರಗಾಮಿಗಳ ಯುಗ ಅಂತ ಕರಿತೀವಿ. ನೆಕ್ಸ್ಟ್ 1919ರಿಂದ 1947ವರೆಗೆ ಗಾಂಧಿ ಯುಗ ಅಂತ ಕರಿತೀವಿ. ಓಕೆನಾ. ಗಾಂಧೀಜಿಯವರು ಆಲ್ರೆಡಿ ಸೌತ್ ಆಫ್ರಿಕಾದಲ್ಲಿ ಹೋರಾಟ ಮಾಡಿ ಬ್ರಿಟಿಷರ್ನ ಆಲ್ರೆಡಿ ಅಲ್ಲಾಡ್ಸಿರ್ತಾರೆ. ಅವರು ಇವರ ಪವರ್ ಎಲ್ಲರಿಗೂ ಗೊತ್ತಿರ್ತದೆ ರೀ. ಇವರ ಒಂದು ಆಯುಧ ಬಂದ್ರಪ್ಪ ಅಂದ್ರೆ ಸತ್ಯಾಗ್ರಹ, ಅಹಿಂಸೆ. ಅಂದರೆ ಯಾವುದೇ ರೀತಿಯಾಗಿ ಹಿಂಸೆ ಮಾಡೋಂಗಿಲ್ಲ. ಮತ್ತು ಸತ್ಯಾಗ್ರಹ, ಅದು ಎಷ್ಟೇ ಕಷ್ಟ ಇರಲಿ, ಎಷ್ಟೇ ಟಫ್ ಇರಲಿ, ಸತ್ಯದ ಮುಖಾಂತರ ನಾವು ಹೋರಾಟ ಮಾಡ್ಬೇಕಂತಂದೇಳಿ ಗಾಂಧೀಜಿಯವರು ಬಲವಾಗಿ ನಂಬಿರ್ತಾರೆ. ಓಕೆನಾ. 1915 ಯಾರು ಬರ್ತಾರೆ ರೀ? ಗಾಂಧೀಜಿ ಬರ್ತಾರೆ. 2 ವರ್ಷ ಅವ್ರು ಏನು ಮಾಡ್ತಾರೆ, ನಮ್ಮ ಭಾರತದ ಸುತ್ತೆಲ್ಲ ಸರೌಂಡಿಂಗ್ ಕೊಡ್ತಾರೆ. ಅಂದ್ರೆ ಭಾರತ ಸುತ್ತಾಡ್ತಾರೆ ಇವರು. ಭಾರತ ದೇಶ ಏನೇನು ಆಗತೈತಿ, ನನ್ನ ತತ್ವಗಳು ಸತ್ಯಾಗ್ರಹ ಮತ್ತು ಅಹಿಂಸೆ ಭಾರತ ದೇಶದಲ್ಲಿ ಇಂಪ್ಲಿಮೆಂಟ್ ಆಗ್ತವೋ ಅಲ್ಲ ಅಂತಂದೇಳಿ ತಿಳಿದುಕೊಳ್ಳೋಕ್ಕೋಸ್ಕರ, ಭಾರತದ ಸ್ಥಿತಿಗತಿಯನ್ನು ತಿಳಿದುಕೊಳ್ಳೋಕ್ಕೋಸ್ಕರ ಬಾಲಗಂಗಾಧರ ತಿಲಕರು ಇವರಿಗೆ ಸಜೆಷನ್ ಮಾಡ್ತಾರೆ, ನೀವು ಒಂದು ರೌಂಡ್ ಹೊಡ್ಕೊಂಬರ್ರಿ, ಭಾರತ ದೇಶ ಹೆಂಗೈತೆ ನೋಡ್ಕೊಂಬರ್ರಿ, ಅವಾಗ ನಾವು ನೆಕ್ಸ್ಟ್ ಪ್ರೊಸೆಸ್ ಮಾಡಮ್ಮಂತಂದೇಳಿ ಬಾಲಗಂಗಾಧರ ತಿಲಕ್ ಸಜೆಷನ್ ಮೇರೆಗೆ 2 ವರ್ಷ ಜರ್ನಿ ಮಾಡ್ತಾರೆ. ಜರ್ನಿ ಮಾಡಿ ನೆಕ್ಸ್ಟ್ 1917 ನೋಡ್ರಿ, 1917 ಅವ್ರು ಏನು ಮಾಡ್ತಾರೆ, ಕೇಕ್ ತಿಂತಾರೆ. ಕೇಕು, ಚಂಪಾರಣ್ಯ, ಅಹಮದಾಬಾದು, ಖೇಡಾ, ಇವು 3 ನೋಡ್ರಿ. ಚಂಪಾರಣ್ಯ, ಅಹಮದಾಬಾದು, ಖೇಡಾ ಕೇಕ್ ತಿಂತಾರೆ. ಚಂಪಾರಣ್ಯ ಸತ್ಯಾಗ್ರಹ ಮಾಡ್ತಾರೆ. ನೆಕ್ಸ್ಟ್ ಅಹಮದಾಬಾದ್ ಸತ್ಯಾಗ್ರಹ ಮಾಡ್ತಾರೆ. ಅಂದ್ರೆ ಚಂಪಾರಣ್ಯ ಚಳವಳಿ, ಅಹಮದಾಬಾದ್ ಹೋರಾಟ ನಡೀತೈತಿ. ನೆಕ್ಸ್ಟ್ ಖೇಡಾ ಚಳವಳಿ ನಡೀತೈತಿ. 3 ಇದನ್ನು ಸೀರಿಯಲ್ ಪ್ರಕಾರ ಹಿಂಗೆ ಬರ್ದಾರಿ, ಹಿಂಗೆ ನೆನಪಿಡ್ರಿ. ಅವ್ರು ಮೊಟ್ಟ ಮೊದಲ ಬಾರಿಗೆ ಉಪವಾಸ ಸತ್ಯಾಗ್ರಹ ಎಲ್ಲಿ ಮಾಡ್ತಾರೆ ಅಂದ್ರೆ ಅಹಮದಾಬಾದ್ ನೋಡ್ರಿ. ಎಲ್ರಿ? ಅಹಮದಾಬಾದ್. ಮೊಟ್ಟ ಮೊದಲ ಗಾಂಧೀಜಿಯವರ ಹೋರಾಟ ಬಂದ್ರಪ್ಪ ಅಂದ್ರೆ 1917 ಚಂಪಾರಣ್ಯ ಹೋರಾಟ. ಓಕೆನಾ. ಇಷ್ಟು ತಲೆಗಿಡ್ರಿ. ಏನೇನಾಯ್ತು ಅವೆಲ್ಲ ನಮಗೆ ಬೇಡ, ಜಸ್ಟ್ ಟೈಮ್ಲೈನ್ ಗೊತ್ತಿರಲ್ಲ ನಮ್ಗೆ. ಓಕೆ. ನೋಡ್ರಿ 1914ರಿಂದ 1918 ಏನು ನಡೀತೈತೆ ರೀ, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀತು. ಹೌದಲ್ರಿ? ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಾಗ ಅವ್ರು ಏನು ಮಾಡ್ತಿರ್ತಾರೆ ಅಂದ್ರೆ, ಬ್ರಿಟಿಷರು ನಮ್ಮ ಒಂದು ಭಾರತೀಯ ಹೋರಾಟಗಾರರನ್ನು ಹೇಳದೆ ಕೇಳದೆ ಜೈಲಿನಾಗ ಹಾಕ್ತಿರ್ತಾರೆ. ಯಾವುದೇ ರೀಸನ್ ಇರಲ್ಲ. ಸುಮ್ಮನೆ ತಗೊಳ್ಳೋದು ಒಳಗೆ ಹಾಕೋದು, ಸುಮ್ಮನೆ ತಗೊಳ್ಳೋದು ಒಳಗೆ ಹಾಕೋದು, ಈ ರೀತಿಯಾಗಿರ್ತಕ್ಕಂಥ ಮಾಡ್ತಿರ್ತಾರೆ. ಅವ್ರೇನು ಹೇಳ್ತಾರೆ, ಈ ಫಸ್ಟ್ ವರ್ಲ್ಡ್ ವಾರ್ ಐತಿ, ಅದಕ್ಕೋಸ್ಕರ ಹಿಂಗೆ ಮಾಡಾಕತ್ತೀವಿ, ಇದು ಸ್ಟಾಪ್ ಆದ ತಕ್ಷಣ ನಾವು ಈ ರೀತಿಯಾಗಿ ಚಟುವಟಿಕೆಯನ್ನು ಮಾಡಲ್ಲ ಅಂತಂದು ಹೇಳಿರ್ತಾರೆ. ಅದಕ್ಕೋಸ್ಕರ ಅವರು ಸಹಿಸ್ಕೊಂಡಿರ್ತಾರೆ. ಯಾರು? ಭಾರತೀಯರು. ಯಾವಾಗ ಫಸ್ಟ್ ವರ್ಲ್ಡ್ ವಾರ್ ಮುಗಿದ್ರೂ ಕೂಡ ಅವ್ರು ಏನು ಮಾಡ್ತಾರೆ, ಅಸ್ತ್ರವಾಗಿ ಉಪಯೋಗ ಮಾಡಿಕೊಂಡು 1919ರಲ್ಲಿ ರೌಲತ್ ಕಾಯ್ದೆ ಜಾರಿಗೆ ತೊಗೊಂಬರ್ತಾರೆ. ಯಾವ ಕಾಯ್ದೆ? ರೌಲತ್ ಕಾಯ್ದೆ. ಈ ರೌಲತ್ ಕಾಯ್ದೆ ಉದ್ದೇಶನ ಬ್ರಿಟಿಷರು ಭಾರತೀಯರನ್ನು ಅವಾಗ ಹೆಂಗೆ ಬೇಕು ಹಂಗೆ, ಯಾವಾಗ ಬೇಕು ಅವಾಗ ಪನಿಷ್ಮೆಂಟ್ ಕೊಡ್ಬೋದಿತ್ತು, ಯಾವಾಗ ಬೇಕು ಅವಾಗ ಜೈಲಿನ ಹಾಕ್ಬೋದಿತ್ತು. ಯಾವ ಕಾಯ್ದೆ? ರೌಲತ್ ಕಾಯ್ದೆ. ರೌಲತ್ ಕಾಯ್ದೆ ಯಾಕೆ ಬಂತಂದ್ರಪ್ಪ ಅಂದ್ರೆ 1918ರವರೆಗೆ, 1914ರಿಂದ 1918ರವರೆಗೆ ಆ ಪ್ರೊಸೆಸ್ ನಡ್ಕೊಂತ ಬಂದಿರ್ತದೆ ರೀ. ಓಕೆನಾ. ಅದೇನೇ ಇವರು ಫಾಲೋ ಮಾಡ್ತಾರೆ. ಯಾವ ಕಾಯ್ದೆ ಅಂತ ಹೆಸರು ಇಡ್ತಾರೆ ಅಂದ್ರೆ 1919 ರೌಲತ್ ಕಾಯ್ದೆ ಅಂತ ಹೆಸರಿಟ್ಟು ಅದಕ್ಕೆ ಇವ್ರು ಏನು ಮಾಡ್ತಾರೆ, ಹೊಸದಾಗಿ ಬಣ್ಣ ಬಡಿತಾರೆ.
ಇವಾಗ ಗಾಂಧೀಜಿ ಸಿಟ್ಟು ಬಂದ್ಬಿಡ್ತೈತಿ, ಹಿಂಗಂದ್ರಪ್ಪ ಅಂದ್ರೆ ನಡೆಯಲ್ರಿ, ಅದೇನ ಮಹಾಯುದ್ಧ ನಡೆದಿತ್ತು, ಅವಾಗ ಫಸ್ಟ್ ವರ್ಲ್ಡ್ ವಾರ್ ನಡೆದಿತ್ತು, ಅದಕ್ಕೆ ನಾವು ಸುಮ್ಮನೆ ಕುಂತಿದ್ವಿ, ನೀವು ಈ ರೀತಿಯಾಗಿ ಹಿಂಗೆ ಮಾಡಿದ್ರೆ ಇದು ಸರಿ ಕಾಣಿಸಲ್ಲ, ನೀವು ರೌಲತ್ ಕಾಯ್ದೆಯನ್ನು ನೀವು ಅದನ್ನು ಕಾಯ್ದೆನ ಹಿಂದೆ ತೊಗೊಂಡ್ಬಿಡ್ರಿ ಅಂತಂದೇಳಿ ಆಲ್ರೆಡಿ ಗಾಂಧೀಜಿಯವರು ಹೇಳ್ತಾರೆ. ಇದರ ವಿರುದ್ಧನ ಇಲ್ಲಿ ಹೋರಾಟ ನಡೀತೈತಿ. ಸೈಫುದ್ದೀನ್ ಕೀಚಲು ಮತ್ತು ಡಾಕ್ಟರ್ ಸತ್ಯಪಾಲ್ ಅವ್ರು ಏನು ಮಾಡ್ತಾರೆ, ಅದ್ರ ವಿರುದ್ಧ ಹೋರಾಟ ಮಾಡ್ತಿರ್ತಾರೆ. ಇವ್ರನ್ನ ಬೆಂಬಲಕ್ಕಾಗಿ ಜಲಿಯನ್ ವಾಲಾಬಾಗ್ದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಅನೇಕ ಹೋರಾಟಗಾರರು ಸಭೆ ಸೇರಿರ್ತಾರೆ. ಅವಾಗ ಜನರಲ್ ಡಯರ್ ಅವರೆಲ್ಲರನ್ನೂ ಕೂಡ ಗುಂಡಿಕ್ಕಿ ಕೊಂದ್ಬಿಡ್ತಾನೆ ರೀ. ಯಾರು? ಜನರಲ್ ಡಯರ್. ಅವಾಗ ಗಾಂಧಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಗಾಂಧಿ ಮನಸ್ಸಿಗೆ ಭಾಳ ಬೇಜಾರಾಗಿಬಿಡ್ತೈತಿ. ಇದು ಹಿಮಾಲಯನ್ ಬ್ಲಂಡರ್, ಇದು ಹಿಮಾಲಯನ್ ಸ್ಫೋಟ, ಇದು ನಮ್ಮ ಭಾರತೀಯರನ್ನು ನೀವು ಅಷ್ಟು ಗುಂಡಿಕ್ಕಿ ಕೊಂದಿದ್ರಿ, ನಾನು ಸಹಿಸಲ್ಲ, ಹಿಮಾಲಯನ್ ಬ್ಲಂಡರ್ ಅಂತಂದೇಳಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಓಕೆ, ಇದು ಗೊತ್ತಾತ್ರಿ ಏನು ಹೇಳಕತ್ತೀನಿ ಅಂದ್ರೆ, ನೋಡ್ರಿ 1919 ರೌಲತ್ ಕಾಯ್ದೆ ಬಂತು. ಈ ರೌಲತ್ ಕಾಯ್ದೆ ವಿರುದ್ಧವಾಗಿ ಸೈಫುದ್ದೀನ್ ಕಿಚ್ಲು ಮತ್ತು ಡಾಕ್ಟರ್ ಸತ್ಯಪಾಲ್ ಮಲ್ಲಿಕ್ ಅವ್ರು ಏನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ಹೋರಾಟ ಮಾಡ್ತಾರೆ. ಹೋರಾಟ ಮಾಡೋ ಸಂದರ್ಭದಲ್ಲಿ ಇವರನ್ನು ಜೈಲಿನಾಗ ಇಟ್ಬಿಡ್ತಾರೆ. ಇವರು ಅರೆಸ್ಟ್ ಮಾಡ್ತಾರೆ. ಯಾರು? ಬ್ರಿಟಿಷರು. ಅವರು ಜೈಲಿನಾಗೆ ಇಟ್ಟಿದ್ದಕ್ಕೋಸ್ಕರ ಜೈಲಿನಿಂದ ರಿಲೀಸ್ ಮಾಡ್ರಿ ಅಂತಂದೇಳಿ ಜಲಿಯನ್ ವಾಲಾಬಾಗ್ದಲ್ಲಿ ಅನೇಕ ಹೋರಾಟಗಾರರು ಹೋರಾಟ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಜನರಲ್ ಡಯರ್ ಜಲಿಯನ್ ವಾಲಾಬಾಗ್ನಾಗ ಅವ್ರೇನು ಮಾಡ್ತಾರೆ, ಎಲ್ಲರನ್ನೂ ಕೂಡ ಗೊಂಡಿಕ್ಕಿ ಕೊಂದ್ಬಿಡ್ತಾನೆ. ಗಾಂಧಿಗೆ ಇದು ಸಿಟ್ಟು ಬಂದು ಇದು ಹಿಮಾಲಯನ್ ಬ್ಲಂಡರ್ ಅಂತಂದೇಳಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಹಿಮಾಲಯನ್ ಬ್ಲಂಡರ್ ಯಾವ ಸಂದರ್ಭದಲ್ಲಿ ನೀಡಿದ್ರು ಅಂದ್ರಪ್ಪ ಅಂದ್ರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೀತಲ್ಲ, ಅವಾಗ ಹಿಮಾಲಯನ್ ಬ್ಲಂಡರ್ ಅಂತ ನೀಡ್ತಾರೆ. ಇದು ಡೈರೆಕ್ಟ್ ಕ್ವಶನ್ ಆಗಿತ್ತು ನೋಡ್ರಿ. ಓಕೆ, ನೆಕ್ಸ್ಟು ಯಾವಾಗ ಐ ಎನ್ ಸಿಯಲ್ಲಿ ಗಾಂಧೀಜಿಯವರ ಆಳ್ವಿಕೆ ಸ್ಟಾರ್ಟ್ ಆಗುತ್ತಾ, ಅಥವಾ ಗಾಂಧೀಜಿಯವರು ಹೇಳ್ದಂಗೆ ಯಾವಾಗ ಕೇಳಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಇವು ಸತ್ಯಾಗ್ರಹ ಅಂತ ಯಾವಾಗ ಕಾನ್ಸೆಪ್ಟ್ ಬರ್ತೈತಿ, ಅಹಿಂಸೆಯನ್ನು ಕಾನ್ಸೆಪ್ಟ್ ಬರ್ತಲ್ಲ, ಅಹಿಂಸೆ ಸತ್ಯಾಗ್ರಹ ನಮಗಿವೆಲ್ಲ ವರ್ಕೌಟ್ ಆಗಲ್ಲ ಅಂತಂದೇಳಿ ಸುರೇಂದ್ರನಾಥ್ ಬ್ಯಾನರ್ಜಿಯವರು ಹೊಸ ಪಕ್ಷನ ಸ್ಥಾಪನೆ ಮಾಡ್ತಾರೆ. INLF ಅಂತಂದೇಳಿ. ಅನ್ವಯ ಇವರ ಒಂದು ಫಾಲೋವರ್ ಯಾರಿರ್ತಾರೆ, ತೇಜ್ ಬಹದ್ದೂರ್ ಶಾಸ್ತ್ರಿ ಮತ್ತು VS ಶ್ರೀನಿವಾಸ್ ಶಾಸ್ತ್ರಿ ಅವರು. ಯಾರು? VS ಶ್ರೀನಿವಾಸ್ ಶಾಸ್ತ್ರಿ. ಓಕೆ, INLF ಯಾಕೆ ಸ್ಟಾರ್ಟ್ ಆಗಿ ಗೊತ್ತತ್ರಿ, ಗಾಂಧಿಯವರು ಯಾವಾಗ INCಯಲ್ಲಿ ಇಂಟರ್ಫಿಯರ್ ಆಗ್ತಾರ, ಯಾವಾಗ ಗಾಂಧೀಜಿಯವರು ಮಾತು ಹೇಳ್ದಂಗೆ ಕೇಳಕ್ಕೆ ಸ್ಟಾರ್ಟ್ ಆಗುತ್ತಾ, ಸುರೇಂದ್ರನಾಥ್ ಬ್ಯಾನರ್ಜಿ ನಮ್ದೇನಪ್ಪ ಕೆಲಸ, ನಿಂದ ಹೇಳ್ದಂಗೆ ನೀ ಕೇಳಕತ್ತೆ, ಅವರು ಹೇಳ್ದಂಗೆ ಕೇಳಕತ್ತೀರ ಅಂತ ನಾವು ಒಂದು ಸ್ವಂತ ಪಕ್ಷ ಕಟ್ಕೊಂಡ್ಬಿಡ್ತೀವಿ ಅಂತೇಳಿ INLF ಸ್ಟಾರ್ಟ್ ಮಾಡ್ತಾರೆ ರೀ. ಯಾರು? ಸುರೇಂದ್ರನಾಥ್ ಬ್ಯಾನರ್ಜಿ. ಓಕೆನಾ. ಗಾಂಧೀಜಿ ಅವ್ರದ್ದು ಕೆಲವೊಂದಿಷ್ಟು ತತ್ವಗಳು ಬರ್ತಾವ್ರಿ. ಏನಂದ್ರಪ್ಪ ಅಂದ್ರೆ 1920ರಲ್ಲಿ ಅವರು ಅಸಹಕಾರ ಚಳವಳಿಯನ್ನು ಸ್ಟಾರ್ಟ್ ಮಾಡ್ತಾರೆ. NCM ನೋ ಕೋಪರೇಷನ್ ಮೂಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಅದಾದಮೇಲೆ 10 ವರ್ಷ 1930ರಲ್ಲಿ ಸಿವಿಲ್ ಡಿಸೊಬಿಡಿಯೆಂಟ್ ಮೂಮೆಂಟ್ ಅಂದ್ರೆ ಕಾನೂನು ಭಂಗ ಚಳವಳಿಯನ್ನು 1930ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಇವರು 1942ರಲ್ಲಿ ಭಾರತ ಬಿಟ್ಟು ತೊಲಗಿ ಚಳವಳಿನ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಇವು ಮಧ್ಯದಲ್ಲೆಲ್ಲ ಸೈಲೆಂಟ್ರಿ, ಇವರು ಗಪ್ ಚುಪ್ ಮಧ್ಯದಲ್ಲಿ 10 ವರ್ಷಕ್ಕೆ ಒಂದೊಂದು ಸ್ಟಾರ್ಟ್ ಮಾಡ್ಕೊಂತ ಹೋಗ್ತಾರೆ ಇವರು. ಇದು ಯಾಕೆ ಏನಂದ್ರೆ ಕ್ಲಿಯರಿಟಿ ನಿಮಗೆ ಸಿಗಲಿ ಅಂತಂದೇಳಿ. ಓಕೆನಾ. 1920ರಾಗ ಏನಾಗುತ್ತೆ ರೀ, ಅಸಹಕಾರ ಚಳವಳಿ ಸ್ಟಾರ್ಟ್ ಆಗುತ್ತಾ. 1920ರಿಂದ 1930ರಲ್ಲಿ ಗಾಂಧೀಜಿ ಸೈಲೆಂಟ್ ಇರ್ತಾರೆ, ಅಲ್ಲಿ ಎಲ್ಲಿ ಭಾಳ ಕಾಣಿಸ್ಕೊಳ್ಳಲ್ಲ, ಅಂದ್ರೆ ದೊಡ್ಡದಾಗಿರ್ತಕ್ಕಂಥ ಹೋರಾಟನ ಕೈಗೊಳ್ಳಲ್ಲ. ನೆಕ್ಸ್ಟು ಅವ್ರೇನು ಮಾಡ್ತಾರೆ, 1930ರಲ್ಲಿ ಇಲ್ಲಿ ಅಸಹಕಾರ ಚಳವಳಿ ಕೊಡ್ತಾರೆ, ಅಂದರೆ ನಿಮಗೆ ಸಹಕಾರ ಕೊಡಲ್ಲ, ನೀವು ಮಾಡಿದಂತಹ ಕಾನೂನುಗಳನ್ನು ಫಾಲೋ ಮಾಡಲ್ಲ ಅಂತಂದೇಳಿ 1920ರಲ್ಲಿ ಮಾಡಿದ್ರೆ, 1930ರಲ್ಲಿ ನೀವು ಮಾಡಿದಂತಹ ಕಾನೂನುಗಳನ್ನು ನಾವು ಮುರಿತೀವಿ ಅಂತಂದೇಳಿ 1930ರಲ್ಲಿ ಕಾನೂನು ಮುರಿತಾರೆ. ಅದಕ್ಕೆ ಕಾನೂನು ಭಂಗ ಚಳವಳಿ ಅಂತ ಕರಿತೀವಿ. 1942ರಲ್ಲಿ ನಾವು ಇಷ್ಟೆಲ್ಲ ಮಾಡಿದ್ರು ಕೂಡ ನೀವು ನಮ್ಮ ಮಾತು ಕೇಳವಲ್ರಿ, ನಮ್ಮ ದೇಶದಾಗ ಇರೋದೇ ಬೇಡ ನೀವು ಅಂತಂದೇಳಿ ಭಾರತ ಬಿಟ್ಟು ತೊಲಗಿ ಚಳವಳಿ ಸ್ಟಾರ್ಟ್ ಮಾಡ್ತಾರೆ. ಓಕೆ. ಇನ್ನು ನೆಕ್ಸ್ಟ್ ನೋಡ್ರಿ, 1920ರಲ್ಲಿ ಗಾಂಧೀಜಿಯವರು ಅಸಹಕಾರ ಚಳವಳಿನ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಅಸಹಕಾರ ಚಳವಳಿ ಸ್ಟಾರ್ಟ್ ಮಾಡ್ತಾರೆ ಅಂದ್ರಪ್ಪ ಅಂದ್ರೆ, ಆಲ್ರೆಡಿ ರೌಲತ್ ಕಾಯ್ದೆ ವಿರುದ್ಧ ಹೋರಾಟ ನಡೆದಿರ್ತೈತಿ, ಬ್ರಿಟಿಷರು ಯಾರ ಮಾತು ಕೇಳ್ತಿರಲ್ಲ, ಅದಕ್ಕೋಸ್ಕರ ಇವ್ರು ಏನು ಮಾಡ್ತಾರೆ, ನಮ್ಮ ಗಾಂಧೀಜಿ
ಬ್ರಿಟಿಷರು ನಮ್ಮ ಮಾತ ನೀವು ಕೇಳಲ್ಲ ಅಂದಮೇಲೆ ನಾವು ನಿಮಗೆ ಸಹಕಾರ ಕೊಡಲ್ಲ, ನೀವು ಮಾಡಿದಂತಹ ಕಾಯ್ದೆಗಳನ್ನು ನಾವು ಫಾಲೋ ಮಾಡಲ್ಲ, ಅವನ್ನ ನಾವು ರಿಜೆಕ್ಟ್ ಮಾಡ್ತೀವಿ, ತಿರಸ್ಕಾರ ಮಾಡ್ತೀವಿ, ನಿಮ್ಗೆ ಸಹಕಾರನ ಕೊಡಲ್ಲ, ನೀವು ಹೆಂಗೆ ಆಳ್ವಿಕೆ ಮಾಡ್ತೀರಿ ಮಾಡ್ಕೇರಪ್ಪ ಅಂತಂದೇಳಿ 1920ರಲ್ಲಿ ಅಸಹಕಾರ ಚಳವಳಿನ ಯಾರು ಸ್ಟಾರ್ಟ್ ಮಾಡ್ತಾರೆ? ಗಾಂಧೀಜಿಯವರು ಸ್ಟಾರ್ಟ್ ಮಾಡ್ತಾರೆ. ಇದೇ ಟೈಮ್ನಾಗ ಖಿಲಾಫತ್ ಚಳವಳಿ ಕೂಡ ನಡೀತಿರ್ತೈತಿ. ಖಿಲಾಫತ್ ಚಳವಳಿ ಮತ್ತು ಅಸಹಕಾರ ಚಳವಳಿ ಗಾಂಧೀಜಿಯವರು ನಾವೇನು ಮಾಡಮ್ಮ, ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಸಾಮರಸ್ಯ ತರುವ ಇದು ಒಳ್ಳೆಯ ಕೆಲಸ ಅಂತಂದೇಳಿ ಖಿಲಾಫತ್ ಚಳವಳಿಯೊಂದಿಗೆ ಅಸಹಕಾರ ಚಳವಳಿ ಮರ್ಜ್ ಮಾಡಿ ಅವರು ದೊಡ್ಡದಾಗಿರ್ತಕ್ಕಂತಹ ಹೋರಾಟ ಮಾಡ್ತಾರೆ. ಡೈರೆಕ್ಟ್ ಕ್ವಶನ್ ಆಗಿತ್ತು, ಹಿಂದೂ ಮತ್ತು ಮುಸ್ಲಿಮರು ಅತಿ ಹೆಚ್ಚು ಪಾಲ್ಗೊಂಡ ಹೋರಾಟ ಬಂದ್ರಪ್ಪ ಅಂದ್ರೆ ಅಸಹಕಾರ ಚಳವಳಿ ನೋಡ್ರಿ. ಓಕೆ, ನೆಕ್ಸ್ಟು ಹೆಂಗೋ ಅಸಹಕಾರ ಚಳವಳಿ ನಡೀತಿರ್ತೈತಿ. ಬ್ರಿಟಿಷರಿಗೆ ನುಂಗಲಾರದ ತುತ್ತಾಗಿರ್ತೈತಿ. ಅವ್ರು ಹಿಂಗೆ ಎಷ್ಟು ಟಾರ್ಚರ್ ಕೊಡ್ತಾರಂದ್ರಪ್ಪ ಅಂದ್ರೆ, ಸ್ಕೂಲ್ನಾಗ ಇರೋರು ಯಾರೂ ಸ್ಕೂಲ್ಗೆ ಹೋಗ್ತಿರಲ್ಲ, ಲಾಯರ್ ಇರೋರು ಯಾರೂ ಲಾಯರಿಕೆ ಮಾಡ್ತಿರಲ್ಲ, ಸಿಕ್ಕಲ್ಲಿ ಅವ್ರ ವಿರುದ್ಧ ಘೋಷಣೆಗೆ ಹೋಗ್ತಿರ್ತೈತಿ. ನೆಕ್ಸ್ಟ್ ಅವ್ರನ್ನೆಲ್ಲ ಬಹಿಷ್ಕಾರ ಮಾಡ್ತಿರ್ತೈತಿ. ಈ ರೀತಿಯಾಗಿರ್ತಕ್ಕಂತಹ ಚಟುವಟಿಕೆಯನ್ನು ಯಾರು ಮಾಡ್ತಿರ್ತಾರೆ ರೀ, ಈ ಸಂದರ್ಭದಲ್ಲಿ ಮಾಡ್ತಿರ್ತಾರ. ಆಲ್ರೆಡಿ ಅವ್ರಿಗೆ ಕುತ್ತಿಗೆ ಬಂದಿರ್ತೈತಿ, ಯಾರಿಗೆ? ಬ್ರಿಟಿಷರಿಗೆ. ಓಕೆನಾ. ಯಾವಾಗ ಚೌರಿ ಚೌರ ಇನ್ಸಿಡೆಂಟ್ ನಡೀತು ನೋಡ್ರಿ, ಚೌರಿ ಚೌರ ಇನ್ಸಿಡೆಂಟಲ್ಲಿ ಏನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ, ಚೌರಿ ಚೌರದಲ್ಲಿ ನಮ್ಮ ಒಂದು ಭಾರತೀಯರು ಪೊಲೀಸರನ್ನ ಏನು ಮಾಡ್ತಾರೆ, ಬೆಂಕಿ ಹಚ್ಚಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿ ಸುಟ್ಟು ಬಿಡ್ತಾರೆ. ಗಾಂಧೀಜಿಗೆ ಇದು ಭಾಳ ನೋವು ಕೊಟ್ಬಿಡ್ತೈತೆ. ಏನಪ್ಪ ಇದು, ನಮ್ಮದು ಮೋಸ್ಟ್ ಇಂಪಾರ್ಟೆಂಟು ತತ್ವನ ಅಹಿಂಸೆ, ಆದ್ರೆ ನಮ್ಮ ಜನ ಇಲ್ಲಿ ಅಹಿಂಸೆ ಮಾಡಿಬಿಟ್ಟಾರಲ್ಲ, ಹಿಂಗಾದ್ರೆ ಹೆಂಗಪ್ಪ, ಅಹಿಂಸೆ ಮುಖಾಂತರ ಎಲ್ಲದೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತಂದೇಳಿ ಗಾಂಧೀಜಿ ಏನು ಮಾಡ್ತಾರೆ, ಮನನೊಂದು ಬೇಡ, ಇದು ಅಸಹಕಾರ ಚಳವಳಿ ನಾನು ಸ್ಟಾರ್ಟ್ ಮಾಡೀನಿ, ನನ್ನಿಂದ ನೀವು ಹೋಗಿ ಅವ್ರನ್ನ ಕೊಲೆ ಮಾಡಿರೋ ಅಂದಮೇಲೆ ಅಥವಾ ಅವ್ರನ್ನ ಬೆಂಕಿ ಹಚ್ಚಿ ಸುಟ್ಟಿರೋಂದಮೇಲೆ ಈ ಅಸಹಕಾರ ಚಳವಳಿನೇ ಬೇಡ ಅಂತಂದೇಳಿ 1922ರಾಗ ಏನು ಮಾಡ್ತಾರೆ, ಅಸಹಕಾರ ಚಳವಳಿನ ಹಿಂಪಡಿತಾರೆ. ಯಾಕಂದ್ರಪ್ಪ ಅಂದ್ರೆ ಇಲ್ಲಿ ಚೌರಿ ಚೌರ ಘಟನೆ ಆಗಿರ್ತೈತಿ. ಅವಾಗ ಸುಭಾಷ್ ಚಂದ್ರ ಬೋಸು ಇದು ಒಂದು ನ್ಯಾಷನಲ್ ಕ್ಲಾಮಿಟಿ ಅಥವಾ ನ್ಯಾಷನಲ್ಗೆ ಅಥವಾ ನಮ್ಮ ದೇಶಕ್ಕೆ ಒಂದು ಮಹಾ ಗಂಡಾಂತರ ಇದು ಕ್ಲಾಮಿಟಿ ಅಂತಂದೇಳಿ ನಮ್ಮ ಸುಭಾಷ್ ಚಂದ್ರ ಬೋಸ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಇದು ಡೈರೆಕ್ಟ್ ಕ್ವಶನ್ ಆಗೈತೆ ರೀ. ಓಕೆನಾ. ಇಲ್ಲಿ ಆಗಲೇ ನಾ ಹೇಳಿದ್ದೀನಿ, ಸ್ಟೂಡೆಂಟು ಏನಂದ್ರಪ್ಪ ಅಂದ್ರೆ, ಸ್ಟೂಡೆಂಟು ಸ್ಕೂಲ್ ಬಿಟ್ಟು ಹೋರಾಟ ಮಾಡ್ತಿರ್ತಾರೆ. ನೆಕ್ಸ್ಟು ಲಾಯರು ತಮ್ಮ ಲಾಯರ್ಗಿರಿ ಬಿಟ್ಟು ಹೋರಾಟ ಮಾಡ್ತಿರ್ತಾರೆ. ಈ ಸ್ಟೂಡೆಂಟ್ ಏನಿರ್ತಾರಲ್ಲ ಅವರೆಲ್ಲ ನೆಕ್ಸ್ಟ್ ಇವರು ಫುಲ್ಲು ತೀವ್ರಗಾಮಿಗಳಾಗ್ಬಿಡ್ತಾರೆ. ತೀವ್ರಗಾಮಿಗಳು ಅನ್ನೋದಕ್ಕಿಂತ ಶಿಕ್ಷಕರನ್ನ ಕಲ್ಲು ಒಗೆಯೋದು, ಗುಂಡು ಹಾರಿಸೋದು ಇವರೆಲ್ಲ ಸ್ಟೂಡೆಂಟ್ ಮಾಡಿಬಿಡ್ತಾರೆ ನೆಕ್ಸ್ಟು. ಓಕೆನಾ. ಇಲ್ಲೊಂದು ಹೊಸ ಪಾರ್ಟಿ ಸ್ಟಾರ್ಟ್ ಆಗುತ್ತಾ, ಅದುವೇ ಕಾಂಗ್ರೆಸ್ ಖಿಲಾಫತ್ ಸ್ವರಾಜ್ ಪಾರ್ಟಿ ಅಂತಂದೇಳಿ. ಇವ್ರು ಯಾರಂದ್ರಪ್ಪ ಅಂದ್ರೆ, ಇಲ್ಲೇನು ಅಸಹಕಾರ ಚಳವಳಿಯಲ್ಲಿ ಏನು ವಕೀಲರು ಪಾಲ್ಗೊಂಡಿರ್ತಾರಲ್ರಿ, ಅವರೆಲ್ಲ ವಕೀಲರು ಸೇರಿ ಕಾಂಗ್ರೆಸ್ ಖಿಲಾಫತ್ ಸ್ವರಾಜ್ ಪಾರ್ಟಿ ಅಂದರೆ ಕಾಂಗ್ರೆಸ್ಸನಿರಲಿ ಖಿಲಾಫತ್ನಿರಲಿ ಸ್ವರಾಜ್ ಪಾರ್ಟಿ ಮಾಡ್ತಾರೆ. ಅಧ್ಯಕ್ಷರು ಬಂದ್ರೆ CR ದಾಸು, ಕಾರ್ಯದರ್ಶಿ ಬಂದ್ರೆ ಮೋತಿಲಾಲ್ ನೆಹರು, ಅಂದ್ರೆ ನಮ್ಮ ಒಂದು ನೆಹರು ಅವರ ತಂದೆಯವರು. ಅವರು ಕಾರ್ಯದರ್ಶಿ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಿರ್ತಾರೆ. ಓಕೆ. ಕಾಂಗ್ರೆಸ್ ಖಿಲಾಫತ್ ಸ್ವರಾಜ್ ಪಾರ್ಟಿ ಸ್ಥಾಪಕರು CR ದಾಸ್. ಇದು ಯಾಕೆ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ನ್ಯಾ, ಎದಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರಪ್ಪ ಅಂದ್ರೆ, ಅಸಹಕಾರ ಚಳವಳಿಗೋಸ್ಕರ ಅವರು ಬ್ರಿಟಿಷರು ಏನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ, ಅಸಹಕಾರ ಚಳವಳಿ ಸಂದರ್ಭದಲ್ಲಿ ತಮ್ಮ ವಕೀಲಿಗರಿ ವೃತ್ತಿಯನ್ನು ಬಿಟ್ಟು ಅವರು ಯುದ್ಧ ಅಥವಾ ಆ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿರ್ತಾರೆ. ಯಾವಾಗ ಬ್ರಿಟಿಷರು ಸ್ಟಾಪ್ ಮಾಡ್ತಾರೆ, ಇದಕ್ಕೆ ಮನನೊಂದು ಅವ್ರು ಏನು ಮಾಡ್ತಾರೆ, ಹೊಸ ಪಾರ್ಟಿನ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ. ಸ್ವಲ್ಪ ರಿವಿಷನ್ ನೋಡ್ರಿ, ಸ್ವಲ್ಪ ಕ್ವಿಕ್ಕಾಗಿ ರಿವಿಷನ್ ನೋಡ್ರಿ. 1453 ಏನಾಯ್ತು ರೀ, ಕಾನ್ಸ್ಟಾಂಟಿನೋಪಲ್ ನಗರ ವಶ ಆಯಿತು. ಕಾನ್ಸ್ಟಾಂಟಿನೋಪಲ್ ನಗರ ವಶಪಡಿಸ್ಕೊಂಡಾಗ ಯುರೋಪಿಯನ್ನರಿಗೆ ಕಂಪಲ್ಸರಿಯಾಗಿ ವ್ಯಾಪಾರ ಮಾಡಲೇಬೇಕಾಗಿರ್ತದೆ ಭಾರತ ದೇಶದೊಂದಿಗೆ. ಅದಕ್ಕೋಸ್ಕರ ಅವರು ಆ ಭೂಮಾರ್ಗ ಪರ್ಯಾಯವಾಗಿ ಸಮುದ್ರದ ಮುಖಾಂತರ ಭಾರತ ದೇಶಕ್ಕೆ ಮೊಟ್ಟ ಮೊದಲ ಬಾರಿ ಯಾರು ಬರ್ತಾರೆ, ಪೋರ್ಚುಗೀಸರ ವಾಸ್ಕೋ ಡಿ ಗಾಮ 1498ರಾಗ ಭಾರತ ದೇಶಕ್ಕೆ ಬರ್ತಾರೆ. ನಾವು ಇವಾಗ ಪೋರ್ಚುಗೀಸರ ಬಗ್ಗೆ ನೋಡಕತ್ತಿಲ್ಲ, ನಾವು ಮೋಸ್ಟ್ ಇಂಪಾರ್ಟೆಂಟು ಬ್ರಿಟಿಷರ ಬಗ್ಗೆ ನೋಡಕತ್ತೀವಿ. ಬ್ರಿಟಿಷರು 16ರಲ್ಲಿ ಭಾರತ ದೇಶಕ್ಕೆ ಬರ್ತಾರೆ, ಅಂದರೆ ಈಸ್ಟ್ ಇಂಡಿಯಾ ಕಂಪ್ನಿ ಭಾರತ ದೇಶಕ್ಕೆ ಬರ್ತಾ
1600ರಲ್ಲಿ ಅವರಿಗೆ ಪರ್ಮಿಷನ್ ಕೊಟ್ರ. 1608ರಲ್ಲಿ ಯಾರ್ರೀ ವಿಲಿಯಂ ಹಾಕಿನ್ಸನ್ ಅವ್ರು ಏನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ, ನೆಕ್ಸ್ಟ್ 1608ರಲ್ಲಿ ಅವರಿಗೆ ಸೂರತ್ನಾಗ ಪರ್ಮಿಷನ್ನು ಯಾವಾಗ ಕೊಡ್ತಾರೆ ಅಂದ್ರಪ್ಪ ಅಂದ್ರೆ 1613ರಲ್ಲಿ ಪರ್ಮಿಷನ್ ಕೊಡ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಕ್ವಿಕ್ ರಿವಿಷನ್ ನೀವು ಮಾಡ್ಕೋಬೇಕು. ಓಕೆನಾ. ನೆಕ್ಸ್ಟ್ ನೋಡ್ರಿ, 1927ರಲ್ಲಿ ಸೈಮನ್ ಕಮಿಷನ್ ಭಾರತ ದೇಶಕ್ಕೆ ಬರ್ತದೆ. ಯಾಕೆ ಭಾರತ ದೇಶಕ್ಕೆ ಸೈಮನ್ ಕಮಿಷನ್ ಬರ್ತಂದ್ರೆ, ನೆಕ್ಸ್ಟು ಭಾರತದಲ್ಲಿ ಯಾವ ರೀತಿಯಾಗಿ ನಾವು ಕಾಯ್ದೆಗಳನ್ನು ರಚನೆ ಮಾಡಬೇಕು, ಭಾರತದಲ್ಲಿ ಆಳ್ವಿಕೆ ಮಾಡಬೇಕಂದ್ರಪ್ಪ ಅಂದ್ರೆ ಭಾರತೀಯರಿಗೆ ಅನುಕೂಲವಾಗುವ ಕಾಯ್ದೆಗಳು ಯಾವುವು, ಇದನ್ನು ಕುರಿತಾಗಿ ಕೆಲವೊಂದಿಷ್ಟು ವರದಿ ನೀಡೋದಕ್ಕೋಸ್ಕರ ಸೈಮನ್ ಕಮಿಷನ್ ಭಾರತ ದೇಶಕ್ಕೆ 1927ಕ್ಕೆ ಬಂತ್ರಿ. ಆದರೆ ಇದರಲ್ಲಿ ಯಾರೂ ಕೂಡ ಭಾರತೀಯ ಇರುವುದಿಲ್ಲ, ಕೇವಲ ಬ್ರಿಟಿಷರಷ್ಟೇ ಇರ್ತಾರೆ. ಇದಕ್ಕೆ ನಮ್ಮ ಭಾರತೀಯರಿಗೆ ಡೌಟ್ ಬರುತ್ತೆ. ಡೌಟ್ ಅನ್ನೋಕ್ಕೇನು, ಇವಾಗ ನಮ್ಮ ದೇಶದ ಕಾನೂನು ರಚನೆ ಮಾಡೋದಕ್ಕೋಸ್ಕರ ಆ ಕಾಯ್ದೆಯಲ್ಲಿ ಅಥವಾ ಆ ಒಂದು ಏನು ಆಯೋಗದಲ್ಲಿ ನಾವೇ ಇರದೆ ಹೋದ್ರಪ್ಪ ಅಂದ್ರೆ ಹೆಂಗಪ್ಪ ಅಂತಂದೇಳಿ ಸೈಮನ್ ಕಮಿಷನ್ ವಿರುದ್ಧನ ಏನಾಗುತ್ತಂದ್ರಪ್ಪ ಅಂದ್ರೆ ಸೈಮನ್ ಗೋ ಬ್ಯಾಕ್ ಚಳವಳಿ ನಡೀತೈತೆ. ಯಾಕಂದ್ರೆ ಅದು ಎಲ್ಲ ಬ್ರಿಟಿಷ್ ಇರ್ತಾರೆ. ಅವರ ಬ್ರಿಟಿಷರು ಇದ್ದ ಮೇಲೆ ನಮಗೆ ಉಪಯುಕ್ತವಾದ ಕಾಯ್ದೆ ಹೆಂಗೆ ರಚನೆ ಮಾಡ್ತಾರೆ ಅಂತಂದೇಳಿ ಈ ಒಂದು ಮೆಂಟಾಲಿಟಿ ನಮ್ಮ ಭಾರತೀಯ ಬರುತ್ತೆ. ಹೌದು, ಇದು ಸತ್ಯ ರೀ. ಓಕೆನಾ. ಈ ಒಂದು ಸೈಮನ್ ಕಮಿಷನ್ ವಿರುದ್ಧ ಏನಾಗುತ್ತೆ ಅಂದ್ರಪ್ಪ ಅಂದ್ರೆ ನಮ್ಮ ನೆಹರು ಅವ್ರು ಏನು ಮಾಡ್ತಾರೆ ಅಂದ್ರೆ, ನೆಹರು ಅಂದ್ರಪ್ಪ ಅಂದ್ರೆ ಮೋತಿಲಾಲ್ ನೆಹರು ಅವರು 1928ರಲ್ಲಿ ಏನು ಮಾಡ್ತಾರೆ, ನೆಹರು ವರದಿನ ಬಿಡುಗಡೆ ಮಾಡ್ತಾರೆ. ಯಾಕೆ ಬಿಡುಗಡೆ ಮಾಡ್ತಾರೆ ಅಂದ್ರಪ್ಪ ಅಂದ್ರೆ, ಇವ್ರು ಏನು ಹೇಳ್ತಾರೆ, ಸೈಮನ್ ಕಮಿಷನ್ನು ನಮಗೆ ನಮ್ಮದೇ ಆಗಿರ್ತಕ್ಕಂಥ ಸಂವಿಧಾನ ರಚನೆ ಮಾಡೋಕೆ ನಮ್ಗೆ ಸಾಧ್ಯವಿಲ್ಲ ಅಂತಂದೇಳಿ, ಇವರು ಭಾರತೀಯರಿಗೆ ಇದು ಸಾಧ್ಯವಾಗಲ್ಲ ಅಂತಂದೇಳಿ ಸೈಮನ್ ಕಮಿಷನ್ ಹೇಳಿದಾಗ ಭಾರತೀಯರಿಗೆ ಅಂದ್ರೆ ನಾವು ನಮ್ಮದೇ ಕಾಯ್ದೆ ಕಾನೂನುಗಳನ್ನು ಮಾಡಲು ನಾವು ಅಸಮರ್ಥರು ಎಂದು ಭಾವಿಸಿರ್ತಾರೆ ರೀ ಯಾರು, ಬ್ರಿಟಿಷರು. ಅದಕ್ಕೋಸ್ಕರ 1928ರಲ್ಲಿ ನೆಹರು ಅವ್ರು ಏನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ, ತಮ್ಮದೇ ಆಗಿರ್ತಕ್ಕಂತಹ ಸಂವಿಧಾನ ಅಥವಾ ತಮ್ಮದೇ ಆಗಿರ್ತಕ್ಕಂತಹ ಕೆಲವೊಂದಿಷ್ಟು ವರದಿಗಳನ್ನು ನೀಡ್ತಾರೆ. ಅದರಲ್ಲಿ ಆ ವರದಿ ನೀಡುವಂತಹ ವರದಿಯಲ್ಲಿ ಬ್ರಿಟಿಷರೇ ಬೆರಗಾಗಿಬಿಡ್ತಾರೆ, ಅಂತಹ ವರದಿಗಳಿರ್ತಾರೆ. ಆದರೆ ನಮ್ಮ ಒಂದು ನೆಹರು ಅವರ ಮಗ ಯಾರ್ರಿ, ಜವಾಹರ್ಲಾಲ್ ನೆಹರು ಅವರು ಪೂರ್ಣ ಸ್ವರಾಜ್ ಬೇಡಿಕೆ ಇಟ್ಟಿರ್ತಾರೆ. ಆದ್ರೆ ಅವರಪ್ಪ ಮೋತಿಲಾಲ್ ನೆಹರು ಏನು ಮಾಡ್ತಾರೆ ಅಂದ್ರೆ, ಕೇವಲ ಅದು ಒಂದು ಸಂವಿಧಾನ ಬೇಡಿಕೆ ಇದರಲ್ಲಿ ಡೊಮಿನಿಯನ್ ಮಾದರಿ ಸರ್ಕಾರ ಬೇಕಂತಂದೇಳಿ ಹೇಳಿಬಿಟ್ಟಿರ್ತಾರೆ. ಇದಕ್ಕೆ ಏನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ, ನಮ್ಮ ಒಂದು ಜವಾಹರ್ಲಾಲ್ ನೆಹರು ಅವರು 1928ರಲ್ಲಿ ಏನಾಗುತ್ತೆ ರೀ, ನೆಹರು ವರದಿ ಬರ್ತೈತಿ. 1928ರಲ್ಲಿ ನೆಹರು ವರದಿ ಪ್ರಕಾರ ಡೊಮಿನಿಯನ್ ಸರ್ಕಾರ ಬೇಕಂತ ಹೇಳ್ತೀವಿ. ಆದರೆ ಈ ಜವಾಹರ್ಲಾಲ್ ನೆಹರು ಅವರಿಗೆ ಡೊಮಿನಿಯನ್ ಸರ್ಕಾರ ಬೇಕಾಗಿರಲ್ಲ, ಅವರಿಗೆ ಪೂರ್ಣ ಸ್ವರಾಜ್ಯ ಬೇಕಾಗಿರ್ತೈತಿ. ಅದಕ್ಕೋಸ್ಕರ ಅವರು ನೆಕ್ಸ್ಟ್ ವರ್ಷ ಅಂದ್ರೆ 1929ರಾಗ ಏನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ, ಪೂರ್ಣ ಸ್ವರಾಜ್ಯ ಘೋಷಣೆ ಮಾಡಿಬಿಡ್ತಾರೆ. ಓಕೆನಾ. ಈ ಜವಾಹರ್ಲಾಲ್ ನೆಹರು ಅವರು ಎಲ್ಲಿ ಸಂಬಂಧ ಅಥವಾ ಯಾವ ಒಂದು ಪಾರ್ಟಿ ಜೊತೆಗೆ ಇರ್ತಾರೆ ಅಂದ್ರಪ್ಪ ಅಂದ್ರೆ, 1928ರಲ್ಲಿ ಇಂಡಿಪೆಂಡೆನ್ಸ್ ಲೀಗ್ ಫಾರ್ ಇಂಡಿಯಾ ಅಂತ ಹೇಳಂದ್ರೆ ಶ್ರೀನಿವಾಸ್ ಅಯ್ಯಂಗಾರ್ ಅವರು ಸ್ಥಾಪನೆ ಮಾಡಿರ್ತಾರೆ ರೀ. ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಅದರ ಸದಸ್ಯತ್ವ ಹೊಂದಿರ್ತಾರೆ. ಓಕೆನಾ. ಇದು ಡೈರೆಕ್ಟ್ ಕ್ವಶನ್ ಆಗೈತಿ. ಓಕೆನಾ. ಯಾಕೆ ಲಿಂಕ್ ಮಾಡಾಕತ್ತಿ ಅಂದ್ರಪ್ಪ ಅಂದ್ರೆ, 1927 ಏನಾಯ್ತು ರೀ, ಸೈಮನ್ ಕಮಿಷನ್ ಬರ್ತೈತಿ. ಸೈಮನ್ ಕಮಿಷನ್ನು ಯಾಕೆ ಬರ್ತೈತಿ, ಭಾರತೀಯರಿಗೆ ಕಾಯ್ದೆಗಳನ್ನು ರಚನೆ ಮಾಡ್ಬೇಕಂತಂದೇಳಿ ಸೈಮನ್ ಕಮಿಷನ್ ಬಂದಾಗ ನೀವ್ಯಾಕೆ ರಚನೆ ಮಾಡ್ತೀರಿ, ನಮಗೇನು ಕಮ್ಮಿ ಆಗೈತಿ, ನಾವೇ ನಮ್ಮದೇ ಆಗಿರ್ತಕ್ಕಂತಹ ಕಾಯ್ದೆಗಳನ್ನು ಕಾನೂನು ರಚನೆ ಮಾಡ್ತೀವಿ ಅಂತಂದೇಳಿ 1928ರಲ್ಲಿ ನೆಹರು ಅವರು ಏನು ಮಾಡ್ತಾರೆ, ತಮ್ಮ ಒಂದು ವರದಿನ ನೀಡ್ತಾರೆ. ಅದರಲ್ಲಿ 29 ಪಾಯಿಂಟನ್ನು ಬರ್ತಾವ್ರಿ ಸಮಥಿಂಗ್. ಆ 29 ಪಾಯಿಂಟಲ್ಲಿ ಎಲ್ಲ ಚಂದ ಇರ್ತಾರೆ. ಹಂಗೆ ನಮ್ಮ ದೇಶ ಹಂಗಿರ್ಬೇಕು, ಹಿಂಗಿರಬೇಕು, ನಾವು ಈ ಥರ ಆಳ್ವಿಕೆ ಮಾಡಬೇಕು ಅಂತಂದೇಳಿ ಎಲ್ಲ ಅವ್ರು ಪಿನ್ ಟು ಪಿನ್ ಬರೆದಿರ್ತಾರೆ. ಆದರೆ ಡೊಮಿನಿಯನ್ ಸರ್ಕಾರ ಇದು ಒಂದು ಪಾಯಿಂಟಲ್ಲಿ ಎಕ್ಸ್ಟ್ರಾ ಆಗಿರ್ತದೆ. ಅಂದರೆ ಇದು ಒಂದು ಮನಸ್ಥಿತಿ ನಮಗೆ ಬೇಡ ಅಂತಂದೇಳಿ ಜವಾಹರ್ಲಾಲ್ ನೆಹರು ಅವರಿಗೆ ಇದು ಇಷ್ಟ ಇರಲ್ಲ, ಡೊಮಿನಿಯನ್ ಮಾದರಿ ಸರ್ಕಾರ. ಯಾಕಂದರೆ ಸ್ವತಂತ್ರವಾಗಿ ಆಳ್ವಿಕೆ ಮಾಡಬೇಕು, ನಾವು ಯಾರ ಗುಲಾಮರು ಆಗೋದು ಬೇಡ ಅಂತಂದೇಳಿ 1928 ನೆಹರು ಅವ್ರದ್ದು ಬಂದ ತಕ್ಷಣ ನೆಕ್ಸ್ಟ್ ವರ್ಷನ 1929 ಪೂರ್ಣ ಸ್ವರಾಜ್ಯನ ಘೋಷಣೆ ಮಾಡ್ತಾರೆ. ಯಾರು, ನಮ್ಮ ಜವಾಹರ್ಲಾಲ್ ನೆಹರು ಅವರು. ಜವಾಹರ್ಲಾಲ್ ನೆಹರು ಎಲ್ಲಿ ಸಂಬಂಧ ಹೊಂದಿರ್ತಾರೆ ಅಂದ್ರಪ್ಪ, ಇಂಡಿಪೆಂಡೆನ್ಸ್ ಲೀಗ್ ಫಾರ್ ಇಂಡಿಯಾ. ಇದರ ಸ್ಥಾಪಕರು ಶ್ರೀನಿವಾಸ್ ಅಯ್ಯಂಗಾರ್ ಬೇಕರಿ ಕೇಳಿದಿರಲ್ಲ, ಶ್ರೀನಿವಾಸ್ ಅಯ್ಯಂಗಾರ್. ಓಕೆನಾ. ನೋಡ್ರಿ, ಇಲ್ಲೇ ಬರ್ತಾರೆ ಜವಾಹರ್ಲಾಲ್ ನೆಹರು ಮತ್ತು ಸುಭಾಷ್ ಚಂದ್ರ ಬೋಸ್ ಭಾಳ ಕುಚುಕು ಫ್ರೆಂಡ್ಸ್ ರೀ ಇವರು. ಓಕೆನಾ. ಇಷ್ಟು ನಮ್ಮ ತಲೆಯಾಗಿರಲಿ. ಓಕೆ. ನೆಕ್ಸ್ಟ್ ರೀ
ಗಾಂಧಿಗೆ ಎಲ್ಲ ಪ್ರೊಸೆಸ್ ನಡೆಯಕತ್ತಿರ್ತಲ್ಲ, ಅವಾಗ ಗಾಂಧಿಗೆ ಗೊತ್ತಾಗ್ಬಿಡುತ್ತಾ ಭಾರತ ದೇಶದಾಗ ಇಷ್ಟೆಲ್ಲ ನಡೆಯಕತ್ತವು, ನಾನು ಸುಮ್ಮನೆ ಕುಂದ್ಬಿಟ್ಟಿನಲ್ಲ, ನಾನು ಏನಾರ ಒಂದು ಮಾಡಿ ಗದ್ದಲ ಎಬ್ಸ್ಬೇಕಲ್ಲ ಅಂತಂದೇಳಿ ಇವೆಲ್ಲ ಪೂರ್ಣ ಸ್ವರಾಜ್ಯ ಬೇಡಿಕೆ ಅವೆಲ್ಲ ಇಟ್ಟಾಗ ಗಾಂಧೀಜಿಯವರು 1930 ಏನು ಮಾಡ್ತಾರೆ ಅಂದ್ರಪ್ಪ 11 ಬೇಡಿಕೆಗಳನ್ನು ಇರುವಿನಿಗೆ ಬರೀತಾರೆ. 1930 ಏನು ಮಾಡ್ತಾರೆ, 11 ಬೇಡಿಕೆಗಳನ್ನು ಇರುವಿನ್ ಅವರಿಗೆ, ಅಂದಿನ ಗವರ್ನರ್ ಆಗಿರ್ತಕ್ಕ ಇರುವಿನ್ ಅವರಿಗೆ ಲೆಟ್ರ್ ಬರೆದು ನಾನು 11 ಬೇಡಿಕೆಗಳದವು, ಈ 11 ಬೇಡಿಕೆಗಳನ್ನು ನೀವು ಈಡೇರಿಸದೇ ಹೋದ್ರಪ್ಪ ಅಂದ್ರೆ ನಾನು ನಿಮ್ಮ ವಿರುದ್ಧ ಇಷ್ಟು ದಿನ ಸುಮ್ಮನೆ ಇದ್ದೆ, ಇನ್ನು ಆಗಲ್ಲ, ನೀವು ಮಾಡಿದಂತಹ ಕಾನೂನುಗಳನ್ನು ನಾನು ಮುರಿದು ಬಿಡ್ತೀನಿ, ಕಾನೂನು ಭಂಗ ಚಳವಳಿ ಮಾಡಿಬಿಡ್ತೀನಿ, ಹುಷಾರಿರಿ ನೀವು, ನನ್ನ ಜೊತೆಗೆ ಆಟ ಆಡ್ಬಿಡ್ರಿ ನೀವು ಅಂತಂದೇಳಿ ಗಾಂಧಿಯವರು 11 ಬೇಡಿಕೆಗಳನ್ನು ಇಡ್ತಾರೆ. ಅದ್ರಾಗ ಕೆಲವೊಂದಿಷ್ಟು ನೋಡಿದ್ರಪ್ಪ ಅಂದ್ರೆ ಸ್ವತಂತ್ರ ಹೋರಾಟ ಮಾಡೋ ಯಾರ್ಯಾರು ಅರೆಸ್ಟ್ ಮಾಡಿರಲ್ಲ ಅವ್ರನ್ನ ನೀವು ಬಿಡುಗಡೆ ಮಾಡಬೇಕು, ಮತ್ತು ಒಪ್ಪು ಇರತಕ್ಕಂಥ ಕಾನೂನುಗಳನ್ನು ಭಾರತೀಯ ರಚನೆ ಮಾಡಬೇಕು ಅಂತಂದೇಳಿ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಇಟ್ಟಿರ್ತಾರೆ. ಅದ್ರಾಗ ಅವರು ಫಸ್ಟ್ ಏನು ಒಪ್ಪಿರಲ್ರಿ, ಯಾರು ನಮ್ಮ ಒಂದು ಬ್ರಿಟಿಷರು ಅಂದರೆ ಇರುವಿನ್ ಒಪ್ಪಿರಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾನೆ ಗಾಂಧಿ 1930 ಏನು ಮಾಡ್ತಾರೆ, ಕಾನೂನು ಭಂಗ ಚಳವಳಿಯನ್ನು ಸ್ಟಾರ್ಟ್ ಮಾಡಿಬಿಡ್ತಾರೆ. ಕಾನೂನು ಭಂಗ ಚಳವಳಿ, ಕಾನೂನು ಫಸ್ಟ್ ಏನು ಮಾಡಿದ್ರಿ 1920 ಏನು ಮಾಡಿದ್ರು, ಅಸಹಕಾರ ಚಳವಳಿ ಸ್ಟಾರ್ಟ್ ಮಾಡಿದ್ರು, ನಿಮಗೆ ನಾವು ಸಹಕಾರ ಕೊಡಲ್ಲ. ಇದಾದಮೇಲೆ 10 ವರ್ಷ 1930 ಏನು ಮಾಡಿದರು, ಕಾನೂನು ಭಂಗ ಚಳವಳಿ ಮಾಡಿದರು. ಯಾಕಂದ್ರೆ ನೀವು ಮಾಡಿದಂತಹ ಕಾನೂನನ್ನು ನಾವು ಮುರಿತೀವಿ, ನಾವು ಫಾಲೋ ಮಾಡಲ್ಲ, ನಾವ್ಯಾಕೆ ಫಾಲೋ ಮಾಡಬೇಕು 1900. ನೆಕ್ಸ್ಟ್ ಸಾಕು ತಲೆ ಕೆಟ್ಟು 1930 ಕಾನೂನು ಭಂಗ ಮಾಡಿದರೂ ಕೂಡ ನೀವು ಮಾತು ಕೇಳೋಗಲ್ರಿ, 1942 ಭಾರತನ ಬಿಟ್ಟು ಹೋಗ್ರಿ ನೀವು ಅಂತಂದೇಳಿ ಈ ಟರ್ಮು ಗಾಂಧೀಜಿಯವರು 10 ವರ್ಷಕ್ಕೆ ಚೇಂಜ್ ಮಾಡ್ಕೊಂತ ಹೋಗ್ತಾರೆ ಅವರು. ಓಕೆ, ಇಷ್ಟು ನಮ್ಮ ತಲೆಯಾಗಿರಲ್ರಿ. ಓಕೆನಾ, 1942 ನೆಕ್ಸ್ಟ್ ಹೇಳ್ತೀನಿ ನಾನು. ಇವಾಗ ಕಾನೂನು ಭಂಗ ಚಳವಳಿ ನಡೀತಲ್ರಿ, ಇಲ್ಲಿ ಏನು ಮಾಡ್ತಾರೆ, ಅನೇಕ ಕಡೆ ಕಾನೂನು ಭಂಗ ಚಳವಳಿ ನಡೀತೇವೆ, ನಮ್ಮ ಕರ್ನಾಟಕದಾಗ ನಡಿತೇವು, ಆಮೇಲೆ ಇಲ್ಲಿ ದಂಡಿಯಲ್ಲಿ ನಡಿತೈತಿ. ಸೊ ಇದು ಇರಲಿ, ಇವಾಗ ಈ ಮ್ಯಾಟ್ರ್ ಬೇಡ, ಜಸ್ಟ್ ನಾವು ಸಂಕ್ಷಿಪ್ತವಾಗಿ ನೋಡಕತ್ತೀವಿ, ಇದ್ರ ಕಡೆ ಅಷ್ಟು ತಲೆಯಾಗಿರಲಿ. ಇವಾಗ 1930 ಏನು ರೀ, ಕಾನೂನು ಭಂಗ ಚಳವಳಿ ನಡೆಯಕತ್ತ. ಓಕೆನಾ, ಇದನ್ನು ನೋಡಿದಂತಹ ಇವ್ರು ಏನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ಬ್ರಿಟಿಷರಿಗೆ ಇದು ನುಂಗಕಾಲ ತುತ್ತಾಗ್ಬಿಡ್ತದೆ ರೀ. ಯಾಕಂದ್ರೆ ಮಾಡಿದಂತಹ ಕಾನೂನುಗಳನ್ನು ಮುರೆ ಸ್ಟಾರ್ಟ್ ಆದಾಗ ಗಾಂಧೀಜಿಯವ್ರ ಜೊತೆ ಅನೇಕ ಲಕ್ಷಾಂತರ ಜನ ಪಾರ್ಟಿಸಿಪೇಟ್ ಮಾಡಿಬಿಡ್ತಾರಲ್ಲ, ಅವ್ರಿಗೆ ದಿಗ್ಭ್ರಾಂತರ ಆಗಿಬಿಡ್ತಾರೆ. ಹಿಂಗಿದ್ರಪ್ಪ ನಮ್ಗೆ ಬದುಕಕ್ಕೆ ಬಿಡಲ್ಲ ಇವರು, ಇದನ್ನು ಹೆಂಗಾರ ಮಾಡಿ ನಾವು ಇದನ್ನು ಅಲ್ಲೇ ಸಮಾಪ್ತಿ ಮಾಡ್ಬೇಕು ಈ ಹೋರಾಟ ಅಂತಂದೇಳಿ ಈ ಕಡೆ ದುಂಡು ಮೇಜಿನ ಸಮ್ಮೇಳನ ನಡೀತೈತೆ ರೀ. 1930 ದುಂಡು ಮೇಜಿನ ಸಮ್ಮೇಳನ, 1930, 31, 32 3 ದುಂಡು ಮೇಜಿನ ಸಮ್ಮೇಳನ ನಡೀತಿರ್ತಾವೆ. ಯಾಕೆ ದುಂಡು ಮೇಜಿನ ಸಮ್ಮೇಳನ ನಡೀತಾವೆ ಅಂದ್ರಪ್ಪ, ನೆಕ್ಸ್ಟ್ ಬರುವಂತಹ ಕಾಯ್ದೆ ಯಾವ ರೀತಿ ರಚನೆ ಮಾಡ್ಬೇಕಂತಂದೇಳಿ ದುಂಡು ಮೇಜಿನ ಸಮ್ಮೇಳನ ಇಲ್ಲಿ ನಡೀತಿರ್ತೈತೆ ರೀ, ಎಲ್ಲಿ ಬ್ರಿಟನ್ ದೇಶದಾಗ. ಈ ಕಡೆ ಬಂದ್ರಪ್ಪ ಕಾನೂನು ಭಂಗ ಚಳವಳಿ ನಡೀತಿರ್ತದೆ. ಅವಾಗ ಏನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ಒಂದನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ INC ಪರವಾಗಿ ಯಾರೂ ಭಾಗವಹಿಸಿರಲ್ಲ. ಕಾರಣ ಏನಂದ್ರಪ್ಪ ಅಂದ್ರೆ ಭಾರತ ದೇಶದಲ್ಲಿ ಯಾವ ಚಳವಳಿ ನಡೆಯಕತ್ತಿರುವಾಗ ಕಾನೂನು ಭಂಗ ಚಳವಳಿ ನಡೆಯಕತ್ತೈತಿ. ಓಕೆನಾ, ನೆಕ್ಸ್ಟ್ ಒಂದನೇದಕ್ಕೆ ಭಾಗವಹಿಸದೇ ಇರೋದಕ್ಕೋಸ್ಕರ ಎರಡನೇದಕ್ಕರ ಭಾಗವಹಿಸಲಿ ಅಂತಂದೇಳಿ ಇರುವಿನಿಗೆ ಹೇಳ್ತಾರೆ. ಇರುವಿನ್ ಅವ್ರು ಏನು ಮಾಡ್ತಾರೆ ಅಂದ್ರಪ್ಪ, ಗಾಂಧಿ ಜೊತೆ ಮಾತಾಡಿ ಗಾಂಧಿ ಇರುವಿನ್ ಒಪ್ಪಂದ ಆಗುತ್ತಾ 1931. 1931 ಎದಕ್ಕಾಗುತ್ತಂದ್ರಪ್ಪ ಅಂದ್ರೆ ಗಾಂಧಿ ಒಪ್ಪಂದ ಎರಡನೇ ದುಂಡು ಮೇಜಿನ ಸಮ್ಮೇಳನ ಭಾಗವಹಿಸಬೇಕು, ಯಾಕಂದ್ರೆ INC ಪರವಾಗಿ ಒಬ್ಬರು ಭಾಗವಹಿಸಿರಲ್ಲ, ಇಷ್ಟು ತಲೆ ಇಟ್ಕರಿ. ಅವಾಗ ಕೆಲವೊಂದಿಷ್ಟು ಗಾಂಧಿ ಮತ್ತು ಇರುವಿನ್ ಮಧ್ಯೆ ಒಪ್ಪಂದ ಆಗುತ್ತಾ. ನಾವೇನು ಮಾಡ್ತೀವಿ ಅಂದ್ರಪ್ಪ ಅಂದ್ರೆ ಕೆಲವೊಂದಿಷ್ಟು ಸ್ವತಂತ್ರ ಹೋರಾಟ ಏನು ಅರೆಸ್ಟ್ ಮಾಡಿವಲ್ಲ ಅವ್ರನ್ನೆಲ್ಲ ರಿಲೀಸ್ ಮಾಡ್ತೀವಿ ನಾವು, ನೀವು ಏನು ಮಾಡಿರಿ ಕಾನೂನು ಭಂಗ ಚಳವಳಿನ ರಿಟರ್ನ್ ವಾಪಸ್ ಹಿಂತೆಗಿರಿ ಅಂತಂದೇಳಿ ಗಾಂಧೀಜಿಯವ್ರಿಗೆ ಹೇಳ್ತಾರೆ. ಆಯ್ತು ಸರಿ ತಗೋರಿ ಅಂತಂದೇಳಿ ಗಾಂಧೀಜಿಯವರು ಕೂಡ ಇದಕ್ಕೆ ಒಪ್ಪಿಗೆ ಆಗ್ತಾರೆ. ಓಕೆನಾ, ಆದರೆ ರಾಜ್ಗುರು ಭಗತ್ ಸಿಂಗ್ ಮತ್ತು ಸುಖದೇವ್ ನೋಡ್ರಿ, ರಾಜ್ಗುರು ಭಗತ್ ಸಿಂಗ್ ಮತ್ತು ಸುಖದೇವ್ ಅವ್ರನ್ನ ಇವರು ಸ್ವತಂತ್ರ ಹೋರಾಟ ರೀಸನ್ ಕೊಟ್ಟು ಅರೆಸ್ಟ್ ಮಾಡಿರಲ್ಲ, ಇವರು ತೀವ್ರಗಾಮಿಗಳು ಅಂತಂದೇಳಿ ಅರೆಸ್ಟ್ ಮಾಡಿರ್ತಾರೆ. ಅದಕ್ಕೋಸ್ಕರ ಇವ್ರನ್ನ ಹೊರತುಪಡಿಸಿ ಕೆಲವೊಂದಿಷ್ಟು ಸ್ವತಂತ್ರ ಹೋರಾಟಗಾರನ ಏನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ರಿಲೀಸ್ ಮಾಡ್ತಾರೆ. ಆದರೆ ಇವ್ರನ್ನ ಏನು ಮಾಡ್ತಾರೆ 23 ಮಾರ್ಚ್ 1931 ಏನು ಮಾಡ್ತಾರೆ ರೀ, ನೇಣಿಗೆ ಶರಣ ಮಾಡ್ತಾರೆ. ಓಕೆನಾ, ಇದು ಕೆಲವೊಂದಿಷ್ಟು ಭಾಳ ಇಲ್ಲಿ ವಾದ ವಿವಾದ ನಡೀತೇವೆ ರೀ, ಆದ್ರೆ ನಮಗೆ ಇವಾಗ ಬೇಕಾಗಿಲ್ಲ, ಜಸ್ಟ್ ನೀವು ಇಷ್ಟು ಇನ್ಸಿಡೆಂಟ್ ನಡೀತಾ ಅನ್ಕೊಳ್ರಿ ಇವಾಗ. ಓಕೆನಾ, ಆದರೂ ಇಲ್ಲಿ ಗಾಂಧಿಗೆ ಒಪ್ಪಿರಲ್ಲ, ಅದೇನು ಮಾಡೋಕ್ಕಾಗತ್ತೆ ರೀ, ಆ ಒಂದು ಪರಿಸ್ಥಿತಿಯಲ್ಲಿ ಗಾಂಧಿನೂ ಕೂಡ ಕೆಟ್ಟವನ್ನಾಗಿ ಮಾಡಿರ್ತೈತಿ. ಗಾಂಧಿ ಯಾಕಂದ್ರಪ್ಪ ಅಂದ್ರೆ ಅಹಿಂಸಾವಾದಿ, ಅವರು ತತ್ವನ ಅಹಿಂಸಾವಾದಿ. ಓಕೆನಾ,
ಇದು ಇಷ್ಟು ನಡೀತಿರ್ತೈತಿ. ಅದೇ ಟೈಮ್ನಾಗ ಗಾಂಧೀಜಿಯವರು 1931 ಎರಡನೇ ದುಂಡು ಮೇಜಿನ ಸಮ್ಮೇಳನದಾಗ ಭಾಗವಹಿಸ್ತಾರೆ. INC ಪರವಾಗಿ ಗಾಂಧಿ ಜೊತೆಗೆ ಸರೋಜಿನಿ ನಾಯ್ಡು ಅವರು ಕೂಡ ಬ್ರಿಟನ್ ದೇಶಕ್ಕೆ ಹೋಗಿರ್ತಾರೆ. ಅವಾಗ ಬ್ರಿಟನ್ನ ಪ್ರಧಾನಿ ರಾಮ್ಸೆ ಮೆಕ್ ಡೊನಾಲ್ಡ್ ಏನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ಕಮ್ಯುನಲ್ ಅವಾರ್ಡ್ನ ಕೊಟ್ಬಿಡ್ತಾನೆ ರೀ. ಕಮ್ಯುನಲ್ ಅವಾರ್ಡ್ ಅಂದ್ರೆ SC ST ಮಧ್ಯೆ ಅಥವಾ SC ಅವ್ರಿಗೆ ಏನು ಮಾಡಿರಿ, ಸಪ್ರೇಟಾಗಿ ಅವ್ರಿಗೆ ಕೆಲವೊಂದಿಷ್ಟು ಸ್ಥಾನಗಳಿಗೆ ಅವರೇ ಓಟ್ ಹಾಕಂಗೆ ಮಾಡಬೇಕು ಅಥವಾ ಅವರಿಗೆ ಸಪ್ರೇಟಾಗಿರ್ತಕ್ಕಂತಹ ವೋಟಿಂಗ್ನ ತೆಗೀರಿ, ಮತಗಟ್ಟೆಯನ್ನು ತೆಗೀರಿ ಅಂತಂದೇಳಿ ಕಮ್ಯುನಲ್ ಅವಾರ್ಡ್ ಕೊಡ್ತಾರೆ ರೀ ರಾಮ್ಸೆ ಮೆಕ್ ಡೊನಾಲ್ಡ್. ಇವ್ರು ಏನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ನಮ್ಮ ಗಾಂಧೀಜಿಗೆ ಬೇಜಾರಾಗ್ಬಿಡ್ತಾ, ಇಷ್ಟು ದಿನ ನೀವೇನು ಮಾಡಿದ್ರಿ, ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಜಗಳ ತಗೊಂಬಂದಿಟ್ರಿ, ಬಂಗಾಳ ವಿಭಾಗ ಮಾಡಿದ್ರಿ, ನಮ್ಮಿಬ್ಬರು ಜಗಳ ತೆಗೆದ್ರಿ. ಇವಾಗ ನಮ್ಮ ಹಿಂದೂ ಧರ್ಮದಾಗ ಏನು ಮಾಡಕತ್ತೀರಿ, ನೀವು SCರಿಗೆ ಸಪ್ರೇಟ್ ಕೋಟಾ ಮಾಡಕತ್ತೀರಿ. ಆ ಒಂದು ಸಪ್ರೇಟ್ ಜಾಗದಲ್ಲಿ SC ಅವರಷ್ಟೇ ವೋಟ್ ಮಾಡಬೇಕು. ನೆಕ್ಸ್ಟು ಅಲ್ಲಿ ಅವರಷ್ಟೇ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಮಾಡಕತ್ತೀರಿ. ಇದು ಭಾರತ ದೇಶಕ್ಕೆ ಸೂಕ್ತ ಅಲ್ಲ ಅಂತಂದೇಳಿ ಗಾಂಧೀಜಿಯವರು ಇದರಿಂದ ಹೊರಗೆ ಬರ್ತಾರೆ. ಸೊ ಅವರಿಗೆ ಭಾಳ ಬೇಜಾರಾಗತ್ತಾ. ಅಲ್ಲಿಂದ ಬಂದ ತಕ್ಷಣ ಅವ್ರು ಏನು ಮಾಡ್ತಾರೆ, 1931ರಾಗ ಸಿವಿಲ್ ಡಿಸೊಬಿಡಿಯೆಂಟ್ ಮೂವ್ಮೆಂಟ್ನ ಅಂದರೆ ಕಾನೂನು ಭಂಗ ಚಳವಳಿ ಮತ್ತೆ ಪ್ರಾರಂಭ ಮಾಡ್ತಾರೆ. ಓಕೆ, ಯಾಕೆ ಪ್ರಾರಂಭ ಮಾಡ್ತಾರೆ ಅಂತ ಗೊತ್ತಾತಾ? ಒಂದು ಕಮ್ಯುನಲ್ ಅವಾರ್ಡು ರಾಮ್ಸೆ ಮೆಕ್ ಡೊನಾಲ್ಡ್ ಕೊಟ್ಟರು ಯಾರಿಗೆ, SC ಅವರಿಗೆ. ಇಲ್ಲಿ ಯಾರು ಇರ್ತಾರೆ, ಪ್ರಮುಖವಾಗಿ ಅಂಬೇಡ್ಕರ್ ಇರ್ತಾರೆ. ಅಂಬೇಡ್ಕರ್ ಭಾಗವಹಿಸಿರ್ತಾರೆ, ಅವ್ರಿಗೆ ಕಮ್ಯುನಲ್ ಅವಾರ್ಡ್ ಕೊಟ್ಬಿಡ್ತೀರಿ. ನೀವು ಸಪ್ರೇಟಾಗಿರ್ತಕ್ಕಂಥ ಮತಗಟ್ಟೆಯಲ್ಲಿ ನೀವೇ ಅಷ್ಟು ಪಾರ್ಟಿಸಿಪೇಟ್ ಮಾಡಬೇಕು, ನೀವೇ ಅಷ್ಟು ಓಟ್ ಹಾಕ್ಬೇಕು ಅಂತಂದೇಳಿ ಕಮ್ಯುನಲ್ ಅವಾರ್ಡ್ ಹೇಳ್ತದೆ. ಓಕೆನಾ? ಇಲ್ಲೇನಾಗುತ್ತೆ ಅಂದ್ರಪ್ಪ ಅಂದ್ರೆ ಗಾಂಧಿಗೆ ಇದೆಲ್ಲ ಇಷ್ಟ ಆಗಲ್ಲ. ಇಷ್ಟು ದಿನ ಇವರು ಹಿಂದೂ ಮತ್ತು ಮುಸ್ಲಿಂ ತೊಗೊಂಬಂದರು, ಇವು ಹಿಂದೂ ಧರ್ಮದಾಗ ಪಾರ್ಟಿಸಿಪೇಟ್ ಬೇರೆ ಮಾಡಕತ್ತಾರ, ಭೇದ ಭಾವ ಮಾಡಕತ್ತಾರ. ಸೊ ಇವು ನಮಗೆ ಬೇಡ ಅಂತಂದೇಳಿ ಇವರು ಬೇಜಾರಾಗಿ ಗಾಂಧೀಜಿಯವರು ಬರ್ತಾರೆ. ಬಂದ ತಕ್ಷಣ ಸಿವಿಲ್ ಡಿಸೊಬಿಡಿಯೆಂಟ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಆಲ್ರೆಡಿ ಇದನ್ನು ಕೂಡ ಅವ್ರಿಗೆ ತಲೆಯಾಗಿರ್ತೈತಿ. ಇಲ್ಲಿ ರಾಜ್ಗುರು ಭಗತ್ ಸಿಂಗ್ ಸುಖದೇವ್ ಅವರಿಗೂ ಕೂಡ ನೀವು ಜೈಲಿಗೆ ಹಾಕಿದ್ರಿ, ನೇಣಿಗೆ ಹಾಕಿದ್ರಿ. ಅವ್ರಿಗೆ ಅದನ್ನು ಕೂಡ ನಾವು ಹೇಳ್ದಂಗೆ ನಡೀಲಿಲ್ಲ, ಇದನ್ನು ನಡೆಯೋದಂದೇಳಿ ಇವರು ಕೂಡ ಮತ್ತು ಸಿವಿಲ್ ಡಿಸೊಬಿಡಿಯೆಂಟ್ ಮೂವ್ಮೆಂಟ್ ಅಂದ್ರೆ ಕಾನೂನು ಭಂಗ ಚಳವಳಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಓಕೆನಾ? ಈ ಸ್ಟಾರ್ಟ್ ಮಾಡಿದ ತಕ್ಷಣ ಗಾಂಧಿನ ತೊಗೊಂಡು ಈಗ ಜೈಲಿಗೆ ಹಾಕಿಬಿಡ್ತಾರೆ. ಯಾರು, ಬ್ರಿಟಿಷರು ಗಾಂಧಿ ತೊಗೊಂಡು ಜೈಲಿಗೆ ಹಾಕಿಬಿಡ್ತಾರೆ. ಎಲ್ಲಿ ಅಂದ್ರಪ್ಪ ಅಂದ್ರೆ ಪೂನಾ ಅಥವಾ ಎರವಡು ಜೈಲಿನಾಗ ಏನು ಮಾಡ್ತಾರೆ, ಜೈಲಿಗೆ ಹಾಕಿಬಿಡ್ತಾರೆ. ಅವಾಗ ಗಾಂಧಿ ಹೆಂಗಾರ ಮಾಡಿ ಅಂಬೇಡ್ಕರ್ನ ಆ ಒಂದು ಕಮ್ಯುನಲ್ ಅವಾರ್ಡ್ ಒಪ್ಪಡ ಅಂತಂದೇಳಿ ಏನು ಮನವೊಲಿಸ್ಬೇಕಲ್ರಿ. ಅದಕ್ಕೋಸ್ಕರ ಗಾಂಧೀಜಿಯವರು ಏನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ಅಮರಣಾಂತರ ಉಪವಾಸ ಕೈಗೊಳ್ಬಿಡ್ತಾರೆ. ಎಲ್ಲಿ, ಪೂನಾ ಅಥವಾ ಎರವಡ ಜೈಲಿನಲ್ಲಿ ಸಾಯೋವರೆಗೂ ಕೂಡ ಉಪವಾಸ ಮಾಡ್ತಂದೇಳಿ ಅದೊಂದು ಅಮರಣಾಂತರ ಉಪವಾಸ ಕೈಗೊಳ್ತಾರೆ. ಅವಾಗ ಇದನ್ನು ನೋಡಿದಂತಹ ಅಂಬೇಡ್ಕರ್ ವಿಧಿ ಇಲ್ಲದೆ ಏನು ಮಾಡ್ತಾರೆ, 1932ರಾಗ ಗಾಂಧಿ ಮತ್ತು ಅಂಬೇಡ್ಕರ್ ಮಧ್ಯೆ ಪೂನಾ ಒಪ್ಪಂದ ನಡೆದಿದೆ. ಓಕೆ, ಗಾಂಧಿ ಮತ್ತು ಅಂಬೇಡ್ಕರ್ ಮಧ್ಯೆ ಅದರ ಸಂಬಂಧ ಕಮ್ಯುನಲ್ ಅವಾರ್ಡ್ ನೀನು ಒಪ್ಪಬೇಡ, ಇದು ನಮ್ಮ ದೇಶಕ್ಕೆ ಸೂಕ್ತ ಅಲ್ಲ, ಅವರು ನಮ್ಮ ಮಧ್ಯೆ ನಿಮ್ಮ ತಂದಿಡಕತ್ತಾರ, ನಾವು ನಿಮಗೂ ಸಪ್ರೇಟಾಗಿ ರಿಸರ್ವೇಷನ್ ಕೊಡ್ತೀವಿ. ಓಕೆ, ರಿಸರ್ವೇಷನ್ ಕಾನ್ಸೆಪ್ಟ್ ಎದಕ್ಕೆ ಬಂದು ಗೊತ್ತಾದ್ರಿ, ರಿಸರ್ವೇಷನ್ ಕಾನ್ಸೆಪ್ಟ್ ನಿಮಗೆ ಸಪ್ರೇಟಾಗಿ ಕೊಡ್ತೀವಿ ನಾವು. ಸೊ ನೀವು ಅಲ್ಲಿವರೆಗೆ ತಡ್ಕೊಳ್ರಿ ಅಂತಂದೇಳಿ ಅಂಬೇಡ್ಕರ್ ಮತ್ತು ಗಾಂಧಿ ಮಧ್ಯೆ 1932ರಲ್ಲಿ ಏನಾಗುತ್ತೆ ರೀ, ಪೂನಾ ಒಪ್ಪಂದ ನಡೀತಿ ಇವಾಗ. ಓಕೆನಾ? ಇವ್ರ ಮಧ್ಯಸ್ಥಿಕೆ ವಹಿಸಿದ ಯಾರಪ್ಪ ಅಂದ್ರೆ ತೇಜ್ ಬಹದ್ದೂರ್ ಸಪ್ರು ನೋಡ್ರಿ. ಇದು ಡೈರೆಕ್ಟ್ ಕ್ವಶನ್ ಆಗೈತಿ. ತೇಜ್ ಬಹದ್ದೂರ್ ಸಪ್ರು. ಓಕೆ, ಇದು ಅರ್ಥ ಆತ್ರಿ ನೋಡ್ರಿ. 1927 ಏನಾಗುತ್ತೆ ರೀ, ಸೈಮನ್ ಕಮಿಷನ್ ಬಂತು. ಯಾಕಂದ್ರಪ್ಪ ಅಂದ್ರೆ ಭಾರತ ದೇಶಕ್ಕೆ ತನ್ನದೇ ಆಗಿರ್ತಕ್ಕಂಥ ಕಾಯ್ದೆಗಳನ್ನು ರಚನೆ ಮಾಡಬೇಕು. ಯಾವ ರೀತಿ ಕಾಯ್ದೆಗಳು ಇದ್ರಪ್ಪ ಅಂದ್ರೆ ಭಾರತ ದೇಶ ಸೂಕ್ತ ಅಂತಂದೇಳಿ ಅಧ್ಯಯನ ಮಾಡೋಕ್ಕೋಸ್ಕರ ಭಾರತ ದೇಶಕ್ಕೆ ಸೈಮನ್ ಆಯೋಗ ಬಂತು. ಸೈಮನ್ ಆಯೋಗದಲ್ಲಿ ಯಾರೂ ಭಾರತೀಯ ಇರಲಿಲ್ಲ, ಅದಕ್ಕೋಸ್ಕರ ಗೋ ಬ್ಯಾಕ್ ಚಳವಳಿ ಮಾಡ್ತೀವಿ. ಇಲ್ಲಿ ಯಾರಂದ್ರಪ್ಪ ಅಂದ್ರೆ ಲಾಠಿ ಏಟಿನಿಂದ ಯಾರೊಬ್ಬರು ಡೆತ್ ಆಗ್ತಾರ ಅವರು ಆ ಹೋರಾಟಗಾರರ ಹೆಸರು ನೀವು ಎಲ್ಲರೂ ಕಾಮೆಂಟ್ ಮಾಡಿರಿ. ಓಕೆನಾ? ಇದರ ಒಂದು ಇದ್ರ ನೆಕ್ಸ್ಟ್ ಪಾರ್ಟ್ ಬರ್ತೈತೆ ರೀ. ಇವಾಗ ಜಸ್ಟ್ ಸಂಕ್ಷಿಪ್ತ ಹೇಳಕತ್ತೀನಲ್ಲ, ಅದಕ್ಕೋಸ್ಕರ ನಾನು ಹೇಳಕತ್ತಿಲ್ಲ ಅಷ್ಟೇ. ನೋಡಿರಿ, 1927 ಸೈಮನ್ ಆಯೋಗ ಬಂದಾಗ 2 ಹಂತ ನಡೀತೈತೆ ರೀ. ಒಂದು 1928 ಏನಾಗುತ್ತೆ ರೀ, ಇದರ ಒಂದು ಇದಕ್ಕೋಸ್ಕರ ನೆಹರು ವರದಿ ಬಿಡುಗಡೆ ಮಾಡ್ತಾರೆ. ನೆಹರು ವರದಿಯಲ್ಲಿ ಏನಾಗುತ್ತೆ, ಡೊಮಿನಿಯನ್ ಮಾದರಿ ಸರ್ಕಾರ ಇರ್ತೈತಿ. ಡೊಮಿನಿಯನ್ ಬೇಡ, ನಮ್ಗೆ ಪೂರ್ಣ ಸ್ವರಾಜ್ಯ ಬೇಕಂತಂದೇಳಿ 1929 ಜವಾಹರ್ಲಾಲ್ ನೆಹರು ಅಂದ್ರೆ ಮೋತಿಲಾಲ್ ನೆಹರು ಮಗ ಏನು ಮಾಡ್ತಾನೆ, ಪೂರ್ಣ ಸ್ವರಾಜ್ಯನ ಘೋಷಣೆ ಕೊಡ್ತಾನೆ ರೀ. ನೆಕ್ಸ್ಟು ಗಾಂಧೀಜಿಯವ್ರು ಏನು ಮಾಡ್ತಾರೆ, ಇಷ್ಟೆಲ್ಲ ಆದ್ರೆ ನಾನು ಸುಮ್ಮ ಕುಂತೀನಿ, ನಾನು ಒಂದೇನು ಮಾಡಬೇಕಲ್ಲ ಅಂತಂದೇಳಿ 1930 ಕಾನೂನು ಭಂಗ ಚಳವಳಿನ ಸ್ಟಾರ್ಟ್ ಮಾಡ್ತಾನೆ. ಓಕೆನಾ? ಯಾರು, ಮಹಾತ್ಮ ಗಾಂಧೀಜಿಯವರು ಕಾನೂನು ಭಂಗ ಚಳವಳಿ ಸ್ಟಾರ್ಟ್ ಮಾಡ್ತಾರೆ.
ಅದರ ಪ್ರಯುಕ್ತವಾಗಿ ಇಲ್ಲಿ ದುಂಡು ಮೇಜಿನ ಸಮ್ಮೇಳನ ನಡೀತದೆ. ಒಂದನೇದ್ರಾಗ INC ಭಾಗವಹಿಸಿರಲ್ಲ, ಎರಡನೇದ್ರಾಗ ಭಾಗವಹಿಸ್ತೈತ್ರಿ. ಓಕೆನಾ. ಇನ್ನು ನೆಕ್ಸ್ಟ್ ಮೂರನೇ ದುಂಡು ಮೇಜಿನ ಸಮ್ಮೇಳನ ಏನು ಪಾಯಿಂಟ್ ಎಲ್ಲ ತೊಗೊಂಡಿರ್ತೀವಲ್ಲ ಅದೇ ಏನಾಗುತ್ತಾ 1935ರಲ್ಲಿ ಭಾರತ ಸರ್ಕಾರ ಕಾಯ್ದೆಯಾಗಿ ಏನಾಗುತ್ತೆ ಜಾರಿಗೆ ಬರ್ತಾರೆ. 1935 ಏನು ನಾವು ಸಂವಿಧಾನ ನಮ್ಮ ಸಂವಿಧಾನ ಐತಲ್ಲ ಅದೆಲ್ಲ 50 to 70% ಭಾರತದ ಸರ್ಕಾರ ಕಾಯ್ದೆ 1935 ಅಂತಂದೇಳಿ ನಾವು ಅಧ್ಯಯನ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್ ಇದೇ ಟೈಮ್ನಾಗ 1934 ಮತ್ತೆ ಸಿವಿಲ್ ಕಾನೂನು ಭಂಗ ಚಳವಳಿಯನ್ನು ಹಿಂತೆಗೆದುಕೊಳ್ತೀವಿ. ಓಕೆ, ಇಷ್ಟು ನಮ್ಮ ತಲೆಯಾಗಿರಲಿ. ಓಕೆನಾ. ಇಲ್ಲಿವರೆಗೆ ಅರ್ಥ ಆತೇನ್ರಿ. ನಾವು 1453ಲಿದ್ದ ಇವಾಗ ಎಲ್ಲಿದ್ವು ಅಂದ್ರಪ್ಪ ಅಂದ್ರೆ ಟೋಟಲ್ ನಾವು 1935 ತನಕ ನಾವು ಬಂದೀವಿ ನಾವು. ಓಕೆನಾ. ಇವಾಗ 1935ರಾಗ ಭಾರತ ಸರ್ಕಾರ ಕಾಯ್ದೆ ಜಾರಿಗೆ ಬರ್ತಲ್ಲ, ಅದ್ರ ಪ್ರಯುಕ್ತ 1937ರಾಗ ನಾವು INC ಏನಾಗುತ್ತಂದ್ರಪ್ಪ ಎಲ್ಲ ಕಡೆ ಗೆದ್ದು ಬಿಡ್ತೈತೆ ರೀ. ಗೆದ್ದು ಏನು ಮಾಡ್ತಂದ್ರಪ್ಪ ಅಂದ್ರೆ ಅವರು ಸರ್ಕಾರ ರಚನೆ ಮಾಡ್ತಾರೆ. ಓಕೆನಾ. ಸರ್ಕಾರ ರಚನೆ ಮಾಡಿರ್ತಾರ. ಇಷ್ಟು ನಮ್ಮ ತಲೆಯಾಗಿರಲಿ. ನೆಕ್ಸ್ಟು 1939ರಾಗ ಏನಾಗುತ್ತೆ ರೀ, ಎರಡನೇ ಮಹಾಯುದ್ಧ ಸ್ಟಾರ್ಟ್ ಆಗುತ್ತಾ. ಯಾವ ಮಹಾಯುದ್ಧ? ಎರಡನೇ ಮಹಾಯುದ್ಧ ಸ್ಟಾರ್ಟ್ ಆಗುತ್ತಾ. ಎರಡನೇ ಮಹಾಯುದ್ಧ ಸ್ಟಾರ್ಟ್ ಆದ್ರಪ್ಪ ಅಂದ್ರೆ ಇಷ್ಟು ಜನ INC ಮಂತ್ರಿಗಳಿದ್ದರೂ ಕೂಡ ಬ್ರಿಟಿಷರು ಇವ್ರು ಯಾರನ್ನೂ ಕೇಳಲಾರ್ದಂಗೆ ಇಂಡಿಯಾನು ಭಾಗವಹಿಸ್ತಾ ಅಂತಂದೇಳಿ ಘೋಷಣೆ ಕೂಯ್ಬಿಡ್ತಾರೆ. ಅಂದ್ರೆ ಎರಡನೇ ಮಹಾಯುದ್ಧದಲ್ಲಿ ಇಂಡಿಯಾ ನಮ್ಮ ಸಪೋರ್ಟ್ಗೆ ಅಂತಂದೇಳಿ ಬ್ರಿಟಿಷರು ಹೇಳಿಬಿಡ್ತಾರೆ. ಅವಾಗ ಇವರಿಗೆ ಬೇಜಾರಾಗಿಬಿಡ್ತೈತಿ, ನಾವೆಲ್ಲ ಅದೀವಿ, ನಮ್ಗೆ ವ್ಯಾಲ್ಯೂವನ್ನು ಕೊಡೋಲ್ರಲ್ಲ, ನಾವೆಲ್ಲ ಇದ್ದರೆ ಏನು ಉಪಯೋಗ ಅಂತಂದೇಳಿ 1938ರಾಗ ಇವರೆಲ್ಲ ಮಿನಿಸ್ಟರ್ ಏನು ಮಾಡ್ತಾರೆ, ರಿಸೈನ್ ಮಾಡಿಬಿಡ್ತಾರೆ. ಯಾಕೆ ರಿಸೈನ್ ಮಾಡಿದ್ರೆ ಗೊತ್ತಾತ್ರಿ, 1937 ಎಲೆಕ್ಷನ್ ನಿಂತು ಎಲ್ಲ ಗೆಲ್ತಾರ. ಆದರೆ 1939ರಾಗ ಎರಡನೇ ಮಹಾಯುದ್ಧ ನಡೀತೈತಿ. ಇದರ ಎರಡನೇ ಮಹಾಯುದ್ಧ ನಡೆದ್ರೂ ಕೂಡ ಈ ಬ್ರಿಟಿಷರು ಏನು ಮಾಡ್ತಾರೆ, ಇಂಡಿಯಾದವರು ನಮ್ಮ ಸಪೋರ್ಟ್ ಮಾಡಕತ್ತಾರ ಅಂತೇಳಿ ಘೋಷಣೆ ಕೂಯ್ಬಿಡ್ತಾರೆ ಅಥವಾ ಹೇಳಿಕೆ ಕೊಡ್ತಾರೆ. ಅವಾಗ ಇವರಿಗೆ ಬೇಜಾರಾಗಿ ನಾವಿರೋದು ಯಾಕಪ್ಪ, ನಮ್ಮ ಕೆಲಸನೇ ಇಲ್ಲ ಅಂತಂದೇಳಿ ಇವರು 1938ರಾಗ ರಿಸೈನ್ ಮಾಡ್ತಾರೆ. ಓಕೆನಾ. ಇನ್ನು ನೆಕ್ಸ್ಟ್ 1940ರಾಗ ವೈಯಕ್ತಿಕ ಸತ್ಯಾಗ್ರಹ ನಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ ರೀ. ಓಕೆನಾ. ವೈಯಕ್ತಿಕ ಸತ್ಯಾಗ್ರಹ ಗೊತ್ತಾದ್ರಿ, ಒಬ್ಬೊಬ್ಬರ ಸತ್ಯಾಗ್ರಹ ಮಾಡ್ಬೇಕು. ಯಾಕಂದ್ರಪ್ಪ ಬ್ರಿಟಿಷರಿಗೆ ಆಲ್ರೆಡಿ ಬೇರೆ ದೇಶದವರು ಎರಡನೇ ಮಹಾಯುದ್ಧದಾಗ ಬ್ರಿಟಿಷರು ಏಕಾಂಗಿ ಹೋರಾಟ ಮಾಡಕತ್ತಾರ. ನಾವು ಇಲ್ಲಿ ನಮ್ಮ ದೇಶದಾಗ ಹೋರಾಟ ಮಾಡಿದ್ರಪ್ಪ ಸರಿಯಾಗಲ್ಲ. ಸೊ ನೀವು ಗುಂಪಾಗಿ ಹೋರಾಟ ಮಾಡಿಬಿಡ್ರಿ, ಒಬ್ಬೊಬ್ಬರು ಹೋರಾಟ ಮಾಡ್ರಿ ಅಂತಂದೇಳಿ ನಮ್ಮ ಗಾಂಧೀಜಿಯವರು ಏನು ಮಾಡ್ತಾರೆ, 1940ರಲ್ಲಿ ವೈಯಕ್ತಿಕ ಸತ್ಯಾಗ್ರಹಕ್ಕೆ ಕರೆ ನೀಡ್ತಾರೆ ರೀ. ಓಕೆ, ಇಲ್ಲೊಂದು ಫಾರ್ಮೆಟ್ ಬರುತ್ತೆ ನೋಡ್ರಿ, ACWC. ಎ ಅಂದ್ರಪ್ಪ ಅಂದ್ರೆ ಆಗಸ್ಟ್ ಕೊಡುಗೆ, ಸಿ ಅಂದ್ರಪ್ಪ ಅಂದ್ರೆ ಕ್ರಿಪ್ಸ್ ಮಿಷನ್, W ಅಂದ್ರಪ್ಪ ಅಂದ್ರೆ ವೆವೆಲ್, ಸಿ ಅಂದ್ರಪ್ಪ ಅಂದ್ರೆ ಕ್ಯಾಬಿನೆಟ್. ಇದು ಸೀರಿಯಲ್ ಪ್ರಕಾರ ಕೇಳ್ರಿ, ACWC ಆಗಸ್ಟು, ಕ್ರಿಪ್ಸು, ವೆವೆಲ್ಲು, ಕ್ಯಾಬಿನೆಟ್. ಓಕೆ. ನೆಕ್ಸ್ಟ್ ರೀ 1940ಕ್ಕೆ ಏನು ಬಂತ್ರಿ ಇವಾಗ ನೋಡಿರಿ. 1940ಕ್ಕೆ ಏನಾಯ್ತು, ವೈಯಕ್ತಿಕ ಸತ್ಯಾಗ್ರಹ ಸ್ಟಾರ್ಟ್ ಮಾಡಿದ್ವಿ. ಈ ವೈಯಕ್ತಿಕ ಸತ್ಯಾಗ್ರಹ ಸ್ಟಾರ್ಟ್ ಮಾಡಿದ ತಕ್ಷಣ ಹೆಂಗಾರ ಮಾಡಿ ಬ್ರಿಟಿಷರನ್ನ ಮನವೊಲಿಸ್ಬೇಕು, ಅವರ ಒಂದು ಅವಶ್ಯಕತೆ ನಮಗೈತಿ. ಎರಡನೇ ಮಹಾಯುದ್ಧದಲ್ಲಿ ಅವರ ಒಂದು ಪಾಲ್ಗೊಳ್ಳಿಕೆ ನಮ್ಮ ದೇಶಕ್ಕೆ, ನಮ್ಮ ಒಂದು ಸಪೋರ್ಟಿಗೆ ಬೇಕಂತಂದೇಳಿ ಬ್ರಿಟಿಷರು ಏನು ಮಾಡ್ತಾರೆ, ಆಗಸ್ಟ್ ಕೊಡುಗೆ ಅಂತಂದೇಳಿ 1940ರಾಗ ಒಂದು ಆಫರ್ ಬಿಡುಗಡೆ ಮಾಡ್ತಾರೆ. ಇಲ್ಲಿ ಏನು ಮಾಡ್ತೀವಿ, ಡೊಮಿನಿಯನ್ ಸ್ಥಾನಮಾನ ನಮಗೆ ಕೊಡ್ತೀವಿ. ನಾವು ಡೊಮಿನಿಯನ್ ಸ್ಥಾನಮಾನ ಕೊಡ್ತೀವಿ, ಆದರೆ ಯಾವಾಗ ಕೊಡ್ತೀವಿ ಅಂತ ಹೇಳಲ್ಲ ಅಂತಂದೇಳಿ ಇವರು ಆಫರ್ ಕೊಡ್ತಾರೆ. ಆಗಸ್ಟ್ ಆಫರ್ ಕೊಡ್ತಾರೆ 1940ರಾಗ. ಯಾಕಂದ್ರೆ ನಿಮ್ಗೆ ಡೊಮಿನಿಯನ್ ಸ್ಥಾನಮಾನ ಕೊಡ್ತೀವಿ, ನಾವು ಯಾವಾಗ ಕೊಡ್ತೀವಿ ಅಂತ ಗೊತ್ತಿಲ್ಲ, ಇದೇ ಡೇಟಿಗೆ ಕೊಡ್ತೀವಿ ಅಂತ ಗೊತ್ತಿಲ್ಲ ಅಂತಂದೇಳಿ ಆಗಸ್ಟ್ ಆಫರ್ನಾಗ ಹೇಳ್ತಾರೆ. ಇದು ನಾವು ಒಪ್ಪಲ್ಲ. ಯಾಕಂದ್ರಪ್ಪ ಅಂದ್ರೆ ಯಾವಾಗ ಕೊಡ್ತೀವಿ ಅಂತ ಏನು ಅದಕ್ಕೆ ಡೇಟಲ್ಲಿ ಅಂದಮೇಲೆ ಎದಕ್ಕೆ ಒಪ್ಪಬೇಕು ಹೇಳ್ರಿ, ಅದು ಒಪ್ಪಲ್ಲ ನಾವು. ನೆಕ್ಸ್ಟ್ 1942 ಏನಾಗುತ್ತೆ ಅಂದ್ರಪ್ಪ ಅಂದ್ರೆ ಕ್ರಿಪ್ಸ್ ಮಿಷನ್ ಬರುತ್ತೆ ಭಾರತ ದೇಶಕ್ಕೆ. ಕ್ರಿಪ್ಸ್ ಮಿಷನ್ ಏನು ಹೇಳುತ್ತಾ, ಡೊಮಿನಿಯನ್ ಸ್ಥಾನಮಾನ ಎರಡನೇ ಯುದ್ಧ ಅಂದರೆ ಎರಡನೇ ಮಹಾಯುದ್ಧ ನಡೆದ ತಕ್ಷಣ, ಅಂದರೆ ಯಾವಾಗ ಮುಗಿದೈತಿ ಎರಡನೇ ಮಹಾಯುದ್ಧ ಅವಾಗ ನಿಮಗೆ ನಾವು ಕೊಟ್ಟು ಬಿಡ್ತೀವಿ, ಈ ಕಡೆ ಮುಗಿಯೋದ್ರಾಗ ನಿಮಗೆ ಕೊಟ್ಬಿಡ್ತೀವಿ, ಪ್ಲೀಸ್ ನಮಗೆ ನೀವು ಸಪೋರ್ಟ್ ಮಾಡಿರಿ ಅಂತಂದೇಳಿ ಕ್ರಿಪ್ಸ್ ಮಿಷನ್ ಹೇಳ್ತೈತಿ. ಅವಾಗ ಗಾಂಧಿ ಹೇಳ್ತಾನೆ, ನೀವು ಎರಡನೇ ಮಹಾಯುದ್ಧದಾಗ ಗೆಲ್ತಿರೋ ಸೋಲ್ತಿರೋ ನಿಮ್ಗೆ ಗೊತ್ತಿಲ್ಲ, ಅಂಥದ್ರಾಗ ನಮ್ಮ ಸಪೋರ್ಟ್ ನೀವು ಕೇಳಕತ್ತೀರಿ. ಈ ಟೈಮ್ನಾಗ ಎರಡನೇ ಮಹಾಯುದ್ಧ ಸೋತ್ರಪ್ಪ ನಮ್ಮ ಕತಿ ಏನಪ್ಪ, ಹೌದಲ್ಲ, ನಮ್ಗೆ ಅದೆಲ್ಲ ಬೇಡ, ನಮ್ಗೆ ಡೊಮಿನಿಯನ್ ಸ್ಥಾನಮಾನ ಯಾವಾಗ ಬೇಕು ಯಾವಾಗ ಕೊಟ್ಬಿಡ್ರಿ ನೀವು ಅಂತಂದೇಳಿ ಹೇಳ್ತಾನೆ. ಅದಕ್ಕೆ ಗಾಂಧಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರಲ್ಲಿ, ಪೋಸ್ಟ್ ಡೇಟೆಡ್ ಚೆಕ್ ಇದು ಅಂತಂದೇಳಿ ಗಾಂಧೀಜಿಯವ್ರು ಹೇಳ್ತಾರೆ. ಸೊ ಕ್ರಿಪ್ಸ್ ಮಿಷನ್ ಏನು ಹೇಳ್ತಾನೆ,
ಎರಡನೇ ಮಾದ ತಕ್ಷಣ ನಿಮ್ಗೆ ನಾವು ಸ್ವತಂತ್ರ ಕೊಡ್ತೀವಿ ಅಥವಾ ಡೊಮಿನಿಯನ್ ಮಾದರಿ ಸ್ಥಾನಮಾನ ಕೊಡ್ತೀವಿ ಅಂದ ತಕ್ಷಣ ನೀವು ಎಲ್ಲದ ಡೌಟ್ ಐತಿ, ಅದಕ್ಕೆ ನೀವು ಪೋಸ್ಟ್ ಡೇಟೆಡ್ ಭವಿಷ್ಯತ್ ಕಾಲದಲ್ಲಿ ಕೊಡುವಂಥ ಚೆಕ್ ನೀವು ಅಂತಂದೇಳಿ ಗಾಂಧೀಜಿಯವರು ಹೇಳ್ತಾರೆ. ಓಕೆ, ಇದು ಗಾಂಧೀಜಿ ತಲೆ ಕಟ್ಟಿಬಿಡ್ತೈತಿ. ಅವಾಗ ಕೊಡ್ತೀನಿ ಇವಾಗ ಕೊಡ್ತೀವಿ ಅಂತ ಹೇಳೋದು ಬೇಕಾಗಿಲ್ಲ, ನಮ್ಮ ದೇಶ ನೀವು ಇರೋದೇ ಬೇಕಾಗಿಲ್ಲ ಅಂತಂದೇಳಿ ನಮ್ಗೆ ಲಾಸ್ಟ್ ಉಳಿದ ಒಂದು ದಾರಿ, ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ, ಭಾರತ ಬಿಟ್ಟು ತೊಲಗಿ ಅಂತಂದೇಳಿ ಕ್ವಿಟ್ ಇಂಡಿಯಾ ಮೂಮೆಂಟು ಸ್ಟಾರ್ಟ್ ಮಾಡಿಬಿಡ್ತಾರೆ ಗಾಂಧೀಜಿಯವ್ರು. ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟು 3 ಒಂದು 1920 ಅಸಹಕಾರ ಚಳವಳಿ. ಅಸಹಕಾರ ಚಳವಳಿ ಮಾಡಿದ ತಕ್ಷಣ 10 ವರ್ಷ ಆದಮೇಲೆ 1930 ಕಾನೂನು ಭಂಗ ಚಳವಳಿ. ನೆಕ್ಸ್ಟ್ 1942 ಭಾರತ ಬಿಟ್ಟು ತೊಲಗಿ, ನೀವಿರೋದು ಬೇಕಾಗಿಲ್ಲ ಮಾಡಿಬಿಡ್ತಾರೆ. ಓಕೆ, ಇಲ್ಲಿ ಭಾರತ ಬಿಟ್ಟು ತೊಲಗಿ ಚಳವಳಿ ಏನು ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಏನು ಮಾಡ್ತಾರೆ, ಸಿಕ್ಕರ್ನ ಎಲ್ಲರನ್ನ ಜೈಲಿಗೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಫುಲ್ಲು ಈ ಅಹಿಂಸೆ ಎಲ್ಲ ನಡೆಯೋಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ. ಎಲ್ಲ ನಾಯಕರು ಜೈಲಿನಾಗ ಇರೋ ಸಂದರ್ಭದಾಗ ಯಾರೂ ಜೈಲಿನಾಗ ಇರಲ್ಲ, ಅದಕ್ಕೂ ಅಂದರೆ ಯಾರೂ ಕೂಡ ಹೋರಾಟದಲ್ಲಿ ಭಾಗವಹಿಸಲ್ಲ. ನಾಯಕರಿಲ್ಲದ ಚಳವಳಿ ಯಾವುದಂದ್ರಪ್ಪ ಅಂದ್ರೆ ಭಾರತ ಬಿಟ್ಟು ತೊಲಗು ಚಳವಳಿ. ಒಬ್ಬ ನಾಯಕರಲ್ಲ, ಯಾಕೆ ಎಲ್ಲ ನಾಯಕರನ್ನ ಜೈಲಿನಾಗ ಅರೆಸ್ಟ್ ಮಾಡಿಬಿಟ್ಟಿರ್ತಾರೆ. ಓಕೆ, ಇನ್ನು ನೆಕ್ಸ್ಟ್ 1942 ಕ್ರಿಪ್ಸ್ ಬಂತ್ರಿ. 1945 ಯಾರು ಬಂದ್ರಿ, ವೆವೆಲ್ ಬಂದ್ರಿ. ವೆವೆಲ್ ಏನು ಮಾಡ್ತಾ, ವೆವೆಲ್ ಅಥವಾ ಶಿಮ್ಲಾ ಯೋಜನೆ ಅಂತ ಕರಿತೀವಿ ನಾವು, ವೆವೆಲ್ ಅಥವಾ ಶಿಮ್ಲಾ ಯೋಜನೆ ಅಂತ ಕರಿತೀವಿ. ಇಲ್ಲಿ ಕೂಡ ಅವರು ಇದು ಆದ ತಕ್ಷಣ ಕೊಡ್ತೀವಿ ಅಂತಾರೆ. ಆವಾಗ ನೆಕ್ಸ್ಟ್ ಲಾಸ್ಟ್ ಬರೋದು 1946 ಏನಾಗುತ್ತಾ, ಕ್ಯಾಬಿನೆಟ್ ಮಿಷನ್ ಬರ್ತೈತಿ. ಕ್ಯಾಬಿನೆಟ್ ಮಿಷನ್ ಬಂದು ಮಧ್ಯಂತರ ಸರ್ಕಾರ ರಚನೆ ಆಗುತ್ತಾ, ಭಾರತ ದೇಶದಲ್ಲಿ ನಿಮಗೆ ನಾವು ಸ್ವತಂತ್ರ ಕೊಡ್ತೀವಿ ಅಂತಂದೇಳಿ ಘೋಷಣೆ ಆಗುತ್ತಾ. ಇಲ್ಲಿ ಸಂವಿಧಾನ ಸಭೆ ಸ್ಟಾರ್ಟ್ ಆಗುತ್ತಾ, ಅಂದರೆ ಸಂವಿಧಾನ ಯಾವ ರೀತಿ ನಡಿಬೇಕು ಅಂತಂದೇಳಿ, ಅದೇ ರೀತಿ ಭಾರತ ದೇಶಕ್ಕೆ ನಿಮ್ಮದೇ ಆಗಿರ್ತಕ್ಕಂಥ ನೀವು ಸಂವಿಧಾನ ರಚನೆ ಮಾಡಿರಿ ಅಂತಂದೇಳಿ ಕ್ಯಾಬಿನೆಟ್ ಮಿಷನ್ ಹೇಳತ್ರಿ. ಓಕೆನಾ, ಗೊತ್ತಾದ್ರಿ? ಕ್ಯಾಬಿನೆಟ್ ಮಿಷನ್ ಹೇಳುತ್ತಾ ನಿಮ್ಮದೇ ಆಗಿರ್ತಕ್ಕಂಥ ನೀವು ಸಂವಿಧಾನ ರಚನೆ ಮಾಡಿರಪ್ಪ, ನಮ್ದೇನು ಅಭ್ಯಂತರ ಇಲ್ಲ, ನಾವು ನಿಮ್ದ್ರಾಗ ಯಾವುದೂ ಇಂಟರ್ಫಿಯರ್ ಆಗಲ್ಲ ಅಂತಂದೇಳಿ ಕ್ಯಾಬಿನೆಟ್ ಮಿಷನ್ ಡೆಡ್ಲೈನ್ ಕೊಡ್ತದ್ರಿ. ಓಕೆನಾ, ಆದರೆ ಈ ಮೇಲಿನ ಯಾವುದೂ ಕೂಡ ಪಾಕಿಸ್ತಾನ ಬೇಡಿಕೆಗೆ ಒಪ್ಪಿರಲ್ಲ. ನೋಡ್ರಿ, ಏನು ಹೇಳಿದ್ನಲ್ಲ ನಾನು, ACWC ನೀವು ನೆನ್ಪಿಡ್ರಿ. ಆಗಸ್ಟು, ಕ್ರಿಪ್ಸು, ವೆವೆಲ್ಲು, ಆಮೇಲೆ ಕ್ಯಾಬಿನೆಟ್ ಮಿಷನ್, ಇವರು ಯಾರೂ ಕೂಡ ಪಾಕಿಸ್ತಾನಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ. ಅವಾಗ 1946 ಎಲ್ಲ ನೀವು ಹೇಳ್ದಂಗೆ ನಡೆಯಕತ್ತೈತೆ. ಹಿಂಗೆ ನಾವು ಸುಮ್ಮ ಕುಂತು ನಡೆಯಲ್ಲ, ನಮ್ಮ ದೇಶಕ್ಕೆ ನಾವು ಅಂದ್ರೆ ಪಾಕಿಸ್ತಾನ ಬೇಕಂತೇಳಿ ಜಿನ್ನಾ ಅವರು ಡೈರೆಕ್ಟ್ ಆ್ಯಕ್ಷನ್ ಡೇ ಅಂತಂದೇಳಿ ಘೋಷಣೆ ಕೂಗಿಬಿಡ್ತಾರೆ. ಓಕೆ, ಇನ್ನು ನೆಕ್ಸ್ಟ್ 1947 ಬ್ರಿಟನ್ನಾಗ ಪ್ರಧಾನಮಂತ್ರಿ ಯಾರು ಇರ್ತಾರೆ, ಕ್ಲೈಮೆಂಟ್ ಆಟ್ಲಿ ಇರ್ತಾರೆ. ಡೈರೆಕ್ಟ್ ಕ್ವಶನ್ ಆಗೈತಿ. ಈ ಕ್ಲೈಮೆಂಟ್ ಆಟ್ಲಿ ಅವ್ರು ಏನು ಮಾಡ್ತಾರೆ, 1948 ಜೂನ್ 30 ಭಾರತ ದೇಶಕ್ಕೆ ಸ್ವತಂತ್ರ ಕೊಟ್ಟು ನೀವು ಬಂದುಬಿಡ್ರಿ, ಯಾರೂ ಕೂಡ ಭಾರತ ದೇಶಕ್ಕೆ ಇರಬಾರ್ರಿ ಅಂತಂದೇಳಿ ಕ್ಲೈಮೆಂಟ್ ಆಟ್ಲಿ ಅವರು ಒಂದು ಡೆಡ್ಲೈನ್ ಕೊಟ್ಬಿಟ್ರು. ಓಕೆ, ಇನ್ನು ನೆಕ್ಸ್ಟು ಆ ಒಂದು ಸಂದರ್ಭದಲ್ಲಿ ಲಾರ್ಡ್ ಮೌಂಟ್ ಬೆಟನ್ ಇರ್ತಾರೆ. ಯಾರು ಭಾರತದ ಗವರ್ನರ್ ಯಾರ್ರಿ, ಲಾರ್ಡ್ ಮೌಂಟ್ ಬೆಟನ್ ಇರ್ತಾರ. ಈತ ಏನು ಮಾಡ್ತಾನೆ, ಮೌಂಟ್ ಬೆಟನ್ ಯೋಜನೆ ಅಂತಂದೇಳಿ ಜೂನ್ 3, 1947 ಏನಾಗುತ್ತೆ ಅಂದ್ರಪ್ಪ ಅಂದ್ರೆ ಇದು ಬರ್ತ್ರಿ ಮೌಂಟ್ ಬೆಟನ್ ಯೋಜನೆ. ಸ್ವತಂತ್ರ ಸಂದರ್ಭದಲ್ಲಿ ಅದು ಭಾರತ ದೇಶಕ್ಕೆ ಇರುವಂಥ ಬ್ರಿಟಿಷರ ಕೊನೆಯ ಗವರ್ನರಪ್ಪ ಅಂದ್ರೆ ಮೌಂಟ್ ಬೆಟನ್ ನೋಡ್ರಿ. ಓಕೆ, ನೆನಪಿರಲ್ರಿ. ಇಲ್ಲೇನಾಗುತ್ತೆ ಅಂದ್ರಪ್ಪ ಅಂದ್ರೆ ಭಾರತ ದೇಶಕ್ಕೆ ಅಥವಾ ಸ್ವತಂತ್ರ ಕೊಡಬೇಕಂದ್ರಪ್ಪ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ಎರಡು ದೇಶಗಳು ಮಾಡಲೇಬೇಕು. ಪಾಕಿಸ್ತಾನಕ್ಕೆ ಸೇರ್ರಿ, ಭಾರತಕ್ಕೆ ಸೇರಿ ದೇಶೀಯ ಸಂಸ್ಥಾನ ಅಂತಂದೇಳಿ ಈ ಮೌಂಟ್ ಬೆಟನ್ ಯೋಜನೆ ಹೇಳ್ತದ್ರಿ. ಓಕೆನಾ, ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಗಡಿ ರಚನೆ ಮಾಡೋಕ್ಕೋಸ್ಕರ ರ್ಯಾಡ್ಕ್ಲಿಫ್ನ ನಾವು ಏನು ಮಾಡ್ತೀವಿ, ನಿಯೋಗ ಮಾಡ್ತೀವಿ. ಇವ್ರು ಏನು ಮಾಡ್ತಾರೆ, ಗಡಿಯನ್ನು ಬಾರ್ಡ್ರನ್ನ ಡಿಸೈಡ್ ಮಾಡ್ತಾರೆ. ಸೊ ಭಾರತ ಮತ್ತು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಮಧ್ಯೆ ಇರುವ ರೇಖೆ ಬಂದ್ರಪ್ಪ ಅಂದ್ರೆ ರ್ಯಾಡ್ಕ್ಲಿಫ್ ರೇಖೆ. ರ್ಯಾಡ್ಕ್ಲಿಫ್ ಯಾರ್ರಿ, ಆ ಒಂದು ಗಡಿ ಹಾಕೋಕ್ಕೋಸ್ಕರ ಹೆಡ್ ಆಗಿರ್ತಕ್ಕಂಥವ್ರು ಇವರು. ಓಕೆನಾ, ಕೊನೆಗೆ ಭಾರತ ದೇಶಕ್ಕೆ 1947 ಆಗಸ್ಟ್ 15 ಸ್ವತಂತ್ರ ಸಿಕ್ತ್ರಿ ನಮಗೆ. ಓಕೆ, ಕೇಳ್ದೆ ಓಡೇಬಿಟ್ರು ಅವರು. ಓಕೆನಾ, ಇದು ಗೊತ್ತಾತ್ರಿ? ಇಲ್ಲೇನೋ ಡೌಟ್ ಐತೆ, ಸಂಕ್ಷಿಪ್ತವಾಗಿ ಹೇಳಕ್ಕೆ ಟ್ರೈ ಮಾಡೀನಿ ನಾನು, ನಿಮಗೆ ಅರ್ಥ ತಂದ್ಕೊಳ್ತೀನಿ. ನೀವು ಜಸ್ಟ್ ಏನು ಮಾಡಬೇಕು, ಒಂದು ಸಾರಿ ಕಾಮ ಕುಂತ ಕೇಳ್ಬೇಕ್ರಿ.
ನಿಮ್ಗೆ ಆರಾಮ್ಸೆ ಗೊತ್ತಾಗುತ್ತೆ. ಓಕೆನಾ. ಇನ್ನು ಸ್ವಲ್ಪ ನೋಡ್ರಿ, ಇಲ್ಲಿ ಸಂಕ್ಷಿಪ್ತವಾಗಿ ನಿಮ್ಗೆ ಸಂವಿಧಾನ ಯಾವ ರೀತಿ ಬೆಳೆದು ಬಂತು, ಯಾವ ರೀತಿಯಾಗಿ ಒಂದೊಂದೇ ಆ್ಯಕ್ಟ್ ಬಂದು ಭಾರತ ದೇಶದಲ್ಲಿ ನೋಡಂಬ್ರಿ. ಓಕೆನಾ. ಸಂವಿಧಾನ ಬೆಳೆದು ಬಂದ ಹಾದಿ ನೋಡ್ರಿ. ಬ್ರಿಟಿಷರು 1600ರಾಗ ಭಾರತ ದೇಶಕ್ಕೆ ಬಂದರೂ ಕೂಡ ಅವ್ರು ಏನೂ ಮಾಡಿರಲ್ರಿ, ಗಪ್ ಚುಪ್ ಇರ್ತಾರೆ. ಯಾವಾಗ 1707ರಲ್ಲಿ ಯಾರು ಸಾಯ್ತಾರೆ, ಔರಂಗಜೇಬ್ ಸತ್ತ ತಕ್ಷಣನ ಇವರಿಗೆ ಒಂದೊಂದು ಪ್ಲ್ಯಾನ್ ಬರೋಕ್ಕೆ ಸ್ಟಾರ್ಟ್ ಹಾಕೋ. ಯಾಕಂದ್ರೆ ಅಲ್ಲಿವರೆಗೂ ಕೂಡ ಇವರು ಫುಲ್ ಬಲಿಷ್ಠ ರಾಜ ಇರ್ತಾನೆ. ಯಾರು ಇವ್ರು ಏನಾರು ಸ್ವಲ್ಪ ತಕರಾರು ಮಾಡಿರಪ್ಪ ಅಲ್ಲೇ ಅವ್ರನ್ನ ಖತಮ್ ಮಾಡಿಬಿಟ್ಟಿರ್ತಾನೆ. ಸೊ ಇವ್ರಿಗೆ ಭಯ ಇರ್ತೈತೆ ಔರಂಗಜೇಬ್ ಡೆತ್ ಆದ ತಕ್ಷಣ ಒಂದೊಂದು ಸ್ಟಾರ್ಟ್ ಮಾಡ್ತಾರೆ ಇವರು. ಆಲ್ರೆಡಿ ನಿಮ್ಗೆ ಸ್ಟೋರಿಯಲ್ಲಿ ಹೇಳಿದ್ದೀನಿ ನಾನು. ಇವಾಗ ಜಸ್ಟ್ ನಾನು ಪ್ಲಾಸ್ಟಿಕ್ ಕದನಕ್ಕೆ ಬಂದುಬಿಡ್ತೇನೆ ರೀ. ಓಕೆನಾ. 1757ರಾಗ ಏನು ನಡೀತು ರೀ, ಪ್ಲಾಸ್ಟಿಕ್ ಕದನ ನಡೀತು. ಓಕೆ. ಈ ಪ್ಲಾಸ್ಟಿಕ್ ಕದನ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರು ದೇಶೀಯ ರಾಜರೊಂದಿಗೆ ಏನು ಮಾಡ್ತಾರೆ, ಒಳಸಂಚು ಹಾಕಿ ವಿನ್ ಆಗಿ ನಾವು ಕೂಡ ರಾಜಕೀಯ ಮಾಡ್ಬೋದು, ಭಾರತ ದೇಶದಲ್ಲಿ ನಾವು ಕೂಡ ಆಳ್ವಿಕೆ ಮಾಡ್ಬೋದು ಅಂತಂದೇಳಿ ಆತ್ಮಸ್ಥೈರ್ಯ ತಂದು ಕೊಟ್ಟ ಯುದ್ಧ ಬಂದ್ರೆ ಪ್ಲಾಸ್ಟಿಕ್ ಕದನ. ಓಕೆನಾ. ಇದು ಹೇಳ್ದಂಗೆ ಕೆಳಗೆ ಸ್ಟಾರ್ಟ್ ಆಗಿಬಿಡ್ತೈತೆ ರೀ. ನೆಕ್ಸ್ಟು 1764ರಾಗ ಏನಾಗುತ್ತೆ ರೀ, ಬಕ್ಸರ್ ಕದನ ಸ್ಟಾರ್ಟ್ ಆಗುತ್ತಾ. ಬಕ್ಸರ್ ಕದನಾಗ ಏನು ಮಾಡ್ತಾರೆ, ಒಂದೊಂದು ಅವರು ಹೆಂಗಾರ ಮಾಡಿ ಇಲ್ಲಿ ನೋಡ್ರಿ, ಪ್ಲಾಸ್ಟಿಕ್ ಕದನ ಏನಾಗುತ್ತೆ ಅಂದ್ರೆ ತಮಗೆ ಇಷ್ಟವಿರುವ ರಾಜರು ಅಥವಾ ತಮಗೆ ಯಾರು ಜಾಸ್ತಿ ರೊಕ್ಕ ಕೊಡ್ತಾರಲ್ಲ ಅಂತಹ ರಾಜರನ್ನ ಪ್ಲಾಸ್ಟಿಕ್ ಕದನ ಆದಮೇಲೆ ಬಂಗಾಳ ನವಾಬನಾಗಿ ಏನು ಮಾಡ್ತಾರೆ, ಬ್ರಿಟಿಷರು ಮಾಡ್ತಾರೆ. ಯಾವಾಗ ರಾಜರು ಅಸಮರ್ಥರಾಗ್ತಾರಲ್ಲ ಅವರಿಗೆ ರೊಕ್ಕ ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ನಿಮ್ಮ ಕಡೆ ನಾವು ಯಾಕೆ ಬೇಡಬೇಕಪ್ಪ, ನಾವು ಸ್ವಂತ ರೊಕ್ಕ ಕಲೆಕ್ಟ್ ಮಾಡ್ತೀವಿ, ನಾವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀವಿ ಅಂತಂದೇಳಿ 1764ರಾಗ ಬಕ್ಸರ್ ಕದನ ವಿನ್ ಆದ ತಕ್ಷಣ ಇವ್ರೇನು ಮಾಡಬೇಕು, ಭಾರತ ನಿಯಂತ್ರಣ ಮಾಡಬೇಕು, ಅತಿ ಹೆಚ್ಚು ನಾವು ಲಾಭ ಗಳಿಕೆ ಮಾಡಬೇಕು ಅಂತಂದೇಳಿ ಏನು ಮಾಡ್ತಾರೆ ರೀ, 1765ರಾಗ ನೆಕ್ಸ್ಟ್ ವರ್ಷ ಏನು ಮಾಡ್ತಾರೆ, ದ್ವಿಮುಖ ಸರ್ಕಾರ ರಚನೆ ಮಾಡ್ತಾರೆ ರೀ. ದ್ವಿಮುಖ ಸರ್ಕಾರ ರಚನೆ ಮಾಡ್ತಾರೆ ಅಂದ್ರೆ ಇಲ್ಲಿ ಒಂದೊಂದು ಸ್ಟಾರ್ಟ್ ಆಗ್ತವೆ ರೀ. ಓಕೆ. ಇಲ್ಲಿದ್ದ ಬ್ರಿಟಿಷರು ಕಾಯ್ದೆ ರಚನೆ ಮಾಡ್ತಾರೆ. ಅಂದ್ರೆ ಬಂಗಾಳ ಆದಾಯ ಏನಿರುತ್ತಲ್ಲ, ಬಂಗಾಳದ ಆದಾಯನ ನಾವೇ ಕಲೆಕ್ಟ್ ಮಾಡಮ್ಮ. ಅಂದ್ರೆ ನವಾಬ್ ಏನು ಮಾಡಬೇಕು, ಜಸ್ಟ್ ರಕ್ಷಣೆ ಕೊಡ್ಬೇಕಾತ, ನಾವೇನು ಮಾಡಮ್ಮ, ರೊಕ್ಕ ನಾವು ಟ್ಯಾಕ್ಸಲ್ಲಿ ನಾವು ಕಲೆಕ್ಟ್ ಮಾಡಮ್ಮ ಅಂತಂದೇಳಿ ಈ ರೀತಿಯ ಕಾಯ್ದೆಗಳನ್ನ ರಚನೆ ಮಾಡೋಕ್ಕೆ ಸ್ಟಾರ್ಟ್ ಆಗತ್ತೆ ರೀ. ಓಕೆನಾ. ಅದೇ ಬಂದಂಥ ರೊಕ್ಕದಾಗ ಇವರು ಒಂದು ದಿವಸ ಕದನ ಮಾಡಿ ಫ್ರೆಂಚರ್ನು ಕೂಡ ಸೈಡ್ ಹಾಕಿಬಿಡ್ತಾರೆ. ಇಷ್ಟು ನಮ್ಮ ತೆರೆಯಾಗಿರಲಿ. ಇವಾಗ ನೋಡ್ರಿ, ಇಲ್ಲಿ ಬರ್ರಿ, 1765ರಾಗ ಏನಾಯ್ತು ರೀ, ದ್ವಿಮುಖ ಸರ್ಕಾರ ಬಂತು. ಬಂಗಾಳ, ಬಿಹಾರ, ಒಡಿಸ್ಸಾ ಇಲ್ಲೇನು ಮಾಡ್ತೀವಿ ಅಂದ್ರೆ ನಾವು ದಿವಾನಿ ಹಕ್ಕು ಮತ್ತು ನಿಜಾಮು ಹಕ್ಕು ಅಂತಂದೇಳಿ ಎರಡು ರೀತಿಯಾಗಿ ಡಿವೈಡೆಡ್ ಮಾಡ್ತೀವಿ. ದಿವಾನಿ ಹಕ್ಕಿನಲ್ಲಿ ಆದಾಯ ಸಂಗ್ರಹ, ಟ್ಯಾಕ್ಸು, ಕಾನೂನು ಇವೆಲ್ಲ ಯಾರು ಮಾಡಬೇಕಿತ್ತು ರೀ, ಬ್ರಿಟಿಷರು ಮಾಡಬೇಕಿತ್ತು. ನಿಜಾಮಿ ಹಕ್ಕಿನಲ್ಲಿ ನಿಜಾಮ್ ಏನು ಮಾಡಬೇಕು, ಯುದ್ಧ, ಶಾಂತಿ, ರಕ್ಷಣೆ, ಕ್ರಿಮಿನಲ್ ಲಾ. ನೋಡ್ರಿ, ಕ್ರಿಮಿನಲ್ ಲಾ ಬಂದ್ರಪ್ಪ ಅಂದ್ರೆ ನಿಜಾಮ. ಓಕೆನಾ. ಕೇವಲ ಕಾನೂನು ಬಂದ್ರಪ್ಪ ಅಂದ್ರೆ ಬ್ರಿಟಿಷರು. ಕ್ರಿಮಿನಲ್ ಮಾಡೋದನ್ನ ಏನಾರ ಆಗಲಿ ರಾಜ ಹಾಳಾಗೋಲ್ಲ, ನಮಗೆ ಬೇಕಾಗಿಲ್ಲ, ನಾವು ಸಿಂಪಲ್ ಲಾ ಮಾಡ್ತೀವಿ ಅಂತಂದೇಳಿ ಈ ರೀತಿಯಾಗಿ ಕಾನೂನುಗಳನ್ನು 1765ರಾಗ ಯಾರು ತೊಗೊಂಬಂದರು, ಬ್ರಿಟಿಷರು ಜಾರಿಗೆ ತೊಗೊಂಬಂದ್ರಿ. ಓಕೆನಾ. ಇದಾಗಿ 1765ರಾಗ ಆತ್ರಿ. ನೆಕ್ಸ್ಟ್ ಎಷ್ಟು ವರ್ಷ ರೀ, ಮಿನಿಮಮ್ 8 ವರ್ಷ ಆಗುತ್ತೆ ಅಂದ್ರೆ 1765 8 ವರ್ಷ ರೀ. 8 ವರ್ಷದಾಗ ಇವ್ರು ಏನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ಇಲ್ಲಿ ಭಾಳ ಶೋಷಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೈತಿ. ಯಾರದ್ರಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿ ಇರ್ತದೆ, ತಲೆಯಾಗಿರ್ಬೇಕಾ ನಿಮಗೆ, ಈಸ್ಟ್ ಇಂಡಿಯಾ ಕಂಪ್ನಿ ಇರ್ತೈತಿ. ಇವ್ರು ಏನು ಮಾಡ್ತಾರೆ, ಸಿಕ್ಕಂಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡಿಬಿಡ್ತಾರೆ, ಸಿಕ್ಕಂಗೆ ಆದಾಯನ ಅದು ಫುಲ್ಲು ಸುಲಿಗೆ ಮಾಡ್ತಿರ್ತಾರೆ. ಇದು ಯಾರಿಗೆ ಗೊತ್ತಾಗುತ್ತಾ, ಬ್ರಿಟಿಷರಿಗೆ ಗೊತ್ತಾಗುತ್ತೆ. ಅಂದ್ರೆ ಈಸ್ಟ್ ಇಂಡಿಯಾ ಕಂಪ್ನಿ ಅಲ್ಲಿ ಏನು ಇರ್ತದಲ್ಲ ರೀ, ಬ್ರಿಟನ್ನಾಗ ಇರ್ತಕ್ಕಂಥ ಬ್ರಿಟಿಷರಿಗೆ ಗೊತ್ತಾಗುತ್ತಾ. ಆ ಒಂದು ಸಂಸತ್ತು 1700 ಬ್ರಿಟಿಷ್ ಕಾಯ್ದೆ ಏನು ಮಾಡುತ್ತೆ, 1773ರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಜಾರಿಗೆ ತೊಗೊಂಬರ್ತಾರೆ. ರೆಗ್ಯುಲೇಟಿಂಗ್ ಅಂದ್ರೆ ಏನು ರೀ, ನಿಯಂತ್ರಣ ಮಾಡೋದು. ಯಾರನ್ನ ನಿಯಂತ್ರಣ ಮಾಡೋದು, ಈಸ್ಟ್ ಇಂಡಿಯಾ ಕಂಪ್ನಿ ನಿಯಂತ್ರಣ ಮಾಡೋದು. ಯಾಕಂದ್ರಪ್ಪ ಅಂದ್ರೆ ಈಸ್ಟ್ ಇಂಡಿಯಾ ಕಂಪ್ನಿ ನಾವು ಹೇಳ್ದಂಗೆ ಕೇಳಕತ್ತಿಲ್ಲ, ಅಲ್ಲಿ ಭಾರತ ದೇಶದಲ್ಲಿ ಸುಲಿಗೆ ಮಾಡೋಕತ್ತೈತಿ ಅಂತಂದೇಳಿ ಈಸ್ಟ್ ಇಂಡಿಯಾ ಕಂಪ್ನಿನ ಏನು ಮಾಡ್ತಾರೆ ಅವರು, ಈಸ್ಟ್ ಇಂಡಿಯಾ ಕಂಪ್ನಿನ ರೆಗ್ಯುಲೇಟ್ ಮಾಡೋಕೆ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿ ತೊಗೊಂಬರ್ತಾರೆ. ಓಕೆನಾ. ರೆಗ್ಯುಲೇಟಿಂಗ್ ಕಾಯ್ದೆ ಯಾಕೆ ಬಂತು ಗೊತ್ತಾತ್ರಿ, ರೆಗ್ಯುಲೇಟಿಂಗ್ ಕಾಯ್ದೆ ಬಗ್ಗೆ ಆಲ್ರೆಡಿ ಹೇಳಿನಿ. ಇಲ್ಲೇನಾಗುತ್ತಂದ್ರಪ್ಪ ಅಂದ್ರೆ ರೆಗ್ಯುಲೇಟ್ ಮಾಡೋದಕ್ಕೋಸ್ಕರ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ಇವರು ರದ್ದು ಮಾಡಿಬಿಡ್ತಾರೆ. ನೆಕ್ಸ್ಟು 1774ರಲ್ಲಿ ಏನು ಮಾಡ್ತಾರೆ ರೀ,
ನಮ್ಮ ಒಂದು ಸುಪ್ರೀಂ ಕೋರ್ಟ್ನ ಕಲ್ಕತ್ತಾದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟು ಇಲ್ಲಿ ಏನಾಗುತ್ತೆ ಅಂದ್ರಪ್ಪ ಅಂದ್ರೆ ಕೇಂದ್ರೀಕರಣ ಸ್ಟಾರ್ಟ್ ಆಗತ್ತೆ ರೀ, ಕೇಂದ್ರೀಕರಣ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಫುಲ್ಲು ಸೆಂಟ್ರಲೈಸ್ ಆಗಿದ್ದಿದ್ರಪ್ಪ ಅಂದ್ರೆ ಭಾರತ ದೇಶವನ್ನು ಸಂಪೂರ್ಣವಾಗಿ ಕೇಂದ್ರೀಕರಣ ಸ್ಟಾರ್ಟ್ ಮಾಡಿದ್ದು ಯಾವಾಗ ಅಂದ್ರಪ್ಪ ಅಂದ್ರೆ 1833 ಭಾರತದ ಸರ್ಕಾರ ಕಾಯ್ದೆ ಮುಖಾಂತರ ಸಂಪೂರ್ಣ ಕೇಂದ್ರೀಕರಣ ನಾವು ನೋಡ್ತೀವಿ. ಓಕೆನಾ, ಇಷ್ಟು ನಮ್ಮ ತೆರೆಗಿರಲಿ. ಕೇಂದ್ರೀಕರಣ ಏನು ಗೊತ್ತೇನ್ರಿ? ಕೇಂದ್ರೀಕರಣ ಅಂದ್ರಪ್ಪ ಅಂದ್ರೆ ನಿಯಂತ್ರಣ ಮಾಡೋದು. ಕೇವಲ ಬಂಗಾಳ, ಬಿಹಾರ, ಒಡಿಸ್ಸಾ ಬೇಡಪ್ಪ, ಎಂಟೈರ್ ಭಾರತ ದೇಶನ ಕಂಟ್ರೋಲ್ ಮಾಡೋಕೆ ಸ್ಟಾರ್ಟ್ ಮಾಡಮ್ಮ ಅಂತಂದೇಳಿ 1773 ಸ್ಟಾರ್ಟ್ ಮಾಡ್ತಾರೆ. ಆದ್ರೆ 1833 ಸಂಪೂರ್ಣವಾಗಿ ಭಾರತ ದೇಶದ ಮೇಲೆ ನಿಯಂತ್ರಣ ಅವರು ಹೊಂತಾರೆ. ಇಷ್ಟು ನಮ್ಮ ತೆರೆಯಾಗಿರಲಿ. ನೆಕ್ಸ್ಟು 1784 ಏನಾಗತ್ತೆ ರೀ, ಪಿಟ್ಸ್ ಇಂಡಿಯಾ ಕಾಯ್ದೆ ಜಾರಿ ತೊಗೊಂಬರ್ತೈತಿ. ಪಿಟ್ಸ್ ಇಂಡಿಯಾ ಕಾಯ್ದೆ ಜಾರಿ ತೊಗೊಂಬಂದು ಏನು ಹೇಳ್ತಂದ್ರಪ್ಪ ಅಂದ್ರೆ, ನೀವೇನು ಮಾಡಿರಿ, ಇಲ್ಲಿ ಎರಡು ರೀತಿಯಾಗಿ ಡಿವೈಡ್ ಮಾಡ್ತಾರೆ ರೀ. ಒಂದು ನಿಯಂತ್ರಣಾ ಮಂಡಳಿ, ಇನ್ನೊಂದು ನಿರ್ದೇಶಕ ಮಂಡಳಿ. ನಿಯಂತ್ರಣಾ ಮಂಡಳಿಯಲ್ಲಿ ಏನು ಮಾಡಬೇಕು, ನೀವು ಸರ್ಕಾರ ನೋಡ್ಕೊಳ್ರಿ ನಿಯಂತ್ರಣಾ ಮಂಡಳಿ. ನಿರ್ದೇಶಕ ಮಂಡಳಿ ಬರ್ತಲ್ಲ, ವ್ಯಾಪಾರ ವಹಿವಾಟ ನೀವು ನೋಡ್ಕೊಳ್ರಿ ಅಂತಂದೇಳಿ ಪಿಟ್ಸ್ ಇಂಡಿಯಾ ಕಾಯ್ದೆಯಲ್ಲಿ ಡಿವೈಡೆಡ್ ಮಾಡಿಬಿಡ್ತಾರೆ ಇವ್ರನ್ನ, ನಿಯಂತ್ರಣ ಮಂಡಳಿ ಮತ್ತು ನಿರ್ದೇಶಕ ಮಂಡಳಿ. ಓಕೆನಾ, ಇನ್ನು ನೆಕ್ಸ್ಟ್ ನೋಡ್ರಿ, 20 ವರ್ಷಕ್ಕೆ ಸ್ಟಾರ್ಟ್ ಮಾಡ್ಬೇಕು ಇವು ಕಾಯ್ದೆಗಳು. 1813 ಏನಾಗುತ್ತಂದ್ರಪ್ಪ, ಇನ್ನೊಂದು ಕಾಯ್ದೆ ಜಾರಿಗೆ ತೊಗೊಂಬರ್ತಾರೆ. ಇದಾದಮೇಲೆ 20 ವರ್ಷ 1833 ಜಾರಿಗೆ ತೊಗೊಂಬರ್ತಾರೆ. ಇದಾದಮೇಲೆ 20 ವರ್ಷ 1853 ಜಾರಿಗೆ ತೊಗೊಂಬರ್ತಾರೆ. ಇಷ್ಟು ನಮ್ಮ ತಲೆಯಾಗಿರಲಿ. 1813 ಏನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ, ಇಲ್ಲಿ ಏಕಸ್ವಾಮ್ಯ ತಗೊಬಿಡ್ತಾರೆ. ಈಸ್ಟ್ ಇಂಡಿಯಾ ಕಂಪ್ನಿಗೆ ಏಕಸ್ವಾಮ್ಯ ಬೇಡ, ನೀವು ಅಷ್ಟೇ ಮಾಡೋಕೆ ಹೋಗ್ಬೇಡ್ರಿ, ಉಳ್ಕಿದ್ದ ಬೇರೆ ಬ್ರಿಟನ್ನ ಕಂಪ್ನಿಗಳು ಬರಲಿ ಅಂತಂದೇಳಿ ಏಕಸ್ವಾಮ್ಯ ರದ್ದು ಮಾಡ್ತಾರೆ. ಕೇವಲ ಚಹಾ ಮತ್ತು ಚೀನಾದಲ್ಲಿ ಅವ್ರಿಗೆ ಅಷ್ಟೇ ಪರ್ಮಿಷನ್ ಕೊಡ್ತಾರೆ. ಚೀನಾದಲ್ಲಿ ಏಕಸ್ವಾಮ್ಯತೆ ಮತ್ತು ಚಹಾದಲ್ಲಿ ನಿಮ್ಮದೇ ಇರಲಿ ಕಂಪ್ನಿ ಅಂತಂದೇಳಿ ಈಸ್ಟ್ ಇಂಡಿಯಾ ಕಂಪ್ನಿಗೆ ಪರ್ಮಿಷನ್ ಕೊಡ್ತಾರೆ. ಉಳಿದಂತಹ ಬ್ರಿಟಿಷರ ಕಂಪ್ನಿಗಳು ಭಾರತ ದೇಶಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಯಾವಾಗಲಿದ್ದ 1813 ಓಕೆನಾ. ಅದೇ ರೀತಿಯಾಗಿ 1 ಲಕ್ಷ ನೀವೇನು ಮಾಡಬೇಕು, ಪ್ರತಿ ವರ್ಷ ಶಿಕ್ಷಣಕ್ಕೆ ಖರ್ಚು ಮಾಡಬೇಕು ಅಂತಂದೇಳಿ 1813 ಕಾಯ್ದೆ ಹೇಳ್ತೈತೆ ರೀ. ಅದಕ್ಕೋಸ್ಕರ ಇಲ್ಲಿ ಕ್ರೈಸ್ತರು ಏನು ಮಾಡ್ತಾರೆ, ಶಿಕ್ಷಣಕ್ಕೆ ಅಥವಾ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಓಕೆನಾ. ಇದಾದಮೇಲೆ ನೋಡ್ರಿ 1813 10 ವರ್ಷ ಆದಮೇಲೆ 20 ವರ್ಷ ಇನ್ನೊಂದು ಕಾಯ್ದೆ ಬರುತ್ತಲ್ಲ, ಅಲ್ಲಿ ಸಂಪೂರ್ಣವಾಗಿ ಇಲ್ಲಿ ಏನಿತ್ತು 1813 ಚಹಾ ಮತ್ತು ಚೀನಾದಲ್ಲಿ ನೀವು ಏಕಸ್ವಾಮ್ಯ ಹೊಂದ್ಬೋದು ಅಂತ ಪರ್ಮಿಷನ್ ಕೊಟ್ಟಿರ್ತಾರೆ. ಅದಾದಮೇಲೆ 20 ವರ್ಷ 1833 ಏಕಸ್ವಾಮ್ಯ ಎಲ್ಲೂ ಬೇಡ, ನೀವು ಸಂಪೂರ್ಣವಾಗಿ ನೀವು ಎಲ್ಲದ್ರಾಗೂ ಕೂಡ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತೇಳಿ ಈಸ್ಟ್ ಇಂಡಿಯಾ ಕಂಪ್ನಿ ಏಕಸ್ವಾಮ್ಯತೆಯನ್ನು ಸಂಪೂರ್ಣವಾಗಿ ರದ್ದು ಮಾಡಿಬಿಡ್ತೀವಿ 1833 ಕಾಯ್ದೆ. ಯಾಕಂದ್ರಪ್ಪ ಅಂದ್ರೆ ಭಾರತವನ್ನು ಸಂಪೂರ್ಣವಾಗಿ ಆಳ್ವಿಕೆ ಮಾಡೋಕೆ ಇವರ ಸ್ಟಾರ್ಟ್ ಮಾಡಿಬಿಡ್ತಾರೆ, ಬ್ರಿಟಿಷರು ಸ್ಟಾರ್ಟ್ ಮಾಡಿಬಿಡ್ತಾರೆ. ಇಷ್ಟು ದಿನ ಯಾರು ಈಸ್ಟ್ ಇಂಡಿಯಾ ಕಂಪ್ನಿ ಇರ್ತೈತೆ ರೀ, ಈಸ್ಟ್ ಇಂಡಿಯಾ ಕಂಪ್ನಿನ ಒಂದೊಂದು ಹಕ್ಕುಗಳನ್ನು ಅವರು ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಯಾರು ಬ್ರಿಟಿಷ್ ಸಂಸತ್ತು ಇಷ್ಟೇ ಇರಲಿ. ಓಕೆನಾ. ನೆಕ್ಸ್ಟು ಈಸ್ಟ್ ಇಂಡಿಯಾ ಕಂಪ್ನಿ ವ್ಯಾಪಾರ ಹಕ್ಕು ಕಾಯ್ದೆನ ಅದು ಹಕ್ಕು ರದ್ದು ಮಾಡಿಬಿಡ್ತಾರೆ. ಕೇವಲ ಅವರು ರಾಜಕೀಯ ಅಷ್ಟೇ ಮಾಡ್ಬೇಕಂತ ಹೇಳ್ಬಿಡ್ತಾರೆ ನೋಡ್ರಿ, ಇದು ಇಂಪಾರ್ಟೆಂಟ್. ಈಸ್ಟ್ ಇಂಡಿಯಾ ಕಂಪ್ನಿ ಐತಲ್ಲ, ನೀವು ಯಾವುದೇ ಕಾರಣಕ್ಕೂ ವ್ಯಾಪಾರ ಮಾಡೋಕೆ ಹೋಗ್ಬಿಡ್ರಪ್ಪ, ನೀವು ರಾಜಕೀಯ ಮಾಡಿರಿ ಅಂತಂದೇಳಿ 1833 ಕಾಯ್ದೆಯಲ್ಲಿ ಹೇಳ್ತಾರೆ. ಓಕೆ, ಇದು ಸಂಪೂರ್ಣ ಕೇಂದ್ರೀಕರಣ ನೋಡ್ರಿ. ಎಂಟೈರ್ ಭಾರತ ದೇಶವನ್ನು ಏನು ಮಾಡ್ತಾರೆ, ಕೇಂದ್ರೀಕರಣ ಮಾಡುವಂಥ ನಿಯಂತ್ರಣ ಮಾಡುವಂಥ ಕೆಪಾಸಿಟಿ 1833 ಕಾಯ್ದೆಯಲ್ಲಿ ಬರ್ತದೆ. ಓಕೆ, ನೆಕ್ಸ್ಟು ಇಲ್ಲೊಬ್ಬರನ್ನ ಯಾರು ಕಾನೂನು ಸದಸ್ಯರನ್ನಾಗಿ ಭಾರತೀಯರ ನೇಮಕ ಮಾಡಿರಿ ಅಂತಂದೇಳಿ 1833 ಹೇಳ್ತಾರೆ. 1833 ಕಾಯ್ದೆ ಹೇಳ್ತದೆ. ಓಕೆ, ಇಷ್ಟು ನಮ್ಮ ತಲೆಯಾಗಿರಲಿ. ಇದಾದಮೇಲೆ 20 ವರ್ಷ ಆದಮೇಲೆ ಆದರೆ 1853 ಕಾಯ್ದೆ ಜಾರಿಗೆ ಬರ್ತೈತಿ. ಇಲ್ಲಿ ಏನಿಲ್ಲ ರೀ, ಜಸ್ಟ್ ಇಲ್ಲಿ ಕಾನೂನು ಸದಸ್ಯರು ಇರ್ಬೇಕಂತಾರಲ್ಲ, ಪೂರ್ಣ ಪ್ರಮಾಣದಲ್ಲಿ ಕಾನೂನು ಸದಸ್ಯರು ಭಾರತೀಯರು ಒಬ್ರು ಇರಲೇಬೇಕು ಅಂತಂದೇಳಿ 1853 ಕಾಯ್ದೆ ಹೇಳ್ತೈತೆ ರೀ. ಆದ್ರೆ 1857 ಪ್ರಥಮ ಸ್ವತಂತ್ರ ಸಂಗ್ರಾಮ ನಡೀತೈತಲ್ಲ, ಅದಕ್ಕೋಸ್ಕರ ಈ ಒಂದು ಕಾಯ್ದೆ ಭಾಳ ದಿನ ಚಾಲ್ತಿ ಬರಲಿಲ್ಲ. ಇಷ್ಟು ನಮ್ಮ ತಲೆಯಾಗಿರಲಿ. 1857 ಏನಾಗುತ್ತೆ ರೀ, ಪ್ರಥಮ ಸ್ವತಂತ್ರ ಸಂಗ್ರಾಮ ಸ್ಟಾರ್ಟ್ ಆಗುತ್ತಾ. ಅದಕ್ಕೋಸ್ಕರ 1858 ಒಂದು ಭಾರತ ಸರ್ಕಾರ ಜಾರಿಗೆ ತೊಗೊಂಬರ್ತೈತಿ, ಭಾರತ ಸರ್ಕಾರ ಕಾಯ್ದೆ ಬರುತ್ತಾ. ಇಲ್ಲಿ ನೇರವಾಗಿ ಬ್ರಿಟಿಷರ ಆಳ್ವಿಕೆ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ, ನೇರವಾಗಿ. ಇಷ್ಟು ದಿನ ಈಸ್ಟ್ ಇಂಡಿಯಾ ಕಂಪ್ನಿ ಪರವಾಗಿ ಇವ್ರು ಏನು ಮಾಡ್ತಿದ್ರು,
ಕಾಯ್ದೆಗಳನ್ನು ಜಾರಿಗೆ ತೊಗೊಂಬಂದು, ಅಂದರೆ ಬ್ರಿಟನ್ ದೇಶದಾಗ ಕಾಯ್ದೆ ಜಾರಿಗೆ ತೊಗೊಂಬಂದು ಭಾರತ ದೇಶದ ಆಳ್ವಿಕೆ ಮಾಡೋ ಸಂದರ್ಭದಲ್ಲಿ ಈಸ್ಟ್ ಇಂಡಿಯಾ ಕಂಪ್ನಿ ಇರ್ತಿತ್ತು. ಆದ್ರೆ ಕಾಯ್ದೆ ಕಾನೂನು ಈ ರೀತಿಯಾಗಿ ಇರಲಿ, ಈ ರೀತಿಯಾಗಿ ಆಳ್ವಿಕೆ ಮಾಡಿರಿ ನೀವು ಅಂತಂದೇಳಿ ಯಾರು ಹೇಳ್ತಿದ್ರು ಅಂದ್ರಪ್ಪ ಅಂದ್ರೆ ಬ್ರಿಟಿಷ್ ಸಂಸತ್ತು ಹೇಳ್ತಿತ್ತು. ಯಾವಾಗ 1857ರಲ್ಲಿ ಸ್ವತಂತ್ರ ಸಂಗ್ರಾಮ ನಡೀತಲ್ಲ, ಯಾರೋ ಇವರು ಈಸ್ಟ್ ಇಂಡಿಯಾ ಕಂಪ್ನಿ ಕಿತಾಪತಿ ಮಾಡೋಕತ್ತೈತಿ. ಸೊ ಇವರು ಭಾರತೀಯರಿಗೆ ಅನುಕೂಲವಾಗಿ ಆಳ್ವಿಕೆ ನೀಡಕತ್ತಿಲ್ಲ. ಸೊ ಅವ್ರು ಬೇಡ ಅಂತಂದೇಳಿ 1858ರಲ್ಲಿ ನೇರವಾಗಿ ಬ್ರಿಟನ್ನೇ ಆಳ್ವಿಕೆ ಸ್ಟಾರ್ಟ್ ಮಾಡ್ತೈತಿ. ಇಲ್ಲಿದ್ದ ವೈಸರಾಯ ಹುದ್ದೆ ಸ್ಟಾರ್ಟ್ ಆಗತ್ತೆ ರೀ. ಓಕೆನಾ, ಇಲ್ಲೆಲ್ಲ ನಾವು ವೈಸರ ಅಂತ ಕರಿತೀವಿ ನಾವು. ಇನ್ನು ನೆಕ್ಸ್ಟು ಇದಾದಮೇಲೆ 1861ರ ಕಾಯ್ದೆ ಬರ್ತಾ ಭಾರತ ಸರ್ಕಾರ ಕಾಯ್ದೆ. ಓಕೆನಾ, ಈ ಭಾರತ ಸರ್ಕಾರ ಕಾಯ್ದೆ ಜಾರಿಗೆ ಬರ್ತಲ್ಲ, ಈ ಸಂದರ್ಭದಾಗ ನಾವು ಹೇಳ್ದಂಗೆ ಕೇಳೋರು ಒಂದು ಸ್ವಲ್ಪ ಇರಬೇಕು, ಭಾರತೀಯರು ಇರಬೇಕು. ನಾವು ಕೇಳೋದಕ್ಕೆಲ್ಲ ಹೂ ಅನ್ಬೇಕು ಅಂತಂದೇಳಿ ಅವ್ರು ಏನು ಮಾಡ್ತಾರೆ, 1885ರಾಗ ಇದೇ ಗ್ಯಾಪ್ನಾಗ INCಯಲ್ಲಿ ಬ್ರಿಟಿಷ್ DC ಓಲ್ಡ್ DC AO ಹ್ಯೂಮ್ ಏನು ಮಾಡ್ತಾರೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ, ಇಷ್ಟು ನಮಗೆ ತಲೆಯಾಗಿರಲಿ. ಇದು INC ಹೆಂಗಾಯ್ತು ಹೆಂಗಿಲ್ಲ ಅಂತ ಗೊತ್ತಾಗುತ್ತೆ ನಿಮಗೆ ನೆಕ್ಸ್ಟ್. ಯಾಕಂದ್ರಪ್ಪ ಅಂದ್ರೆ ಇದು ಕೇಳೋಕೊಬ್ರು ಬೇಕಿಲ್ರಿ ಮಾತು. ಬ್ರಿಟಿಷ್ ಸರ್ಕಾರ ಕಾಯ್ದೆ ಜಾರಿಗೆ ತೊಗೊಂಬಂದಂಥ ಕಾಯ್ದೆಗಳನ್ನು ಫಾಲೋ ಮಾಡೋದಕ್ಕೋಸ್ಕರ ಇರಲಿ ಅಂತಂದೇಳಿ INCನ ಸ್ಟಾರ್ಟ್ ಮಾಡ್ತಾರೆ. ಇದ ಮುಂದೆ ಏನಾಗುತ್ತೋ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡು ಬ್ರಿಟಿಷರನ್ನ ಭಾರತ ದೇಶಕ್ಕೆ ಓಡಿಸೋಕೆ INCನ ಮೂಲಭೂತವಾಗಿ ಕಾರಣ ಆಗುತ್ತೆ. ಇಷ್ಟು ನಮ್ಮ ತಲೆಯಾಗಿರಲಿ. ಇದಾದಮೇಲೆ ಬರ್ತ್ರಿ ನೆಕ್ಸ್ಟ್ 1892ರಲ್ಲಿ ಭಾರತೀಯ ಸರ್ಕಾರ ಕಾಯ್ದೆ. ಈ ಭಾರತೀಯ ಸರ್ಕಾರ ಕಾಯ್ದೆ ಏನು ಮಾಡ್ತಾ, ಭಾರತೀಯರೂ ಕೂಡ ಆ ಒಂದು ಕಾಯ್ದೆ ರಚನೆ ಮಾಡುವಾಗ ಭಾಗವಹಿಸುವ ಹಕ್ಕು ಕೊಡ್ತಾರೆ ನೋಡ್ರಿ. ಇದು ಮೋಸ್ಟ್ ಇಂಪಾರ್ಟೆಂಟ್, ಆಲ್ರೆಡಿ ಡೈರೆಕ್ಟ್ ಕ್ವಶನ್ ಆಗೈತಿ. ಅಂದ್ರೆ ಕೆಲವೊಂದಿಷ್ಟು ಕಾಯ್ದೆಗಳನ್ನು ರಚನೆ ಮಾಡಬೇಕಾದ್ರೆ ನೀವು ಭಾರತೀಯರು ಕೂಡ ಪಾಲ್ಗೊಡ್ರಿ ಅಂತಂದೇಳಿ ಹೇಳುವಂತಹ ಕಾಯ್ದೆ ಬಂದ್ರೆ 1892ರ ಕಾಯ್ದೆ. ಓಕೆನಾ, ಯಾಕಂದ್ರಪ್ಪ ಇಲ್ಲಿ ಆಲ್ರೆಡಿ INC ಸ್ಟಾರ್ಟ್ ಆಗಿರುತ್ತಲ್ಲ, ಅವ್ರಿಗೆ ಏನಾರು ಕೊಡ್ಬೇಕಿಲ್ರಿ. ಸುಮ್ಮನೆ ಅವ್ರೇನು ಪಾರ್ಟಿಸಿಪೇಟ್ ಮಾಡೋಕೆ ಹುಚ್ಚರೇನು ಅವರು? ಹೌದಲ್ಲ, ಅವ್ರು ಹೇಳ್ದಂಗೆ ಕೇಳ್ಬೇಕಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಬೆಣ್ಣೆ ಹಚ್ಬೇಕಲ್ಲ. ನೀವು ಅದು ನೆಕ್ಸ್ಟ್ ವರ್ಷನ್ ಏನು ಮಾಡ್ತಾರೆ, 1892ರಾಗ ನೀವು ಕೂಡ ಕಾಯ್ದೆಗಳ ರಚನೆ ಮಾಡುವಾಗ ನೀವು ಭಾಗವಹಿಸ್ರಿ ಅಂತಂದೇಳಿ 1892ರ ಕಾಯ್ದೆಗ ಹೇಳಿಬಿಟ್ರು. ನೆಕ್ಸ್ಟ್ ಬಜೆಟ್ಗೂ ಕೂಡ ಚರ್ಚೆ ಕೊಟ್ಬಿಟ್ರು. ಓಕೆನಾ, ನೆಕ್ಸ್ಟ್ ಬರ್ತೈತೆ ನೋಡ್ರಿ 1909ರ ಮಿಂಟೋ ಮಾರ್ಲೆ ಸುಧಾರಣೆ ಜಾರಿಗೆ ತೊಗೊಂಬರ್ತೈತಿ. ಮಿಂಟೋ ಮಾರ್ಲೆ ಕಾಯ್ದೆ ಬರ್ತಾ ಇಲ್ಲೇನು ಮಾಡ್ತಾರೆ ಅಂದ್ರಪ್ಪ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಇಂಡೈರೆಕ್ಟ್ ಎಲೆಕ್ಷನ್ ಸ್ಟಾರ್ಟ್ ಆಗುತ್ತೆ ರೀ. ಇಂಡೈರೆಕ್ಟ್ ಎಲೆಕ್ಷನ್ ಸ್ಟಾರ್ಟ್ ಆಗುತ್ತಾ, ಇದರ ಮುಖಾಂತರ ಎಲೆಕ್ಷನ್ ಕೂಡ ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತಾ. ನೆಕ್ಸ್ಟು ಮುಸ್ಲಿಮರಿಗೆ ಪ್ರತ್ಯೇಕವಾಗಿರ್ತಕ್ಕಂತಹ ಮತಗಟ್ಟನ್ನು ಇಲ್ಲಿ ಕೊಟ್ಬಿಡ್ತಾರೆ. ಅಂದರೆ ಏನಂದ್ರಪ್ಪ ಅಂದ್ರೆ ಕೆಲವೊಂದಿಷ್ಟು ಮುಸ್ಲಿಮರಿರುವಂಥ ಪ್ರದೇಶದಲ್ಲಿ ಮುಸ್ಲಿಮರು MLA ಆಗಬೇಕು, ಮುಸ್ಲಿಮರು MP ಆಗಬೇಕು, ಅವರಷ್ಟೇ ಓಟ್ ಹಾಕಬೇಕು, ಇಲ್ಲಿ ಯಾವುದೇ ಉಳಿದಿರೋ ಓಟ್ ಹಾಕಂಗಿಲ್ಲ ಅಂತ ಒಂದು ಹಕ್ಕನ್ನು ಯಾರಿಗೆ ಕೊಟ್ಬಿಡ್ತಾರೆ, ಮುಸ್ಲಿಮರಿಗೆ ಕೊಟ್ಬಿಡ್ತಾರೆ. ಯಾರು? ಮಿಂಟೋ ಮಾರ್ಲೆಯಲ್ಲಿ 1909ರ ಕಾಯ್ದೆ. ಇದಾದಮೇಲೆ 1919ರ ಕಾಯ್ದೆ ಬರ್ತಾ ಮಾಂಟಿಗೋ ಚೆಮ್ಸ್ಫೋರ್ಡ್ ಸುಧಾರಣೆ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಹೇಳತ್ನಾಗ ಹೇಳ್ತೀನಿ. ಜಸ್ಟ್ ಸಂವಿಧಾನ ಯಾವ ರೀತಿ ಬೆಳೆದು ಬಂತು ಅದನ್ನಷ್ಟೇ ಹೇಳಕತ್ತೀನಿ. ಇಷ್ಟು ನಮ್ಮ ತಲೆಯಾಗಿರಲಿ. ಓಕೆನಾ, ಈ ಮಾಂಟಿಗೋ ಚೆಮ್ಸ್ಫೋರ್ಡ್ ಸುಧಾರಣೆ ಇರ್ತಕ್ಕಂಥ ಕೆಲವೊಂದಿಷ್ಟು ತಪ್ಪುಗಳನ್ನು ಸರಿಪಡಿಸೋಕೆ ನೆಕ್ಸ್ಟ್ ಭಾರತ ದೇಶಕ್ಕೆ ಯಾವುದೇ ರೀತಿಯ ಕಾಯ್ದೆಗಳು ಅಥವಾ ಕಾನೂನುಗಳು ಬಂದ್ರಪ್ಪ ಅಂದ್ರೆ ಉತ್ತಮ ಆಗುತ್ತೆ ಅಂತಂದೇಳಿ 1927 ಯಾರು ನೇಮಕ ಮಾಡ್ತಾರೆ, ಸೈಮನ್ ನೇಮಕ ಮಾಡ್ತಾನೆ. ಸೈಮನ್ ಆಯೋಗದಲ್ಲಿ ಯಾರೂ ಕೂಡ ಭಾರತೀಯರಿರಲ್ಲ. ಭಾರತೀಯರು ಇರದೇ ಇರುವ ಕಾಯ್ದೆ ಭಾರತೀಯರಿಗೆ ಒಳಿತು ಉಂಟು ಮಾಡುವ ಕೆಲವೊಂದಿಷ್ಟು ಕಾಯ್ದೆ ಬರ್ತವೆ, ಹೆಂಗೆ ನಂಬಕ್ಕೆ ಸಾಧ್ಯ ಅಂತಂದೇಳಿ ಸೈಮನ್ ಗೋ ಬ್ಯಾಕ್ ಮೂಮೆಂಟ್ ನಡೀತೈತಿ. ಓಕೆನಾ, ಇದರ ಪ್ರಯುಕ್ತವಾಗಿ ಇಲ್ಲೇನು ನಡೀತೈತಿ ರೀ, 1, 2, 3 ದುಂಡು ಮೇಜಿನ ಸಮ್ಮೇಳನ ನಡೀತೈತಿ. ನೆಕ್ಸ್ಟು ಇಲ್ಲಿ ಕಾನೂನು ಭಂಗ ಚಳವಳಿ ನಡೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ನಾನು ಹೇಳಿದ್ದೀನಿ. 1900 ಇದರ ದುಂಡು ಮೇಜಿನ ಪ್ರಯುಕ್ತವಾಗಿ 1935 ಏನಾಗುತ್ತೆ ರೀ, ಭಾರತ ಸರ್ಕಾರ ಕಾಯ್ದೆ ಜಾರಿಗೆ ಬರ್ತೈತಿ. ಇದರ ಪ್ರಯುಕ್ತ ನಾವು 1937 ಏನು ಮಾಡ್ತೀವಿ, ನಮ್ಮ ಬ್ರಿಟಿಷ್ ಅಂದ್ರೆ ನಮ್ಮ ಒಂದು ಭಾರತೀಯರು ಏನು ಮಾಡ್ತೀವಿ ಅಂದ್ರಪ್ಪ ಅಂದ್ರೆ ನಾವು ಸರ್ಕಾರ ರಚನೆ ಮಾಡ್ತೀವಿ. ಎಲ್ಲ ಮಂತ್ರಿಗಳು ಕೂಡ ತಮ್ಮದೇ ಆಗಿರ್ತಕ್ಕಂಥ ಸರ್ಕಾರ ರಚನೆ ಮಾಡ್ತಾರೆ. ಓಕೆನಾ, ನೆಕ್ಸ್ಟ್ 1945 ಏನಾಗುತ್ತೆ ರೀ, ಭಾರತ ಸ್ವತಂತ್ರ ಕಾಯ್ದೆ ಜಾರಿಗೆ ಬಂದು ಭಾರತ ದೇಶಕ್ಕೆ ಸ್ವತಂತ್ರ ಕೊಟ್ಟು ಬ್ರಿಟಿಷರು ಭಾರತ ದೇಶದಿಂದ ಹೋಗ್ತಾರೆ. ಇಷ್ಟು ನಮ್ಮ ತಲೆಯಾಗಿರಲಿ. ಓಕೆನಾ, ಎಂಡ್ ಮುಗೀತು. ಇಷ್ಟೇನು ಗೊತ್ತಾತ್ರಿ ಇದು. ಓಕೆನಾ, ಸ್ವಲ್ಪ ನೋಡ್ರಿ, ಇಲ್ಲಿ ಒಂದು 5 ನಿಮಿಷ ನೋಡ್ರಿ, ರಿವಿಷನ್ ಮಾಡಿಬಿಡ್ತೀನಿ.
ಜಸ್ಟ್ ಇಸ್ವಿ ಅಷ್ಟು ಹೇಳಿಕೆ ಅಂತ ಹೋಗಿ ಗೊತ್ತಾಗತ್ತೆ ನೋಡ್ರಿ 1600 ಬ್ರಿಟಿಷರು ಭಾರತ ದೇಶಕ್ಕೆ ಬಂದರು ಅವರಿಗೆ ವ್ಯಾಪಾರ ಪರ್ಮಿಷನ್ ಕೊಟ್ಟಿದ್ದು 1608ರಲ್ಲಿ. ಯಾರು ಪರ್ಮಿಷನ್ ಕೊಟ್ಟಿರಲ್ರಿ, ಜಸ್ಟ್ ಅಲ್ಲಿ ಅಪ್ಲಿಕೇಶನ್ ಹಾಕಿರ್ತಾರೆ, 1613 ಪರ್ಮಿಷನ್ ಕೊಡ್ತಾರೆ. ಓಕೆ, ಈ ರೀತಿ ವ್ಯಾಪಾರ ಮಾಡ್ತಿರ್ತಾರೆ ಅವರು. ಫಸ್ಟಲ್ಲಿ ಸೂರತ್ನೇ ವ್ಯಾಪಾರ ಮಾಡಕತ್ತಾರೆ. 1707 ಯಾರು ಸಾಯ್ತಾರೆ, ಔರಂಗಜೇಬ ಡೆತ್ ಆಗ್ತಾನೆ. ಡೆತ್ ಆದ ತಕ್ಷಣ 1717 ಕೇವಲ 10 ವರ್ಷದಲ್ಲಿ ದಸ್ತಕಗಳನ್ನು ಬ್ರಿಟಿಷರು ಪಡಿತಾರೆ. ಓಕೆನಾ, ಈ ದಸ್ತಕಗಳನ್ನು ಬ್ರಿಟಿಷರು ಪಡೆದ ತಕ್ಷಣ ಅವ್ರಿಗೇನಾಗುತ್ತೆ ಅಂದ್ರಪ್ಪ ಅಂದ್ರೆ ಒಂದೊಂದು ಅಧಿಕಾರ ನಾವು ಹೆಂಗಾರ ಪಡಿಬೇಕಂತೇಳಿ ಆ ದಸ್ತಕಗಳಿರ್ತಾವೆ ರೀ. ಬಿಹಾರ, ಬಂಗಾಳ, ಒಡಿಸ್ಸಾ ಈ 3 ಪ್ರದೇಶದಲ್ಲಿ ಉಚಿತವಾಗಿ ಕಸ್ಟಮ್ ಡ್ಯೂಟಿ ಅಥವಾ ಫ್ರೀ ಟ್ಯಾಕ್ಸ್ ಮುಖಾಂತರ ನೀವು ವ್ಯಾಪಾರ ವಹಿವಾಟು ಮಾಡ್ಬೋದು ಅಂತಂದೇಳಿ 1757ರಲ್ಲಿ ದಸ್ತಕಗಳನ್ನು ಕೊಡ್ತಾರೆ. 1717 ದಸ್ತಕ ಕೊಡ್ತಾರೆ. ಇದಾದ ತಕ್ಷಣ 1757 ಏನು ನಡ್ದೈತಿ ರೀ, ಪ್ಲಾಸ್ಟಿಕ್ ನಡ್ದೈತಿ. ಇಲ್ಲಿ ಬಂದಂತಹ ದುಡ್ಡಿನಿಂದ ಅಂದರೆ ಇಲ್ಲಿ ವಿನ್ ಆಗ್ತಾರೆ ಬ್ರಿಟಿಷರು. ಇಲ್ಲಿ ಬಂದಂತಹ ದುಡ್ಡಿನಿಂದ 1760 ಏನು ಮಾಡ್ತಾರೆ, ಫ್ರೆಂಚರನ್ನ ವಾಂಡಿವಶ್ಕದಿಂದ ಹೊರಹಾಕಿ ಅವ್ರನ್ನ ಸೋಲಿಸ್ತಾರೆ. ನೆಕ್ಸ್ಟು ಇಲ್ಲಿ ಏನು ಮಾಡ್ತಾರೆ, 1757ರಲ್ಲಿ ಬಂಗಾಳದ ನವಾಬನನ್ನು ಅಥವಾ ಸೋಲ್ಸೋಕ್ಕೋಸ್ಕರ ಬಂಗಾಳದ ನವಾಬನ ಸೈನ್ಯನಿಂದ ಮೋಸ ಮಾಡಿ ಸೋಲಿಸಿರ್ತಾರೆ. ಇಲ್ಲಿ ಬ್ರಿಟಿಷರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸೈನ್ಯ ಇರಲ್ಲ. 1764 ಬಂದ ತಕ್ಷಣ ಇವರು ತಮ್ಮದೇ ಆಗಿರ್ತಕ್ಕಂಥ ಸೈನ್ಯ ಹೊಂದಿರ್ತಾರೆ. ಅವಾಗ ಏನು ಮಾಡ್ತಾರೆ, ಬಕ್ಸರ್ ಕಣದಲ್ಲಿ ಇವ್ರನ್ನ ಯಾರೇ ಬಂಗಾಳದ ನವಾಬನ ಸೋಲಿಸಿ ತಾವೇ ತಮ್ಮದೇ ಆಗಿರ್ತಕ್ಕಂತಹ ಟ್ಯಾಕ್ಸ್ನ ಕಲೆಕ್ಟ್ ಮಾಡಬೇಕು, ನಾವು ಯಾರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತಂದೇಳಿ 1765 ಏನು ಮಾಡ್ತಾರೆ ರೀ, ದ್ವಿಮುಖ ಸರ್ಕಾರ ಜಾರಿಗೆ ತೊಗೊಂಬರ್ತಾರೆ. ಓಕೆನಾ, ದ್ವಿಮುಖ ಸರ್ಕಾರ ಜಾರಿಗೆ ತೊಗೊಂಬಂದು ಟ್ಯಾಕ್ಸು, ಆದಾಯ, ರೆವೆನ್ಯೂ ಎಲ್ಲ ನಾವು ಕಲೆಕ್ಟ್ ಮಾಡ್ತೀವಿ ಅಂದ್ರೆ ಬ್ರಿಟಿಷರು ಕಲೆಕ್ಟ್ ಮಾಡ್ತಾರೆ. ಏನಾದರೂ ಇವು ಬೇಕಂದ್ರಪ್ಪ ಅಂದ್ರೆ ರಕ್ಷಣೆ ಏನಾದರೂ ಬೇಕಂದ್ರೆ ನೀವು ಬ್ರಿಟಿಷರು ನಿಜಾಮ ಕೊಡ್ರಿ, ನಿಜಾಮ ರಕ್ಷಣೆ ಕೊಡಬೇಕು. ಆದಾಯ ಬಂದ್ರಪ್ಪ ಅಂದ್ರೆ ಇವ್ರು ತೊಗೋಬೇಕು. ಅಂದರೆ 2 ರೀತಿಯಾಗಿ ದ್ವಿಮುಖ ಸರ್ಕಾರ ತೊಗೊಂಬಂದ್ರೆ. ಅದೇ ರೀತಿಯಾಗಿ ಯಾವಾಗ ಮೊಘಲರನ್ನ ಇವರು ಒಂದು ಲೆಕ್ಕಕ್ಕೆ ಅವನತಿ ಅಂತ ಕರ್ಕೊಂಡು ಹೋಗಿರ್ತಾರೆ 1818 ಇವರಿಗೆ ಮರಾಠರ ಮೇಲೆ ಒಂದು ಸ್ವಲ್ಪ ಡೌಟ್ ಇರ್ತೈತಿ. ಮರಾಠರನ್ನ 1818 ಏನು ಮಾಡ್ತಾರೆ, ಆಂಗ್ಲೋ ಮರಾಠ ಯುದ್ಧದಲ್ಲಿ ಇವ್ರನ್ನೂ ಕೂಡ ಮನೆಗೆ ಕಳಿಸ್ತಾರೆ. ಅಂದರೆ ಇವ್ರನ್ನೂ ಕೂಡ ಏನು ಮಾಡ್ತಾರೆ, ಸೋಲಿಸ್ತಾರೆ. ಓಕೆ, ಇನ್ನು ನೆಕ್ಸ್ಟು ಇದೇ ರೀತಿಯಾಗಿ ಕೆಲವೊಂದಿಷ್ಟು ಕಾಯ್ದೆಗಳು ತೊಗೊಂಡಿರ್ತಾರೆ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಸಹಾಯಕ ಸೈನ್ಯ ಪದ್ಧತಿ, ಆಮೇಲೆ ಕೆಲವೊಂದಿಷ್ಟು ಈ ಒಂದು ಟ್ಯಾಕ್ಸ್ನ ಕಲೆಕ್ಟ್ ಮಾಡೋಕೆ DC ಬರ್ತಾನೆ, ಆಮೇಲೆ AC ಬರ್ತಾನೆ, AC ಇರಲ್ಲ DC ಇರ್ತಾನೆ. ನೆಕ್ಸ್ಟ್ ಯಾರು ಬರ್ತಾರೆ, ಪೊಲೀಸು, ಇವೆಲ್ಲ ಸತಿ ಪದ್ಧತಿ ಇವೆಲ್ಲ ಬರ್ತಾವ್ರಿ ಇಲ್ಲಿ. ಓಕೆ, ನಮಗೆ ಕೆಲವೊಂದಿಷ್ಟು ಸೈನಿಕರಿಗೂ ಕೂಡ ಡಿಸ್ಕ್ರಿಮಿನೇಷನ್ ಮಾಡ್ತಾರೆ. ಉನ್ನತ ಹುದ್ದೆಯಲ್ಲಿ ಯಾರಿಗೆ ಕೊಟ್ಟಿರ್ತಾರೆ, ಉನ್ನತ ಹುದ್ದೆಗಳನ್ನು ಬ್ರಿಟಿಷರಿಗೆ ಕೊಟ್ಟಿರ್ತಾರೆ. ಆದರೆ ಕೆಲವೊಂದಿಷ್ಟು ಕೇವಲ ಸೈನ್ಯ ಪದ್ಧತಿ ಬಂದ ಕೆಳಮಟ್ಟದ ಹುದ್ದೆಗಳನ್ನು ಭಾರತೀಯರಿಗೆ ಕೊಡ್ತಿರ್ತಾರೆ. ಇಲ್ಲಿ ಡಿಸ್ಕ್ರಿಮಿನೇಷನ್ ಸ್ಟಾರ್ಟ್ ಆದಾಗ ಏನಾಗುತ್ತಾ, 1857 ಮೊದಲನೇ ಯುದ್ಧ ನಡೀತೈತೆ ರೀ. ಅಂದರೆ ಮೊದಲನೇ ಯುದ್ಧ ಅಂದ್ರೆ 1857 ಸ್ವತಂತ್ರ ಸಂಗ್ರಾಮ ಸ್ಟಾರ್ಟ್ ಆಗುತ್ತೆ. ಮೊದಲ ಸ್ವತಂತ್ರ ಸಂಗ್ರಾಮ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ 1818 ಇವೆಲ್ಲ ಮುಂದಾಗೋದು ಬೇಡ ಅಂತಂದೇಳಿ ಏನು ಮಾಡ್ತಾರೆ, INC ಸ್ಟಾರ್ಟ್ ಮಾಡ್ತಾರೆ. INC ಸ್ಟಾರ್ಟ್ ಮಾಡಿದ ಮೇಲೆ 1905 ಏನು ಮಾಡ್ತಾರೆ ರೀ, INCಯಲ್ಲಿ ಏನು ಮಾಡ್ತಾರೆ ನೋಡ್ರಿ. INC ಸ್ಟಾರ್ಟ್ ಮಾಡಿದ್ರಲ್ಲ, ಈ INCಯಲ್ಲಿ ಇರ್ತಕ್ಕಂಥ ಎಲ್ಲ ಲೀಡ್ರು ಬಂಗಾಳದ ಇರ್ತಾರೆ ರೀ. ಯಾರೀ ಬಂಗಾಳದ ಇರ್ತಾರೆ, ಬಂಗಾಳದ ಫೇಮಸ್ ಪರ್ಸನ್ಸ್ ಎಲ್ಲ ಇರ್ತಾರೆ. ಇದು ಬಂಗಾಳ ಹಿಂಗೆ ಬಿಟ್ರಪ್ಪ ಅಂದ್ರೆ ಇವ್ರು ನಮ್ಮನ್ನು ಬದುಕಕ್ಕೆ ಬಿಡಲ್ಲ ಅಂತಂದೇಳಿ ಬಂಗಾಳ ಪ್ರದೇಶನ ಡಿವೈಡ್ ಮಾಡಿಬಿಡ್ತಾರೆ. ಪಶ್ಚಿಮ ಬಂಗಾಳ, ಪೂರ್ವ ಬಂಗಾಳ. ಪಶ್ಚಿಮ ಬಂಗಾಳದಲ್ಲಿ ಅತಿ ಹೆಚ್ಚು ಹಿಂದುಳು ಇರ್ತಾರೆ, ಪೂರ್ವ ಬಂಗಾಳದಲ್ಲಿ ಅತಿ ಹೆಚ್ಚು ಮುಸ್ಲಿಮ್ ಇರ್ತಾರೆ. ಇದೇ ಸಂದರ್ಭದಲ್ಲಿ ಬಂಗಾಳ ವಿಭಜನೆ ಆದ ತಕ್ಷಣ 1906 ಏನು ಇದು ಒಳ್ಳೆಯ ಸಮಯ ಅಂತೇಳಿ ಮುಸ್ಲಿಂ ಲೀಗ್ ಸ್ಥಾಪನೆ ಆಗುತ್ತೆ. ಯಾವಾಗ್ರಿ, 1906. ಓಕೆನಾ. ಇನ್ನು ನೆಕ್ಸ್ಟ್ 1907 ಸೂರತ್ ತೊಡಕು ನಡೀತೈತಿ ರೀ. ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ಮಧ್ಯೆ ಸೂರತ್ ತೊಡಕು ನಡೀತೈತಿ. ಯಾಕೆ ಇವರು ಅಧ್ಯಕ್ಷತೆ ಯಾರು ವಹಿಸಬೇಕು, ಈ ರೀತಿ ನಡೀತೈತಿ. ನೆಕ್ಸ್ಟ್ 1915 ಯಾರ್ರಿ ಗಾಂಧಿ ಭಾರತ ದೇಶಕ್ಕೆ ಬಂದರೆ, ಯಾವಾಗ ಜೈಲಿಂದ ರಿಲೀಸ್ ಆಗ್ತಾರಲ್ಲ 1916 ಬಾಲಗಂಗಾಧರ ತಿಲಕರು ಹೋಮ್ ರೂಲ್ ಲೀಗ್ ಚಳವಳಿ ಮತ್ತು ಲಕ್ನೋ ಒಪ್ಪಂದ ನಡೀತೈತಿ. ಲಕ್ನೋ ಒಪ್ಪಂದ ಯಾರ ಮಧ್ಯೆ ನಡೀತೈತಿ, ಮುಸ್ಲಿಂ ಲೀಗ್ ಮತ್ತು ಇವ್ರ ಮಧ್ಯೆ ನಡೀತೈತಿ ರೀ, INC ಮಧ್ಯೆ ನಡೀತೈತಿ. ಓಕೆನಾ. ಇನ್ನು ನೆಕ್ಸ್ಟು ಗಾಂಧೀಜಿಯವರು ಬಂದ ತಕ್ಷಣ 1917 ಸ್ಟಾರ್ಟ್ ಮಾಡ್ತಾರೆ. ಚಂಪಾರಣ್ಯ, ಅಹಮದಾಬಾದು, ಖೇಡಾ 3 ಕೂಡ ಇವರಿಗೆ ಮೊದಲನೇ ಹಂತದಲ್ಲಿ ಯಶಸ್ಸು
ಕೊಟ್ಬಿಡ್ತೈತಿ. ನೆಕ್ಸ್ಟ್ ಬರ್ತೈತಿ 1919 ರೌಲತ್ ಕಾಯ್ದೆ ಬರ್ತೈತಿ. ಈ ರೌಲತ್ ಕಾಯ್ದೆ ವಿರುದ್ಧ ಸತ್ಯಪಾಲ್ ಮಲಿಕ್ ಮತ್ತು ಸೈಫುದ್ದೀನ್ ಕಿಚ್ಚು ಹೋರಾಟ ಮಾಡ್ತಿರ್ತಾರೆ. ಇವ್ರನ್ನ ಏನು ಮಾಡ್ತಾರೆ, ಬ್ರಿಟಿಷರು ಅರೆಸ್ಟ್ ಮಾಡಿಬಿಡ್ತಾರೆ. ಅರೆಸ್ಟ್ ಮಾಡಿದ ತಕ್ಷಣ ಅಲ್ಲಿ ಇವ್ರು ಯಾಕೆ ಅರೆಸ್ಟ್ ಮಾಡಿರಿ, ನೀವು ಅರೆಸ್ಟ್ ಮಾಡೋವಂಥ ಯಾರು ರೈಟ್ಸ್ ಅಂತಂದೇಳಿ ಜಲಿಯನ್ ವಾಲಾಬಾಗ್ ಪ್ರದೇಶದಲ್ಲಿ ಎಲ್ಲರೂ ಕೂಡ ಸಭೆ ಸೇರಿರ್ತಾರೆ. ಅವಾಗ ಡಯರ್ ಇವರೆಲ್ಲ ಗುಂಡಿಟ್ಟು ಕೊಂದುಬಿಡ್ತಾನೆ. ಇವು ಗಾಂಧೀಜಿ ಹಿಮಾಲಯನ್ ಬ್ಲಂಡರ್ ಅಂತಂದೇಳಿ ಈ ಒಂದು ಇನ್ಸಿಡೆಂಟ್ನ ಕರೀತಾರೆ. ಓಕೆನಾ. ಇನ್ನು ನೆಕ್ಸ್ಟ್ 1920ರಾಗ ನೋ ಕೋಪರೇಷನ್ ಮೂಮೆಂಟ್ ಅಂದರೆ ಅಸಹಕಾರ ಚಳವಳಿ ಸ್ಟಾರ್ಟ್ ಆಗುತ್ತಾ. ಅದೇ ರೀತಿಯಾಗಿ ಖಿಲಾಫತ್ ಚಳವಳಿ ಕೂಡ ಇಲ್ಲೇ ಸ್ಟಾರ್ಟ್ ಆಗುತ್ತಾ. ಮುಸ್ಲಿಮರು ಮತ್ತು ಹಿಂದೂಗಳು ಅತಿ ಹೆಚ್ಚು ಪರಿಪೂರ್ಣವಾಗಿ ಭಾಗವಹಿಸಿದ ಚಳವಳಿ ಬಂದ್ರಪ್ಪ ಅಂದ್ರೆ ನಮ್ಮ ಅಸಹಕಾರ ಚಳವಳಿ. ಓಕೆನಾ. ಇನ್ನು ನೆಕ್ಸ್ಟ್ 1922ರಾಗ ಚೌರಿ ಘಟನೆ ನಡೆದೈತಿ. ಇದಕ್ಕೆ ಮನನೊಂದು ಏನು ಮಾಡ್ತಾರೆ ಅಂದ್ರಪ್ಪ, ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ನಿಲ್ಲಿಸಿಬಿಡ್ತಾರೆ. ಸಾಕಪ್ಪ ಸಾಕು, ನಿಮ್ಮ ಸವಾಸನ ಬೇಡ, ನಾನು ಹಿಂಸೆ ನಂದು ಬೇಕಾಗಿಲ್ಲ. ಆದರೆ ನೀವು ಚೌರಿ ಘಟನೆದಾಗ ಪೊಲೀಸ್ ಸ್ಟೇಷನಿಗೆ ಬೆಂಕಿ ಸುಟ್ಬಿಟ್ಟಿರೋದ್ಮೇಲೆ ನನ್ನ ಒಂದು ಮಾತು ನೀವು ಕೇಳೋದ್ಮೇಲೆ ನಾನು ಯಾಕೆ ನಿಮ್ಗೆ ಇದು ಮಾಡಬೇಕು ಅಂತಂದೇಳಿ ಅಸಹಕಾರ ಚಳವಳಿಯನ್ನು ಸ್ಟಾಪ್ ಮಾಡಿಬಿಡ್ತಾರೆ. ಓಕೆನಾ. ಇನ್ನು ನೆಕ್ಸ್ಟ್ ರೀ ಇಲ್ಲಿ 1927ರಾಗ ಸೈಮನ್ ಆಯೋಗ ಬರ್ತೈತಿ. ಯಾಕೆ ಭಾರತ ದೇಶಕ್ಕೆ ಯಾವ ರೀತಿ ಕಾಯ್ದೆ ಇರಬೇಕು ಅಂತಂದೇಳಿ ರಚನೆ ಮಾಡಬೇಕು ಅಂತಂದೇಳಿ ಸೈಮನ್ ಆಯೋಗ ಭಾರತ ದೇಶಕ್ಕೆ ಬರ್ತೈತಿ. 1928ರಾಗ ಮೋತಿಲಾಲ್ ನೆಹರು ಅವ್ರು ಏನು ಮಾಡ್ತಾರೆ, ನೀವು ಅಷ್ಟೇ ರಚನೆ ಮಾಡಲ್ಲ, ನಾವು ರಚನೆ ಮಾಡ್ತೀವಿ ಅಂತೇಳಿ ತಮ್ಮದೇ ಆಗಿರ್ತಕ್ಕಂತಹ 29 ಬೇಡಿಕೆಗಳನ್ನು ಅವರು ಇಡ್ತಾರೆ. ಓಕೆನಾ. ಅದರಲ್ಲಿ ಪೂರ್ಣ ಸ್ವರಾಜ್ಯ ಇರಲ್ಲ. ಅದಕ್ಕೋಸ್ಕರ ಮೋತಿಲಾಲ್ ನೆಹರು ಅವರ ಮಗ ಜವಾಹರ್ಲಾಲ್ ನೆಹರು ಪೂರ್ಣ ಸ್ವರಾಜ್ಯ ಬೇಕಂತೇಳಿ 1929ರಲ್ಲಿ ಪೂರ್ಣ ಸ್ವರಾಜ್ ಘೋಷಣೆನ ಕೂಗಿಬಿಡ್ತಾರೆ ಅವರು. ಓಕೆನಾ. ಇನ್ನು ನೆಕ್ಸ್ಟು ಈ ಕಡೆ ಬಂದ್ರಪ್ಪ ಅಂದ್ರೆ ಈ ಇನ್ಸಿಡೆಂಟ್ ಆದ ತಕ್ಷಣ ಕಾಂಗ್ರೆಸ್ ಖಿಲಾಫತ್ ಪಕ್ಷ ಸ್ಟಾರ್ಟ್ ಮಾಡ್ತಾರೆ. ಯಾರು ಸ್ಟಾರ್ಟ್ ಮಾಡ್ತಾರೆ, CR ದಾಸ್ ಸ್ಟಾರ್ಟ್ ಮಾಡ್ತಾರೆ. ಸೆಕ್ರೆಟರಿ ಯಾರು ಇರ್ತಾರೆ, ಮೋತಿಲಾಲ್ ಇರ್ತಾರೆ. ಓಕೆನಾ. ಇನ್ನು ನೆಕ್ಸ್ಟ್ 1930 ಗಾಂಧೀಜಿ ಅವಾಗ ನಾನು ಹಿಂಗೆ ಸುಮ್ಮ ಕುಂತು ನಡೆಯಲ್ಲಪ್ಪ, ಇವರೆಲ್ಲ ಭಾಳ ಪಾರ್ಟಿಸಿಪೇಟ್ ಮಾಡಕತ್ತಾರೆ, ನಾನು ಹೆಂಗಾರ ಮಾಡಿ ಯುದ್ಧ ಮಾಡಬೇಕು, ನಾನು ಹೆಂಗಾರ ಹೋರಾಟ ಮಾಡಬೇಕು ಅಂತೇಳಿ 1930ರಾಗ ಇರ್ವಿನ್ ಇರ್ತಾನೆ. ಇರ್ವಿನಿಗೆ ಕೆಲವೊಂದಿಷ್ಟು ಲೆಟರ್ನಾಗ ಬರೆದು ಕೊಟ್ಟು ನೀನೇನೋ ಇವನ್ನೆಲ್ಲ ಫಾಲೋ ಮಾಡದೆ ಹೋದ್ರಪ್ಪ ಅಂದ್ರೆ ನಾನು ನೀವು ಮಾಡಿದಂತಹ ಕಾನೂನು ಮುರಿತೀನಿ, ಕಾನೂನು ಭಂಗ ಚಳವಳಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಯಾರು, ಗಾಂಧೀಜಿಯವರು. ಅದೇ ರೀತಿಯಾಗಿ ಇಲ್ಲಿ ಆಲ್ರೆಡಿ ದುಂಡು ಮೇಜಿನ ಸಮ್ಮೇಳನ ನಡೆಯಕತ್ತಿರ್ತಾವೆ. 1ನೇದ್ದು 1930, 2ನೇದು 1931, 3ನೇದು 1932. ಓಕೆನಾ. 1ನೇದ್ರಾಗ ಯಾರೂ ಕೂಡ INC ಪರವಾಗಿ ಭಾಗವಹಿಸಲ್ರಿ. ಯಾಕಂದ್ರಪ್ಪ ಅಂದ್ರೆ ಅವರು ಕಾನೂನು ಭಂಗ ಚಳವಳಿ ಸ್ಟಾರ್ಟ್ ಮಾಡ್ಯಾರ. ಇವಾಗ ಇಷ್ಟೆಲ್ಲ ಇರಲಿ. ಇಲ್ಲಿ ನೋಡ್ರಿ, 2ನೇದು 1931ರಾಗ 2ನೇ ದುಂಡು ಮೇಜಿನ ಸಮ್ಮೇಳನ ನಡೀತೈತಿ. ಇಲ್ಲಿ ಏನಾರಪ್ಪ ಅಂದ್ರೆ ಗಾಂಧೀಜಿಯವರು ಕೆಲವೊಂದು ಗಾಂಧಿ ಒಪ್ಪಂದ ನಡೀತೈತಿ, ಅದ್ರ ಪರವಾಗಿ 2ನೇ ದುಂಡು ಮೇಜಿನ ಸಮ್ಮೇಳನ ಭಾಗವಹಿಸ್ತಾರೆ. ಇಲ್ಲಿ ನಮ್ಮ ಒಂದು ಕಮ್ಯುನಲ್ ಅವಾರ್ಡ್ನ ಘೋಷಣೆ ಮಾಡಿಬಿಡ್ತಾರೆ. ಕಮ್ಯುನಲ್ ಅವಾರ್ಡ್ ಘೋಷಣೆ ಮಾಡಿದ ತಕ್ಷಣ ಅಂದರೆ SC ಅವರಿಗೆ ಸಪ್ರೇಟ್ ಆಗಿರ್ತಕ್ಕಂತಹ ಕೋಟಾ ಕೊಡ್ತೀವಿ, SC ಅವರು ನೀವು ಅಷ್ಟೇ ಓಟ್ ಹಾಕ್ರಿ, ನೀವು ಅಷ್ಟೇ ಗೆಲ್ಬೋದಲ್ಲಿ ಅಂತಂದೇಳಿ ಕಮ್ಯುನಲ್ ಅವಾರ್ಡ್ನ ಕೊಟ್ಟ ತಕ್ಷಣ ಇದು ಬೇಡಪ್ಪ, ಇದು ನಮ್ಮ ದೇಶಕ್ಕೆ ಒಪ್ಪಿಗೆ ಬರಲ್ಲ, ನೀವು ಬ್ರಿಟಿಷರು ನಿಮ್ಮನ್ನೇನೋ ಅನ್ಕೊಂಡಿದ್ದೀವಿ ನಾವು, ಬೇಡವೇ ಬೇಡ ಅಂತಂದೇಳಿ ಗಾಂಧೀಜಿಯವರು ಇದನ್ನು ಒಪ್ಪಲ್ಲ. ಅವ್ರೇನು ಮಾಡ್ತಾರೆ, ಬ್ರಿಟನ್ ಬಂದ ತಕ್ಷಣ ವಾಪಸ್ ಅವರು ಕಾನೂನು ಭಂಗ ಚಳವಳಿ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಇವ್ರನ್ನ ಗಾಂಧೀಜಿಯವ್ರನ್ನ ಎರವಡು ಜೈಲಿನಾಗ ಏನು ಮಾಡ್ತಾರೆ, ಪೂನಾದ ಎರವಡು ಜೈಲಿನಾಗ ಬಂಧಿಸ್ತಾರೆ. ಯಾರು, ಬ್ರಿಟಿಷರು ಬಂಧಿಸ್ತಾರೆ. 1932 ಏನಾಗುತ್ತೆ ಅಂದ್ರಪ್ಪ ಅಂದ್ರೆ ಪೂನಾ ಒಪ್ಪಂದ ನಡೀತೈತಿ. ಅಂಬೇಡ್ಕರ್ ಮತ್ತು ಗಾಂಧಿಯವರ ಮಧ್ಯೆ. ಯಾಕಂದ್ರಪ್ಪ ಅಂದ್ರೆ ಅವರು ಕಮ್ಯುನಲ್ ಅವಾರ್ಡ್ನ ಒಪ್ಪಬೇಡ ಅಂತಂದೇಳಿ ಇವ್ರು ಹೇಳ್ತಾರೆ. ಯಾರು, ಗಾಂಧೀಜಿಯವರು ಆಗತ್ತೆ. ಈ ರೀತಿ ಇನ್ಸಿಡೆಂಟ್ ನಡೀತೈತಿ. ಅದೇ ರೀತಿಯಾಗಿ 1935 ಕಾಯ್ದೆ 3ನೇ ದುಂಡು ಮೇಜಿನ ಸಮ್ಮೇಳನ ಪ್ರಯುಕ್ತವಾಗಿ ಭಾರತ ಸರ್ಕಾರ ಜಾರಿಗೆ ತೊಗೊಂಬರ್ತೈತಿ. ಅವಾಗ 1937ರಾಗ ಸರ್ಕಾರ ರಚನೆ ಆಗುತ್ತಾ. ಸರ್ಕಾರ ರಚನೆ ಆಗ್ತದೆ. 1939-45ರವರೆಗೆ 2ನೇ ಮಹಾಯುದ್ಧ ಸ್ಟಾರ್ಟ್ ಆಗುತ್ತಾ. ಈ 2ನೇ ಮಹಾಯುದ್ಧ ಸ್ಟಾರ್ಟ್ ಈ ನಮ್ಮ ಭಾರತೀಯರನ್ನ ಅಥವಾ INC ಪರ್ಮಿಷನ್ ಕೇಳದ ಬ್ರಿಟಿಷರು ಭಾರತದ ಸಪೋರ್ಟ್ ನಮ್ಗೆ ಐತೆ ಅಂತೇಳಿ ಘೋಷಣೆ ಕೂಗ್ತಾರೆ ಅಥವಾ ಹೇಳ್ತಾರೆ. ಅವಾಗ ನಮ್ಮ ಕೇಳಾರ್ದ ನೀವು ಹೆಂಗೆ ಕೊಟ್ಟಿರಪ್ಪ ಅಂತಂದೇಳಿ ಎಲ್ಲರೂ ರಾಜೀನಾಮೆ ಕೊಟ್ಬಿಡ್ತಾರೆ. ಓಕೆನಾ. ರಾಜೀನಾಮೆ ಕೊಟ್ಟ ತಕ್ಷಣ ಇವ್ರು ಹೆಂಗಾರು ಮನವೊಲಿಸ್ಬೇಕು ಅಂತಂದೇಳಿ ಒಂದೊಂದು ಆಫರ್ ಕೂಡ ಸ್ಟಾರ್ಟ್ ಆಗುತ್ತಾ. 1940ರಲ್ಲಿ ಆಗಸ್ಟ್ ಕೊಡುಗೆ ಬರ್ತಾ. 1942ರಾಗ ಕ್ರಿಪ್ಸ್ ಆಯೋಗ ಬರ್ತೈತಿ. ಅವಾಗ ಗಾಂಧೀಜಿಯವರು ಇದನ್ನು ಪೋಸ್ಟ್ ಡೇಟೆಡ್ ಚೆಕ್ ಅಂತಂದೇಳಿ ಕರಿತಾರೆ. ನೆಕ್ಸ್ಟ್ 1942ರಾಗ ಭಾರತ ಬಿಟ್ಟು ತೊಳಗು ಚಳವಳಿ ನಡೀತೈತಿ. ಇಲ್ಲಿ ಡೂ ಆರ್ ಡೈ ಮೂಮೆಂಟ್ ಅಂದರೆ ಡೂ ಆರ್ ಡೈ ಅಂತಂದೇಳಿ ಘೋಷಣೆಗೆ ಹೋಗ್ತಾರೆ. ಯಾರು, ಗಾಂಧೀಜಿಯವರು. ನೀವು ಭಾರತ ದೇಶಕ್ಕೆ ಸ್ವತಂತ್ರ ಕೊಡ್ರಿ ಅಥವಾ ನೀವು ಸತ್ತು ಬಿಡ್ರಿ, ನಮ್ಗೆ ಬೇಕಾಗಿಲ್ಲ, ಸೊ ಡೂ ಆರ್ ಡೈ ಕೊಡ್ರಿ ಅಂತ ಹೇಳ್ತಾರೆ. ಓಕೆನಾ.
ನೆಕ್ಸ್ಟ್ 1945 ವೇವೆಲ್ ಯೋಜನೆ ಬರ್ತಾ. ವೇವೆಲ್ ಅಂದ್ರಪ್ಪ ಅಂದ್ರೆ ಅವಾಗ 1945 ಗವರ್ನರ್ ಜನರಲ್ ಇರ್ತಾರೆ. ಇಷ್ಟು ನಮಗೆ ತಲೆಯಾಗಿರಲಿ. ನೆಕ್ಸ್ಟ್ ಇದಕ್ಕೆ ನಾವು ಶಿಮ್ಲಾ ಯೋಜನೆ ಅಂತ ಕರಿತೀವಿ. ಓಕೆನಾ. ನೆಕ್ಸ್ಟ್ 1946 ಕ್ಯಾಬಿನೆಟ್ ಆಯೋಗ ಬರೆದು. ಕ್ಯಾಬಿನೆಟ್ ಆಯೋಗದ ಪ್ರಕಾರ ಭಾರತ ದೇಶಕ್ಕೆ ನೀವು ಸ್ವತಂತ್ರವಾಗಿರ್ತಕ್ಕಂಥ ಸಂವಿಧಾನ ರಚನೆ ಮಾಡಿ ಕೇಳ್ರಿ, ನಿಮ್ಗೆ ಹೆಂಗೆ ತಿಳ್ತಂಗೆ ಮಾಡ್ಕೇರಿ, ನಿಮ್ಮ ನಾವು ಅಡ್ಡಿ ಬರಲ್ಲ ಅಂತಂದೇಳಿ 1946 ಕ್ಯಾಬಿನೆಟ್ ಆಯೋಗ ಹೇಳ್ತೈತಿ. ಓಕೆನಾ. ಹಿಂಗೆ ಮಾಡಿ ಸ್ವತಂತ್ರ ಕಾಯ್ದೆ ನಾವು ರಚನೆ ಅಂದ್ರೆ ಕ್ಯಾಬಿನೆಟ್ ಆಯೋಗದ ಪ್ರಕಾರ ಸಂವಿಧಾನ ರಚನೆ ಮಾಡೋಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ಓಕೆ, ಅದು ನೆಕ್ಸ್ಟ್ ಬರ್ತೈತಿ ಇರಲಿ. ನೆಕ್ಸ್ಟ್ 1947 ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತೈತಿ. ಕೊನೆಗೆ ನಾವು 1947 2024 76 ವರ್ಷ 77 ವರ್ಷ ಕಂಪ್ಲೀಟಾಗಿ ಪೂರೈಕೆ ಮಾಡಿದ್ವಿ ನಾವು. ಓಕೆನಾ. ಇದು ಇಲ್ಲಿವರೆಗೆ ಅರ್ಥ ಅನ್ಕೊಳ್ತನ. ಸಂಕ್ಷಿಪ್ತವಾಗಿ ಟೈಮ್ಲೈನ್ ಥ್ರೂ ಯಾವ ರೀತಿಯಾಗಿ ಹೇಳ್ಬೇಕಂತಂದು ಹೇಳಿ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ನಾನು. ನಿಮ್ಗೆ ಅರ್ಥ ಆದ್ರಪ್ಪ ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಅರ್ಥ ಆತಂತ ಕಮೆಂಟ್ ಮಾಡ್ಬೇಕು ರೀ. ಇಲ್ಲ ಅಂದ್ರಪ್ಪ ಅಂದ್ರೆ ಅರ್ಥ ಇಲ್ಲಂತ ಕಮೆಂಟ್ ಮಾಡಬೇಕು. ನೆಕ್ಸ್ಟ್ ಇದನ್ನೇ ನಾವು ಬೇರೆ ರೀತಿ ಹೇಳಕ್ಕೆ ಟ್ರೈ ಮಾಡಮ್ಮ. ಓಕೆನಾ. ಓಕೆ, ಇದು ಅರ್ಥ ತಂದ್ಕೊಳ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ಚು. ಈ ರೀತಿ ಟೈಮ್ಲೈನ್ ಮಾಡ್ಬೇಕು ನೋಡ್ರಿ. ಟೈಮ್ಲೈನು ನಾವೇನು ಬರ್ದಿನಲ್ಲಿ ಇಲ್ಲಿದ್ದ 1600, 1608, 1700 ಹಿಂಗಿದ್ದ ಟೈಮ್ಲೈನ್ ಮಾಡಿ ಜಸ್ಟ್ ನೀವು ಗ್ಲ್ಯಾನ್ಸ್ ಮಾಡಿದ್ರಪ್ಪ ಅಂದ್ರೆ ಎಕ್ಸಾಮ್ ಟೈಮ್ನಾಗ ಇಡೀ ಎಂಟೈರ್ ಮಿಡ್ವಲ್ ಹಿಸ್ಟ್ರಿನ ನಿಮ್ಗೆ ಕಂಪ್ಲೀಟ್ ಆಗಿಬಿಡ್ತದೆ. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು ಆಲ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಗುಣ, ಒಳ್ಳೆ ನಡತೆ, ಒಳ್ಳೆ ಸಂಸ್ಕಾರ ಮನುಷ್ಯನ ನಿಜವಾದ ಶ್ರೀಮಂತ.